ಏಷ್ಯಾನೆಟ್ ಸುವರ್ಣ ನ್ಯೂಸ್, ನಾನು ಅಜಿತ್ ಹನುಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ಇತ್ತೀಚೆಗೆ ಭಾರತದ ಭೇಟಿಗೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಬಂದಿದ್ದರು. ಅವರು ದೆಹಲಿಯಲ್ಲಿ ಇಳಿದ ನಂತರ ಅವರನ್ನು ಮನೆಗೆ ಕರೆದುಕೊಂಡು ಹೋದ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರಿಗೆ ರಷ್ಯನ್ ಭಾಷೆಗೆ ತರ್ಜುಮೆಗೊಂಡಿದ್ದ ಭಗವದ್ಗೀತೆಯನ್ನು ಉಡುಗೊರೆಯಾಗಿ ಕೊಟ್ಟರು. ಅದಾದ ನಂತರ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನರಿಗೆ ಒಂದು ಪತ್ರ ಬರೆದರು. ಇವತ್ತಿನ ಕಾಲದಲ್ಲಿ ಮಕ್ಕಳಿಗೆ ಪಠ್ಯದಲ್ಲಿ ಭಗವದ್ಗೀತೆ ಬೋಧಿಸುವ ಅವಶ್ಯಕತೆ ಇದೆ, ಅದನ್ನು ನೀವು ಮಾಡಬೇಕು ಅಂತ ಹೇಳಿದ್ರು. ಅದು ದೊಡ್ಡ ಚರ್ಚೆಗೆ ಕಾರಣ ಆಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಮನುವಾದಿಯಾಗಿ ಬಿಟ್ಟಿದ್ದಾರೆ ಎಂದರು. ಇದು ಜಾತ್ಯತೀತ ದೇಶ, ಇಲ್ಲಿ ಧಾರ್ಮಿಕ ಪಠ್ಯಗಳು ಬರಬಾರದು ಅನ್ನುವ ವಾದಗಳು ಹುಟ್ಟಿಕೊಂಡವು. ಕುಮಾರಸ್ವಾಮಿ ಅವರು ಒಂದು ಉತ್ತರನೂ ಕೊಟ್ಟರು. ಸಮಾಜ ಎಲ್ಲಿಂದ ಎಲ್ಲಿಗೆ ಬಂದಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ನಾನು ಚಿಕ್ಕವನಿದ್ದಾಗ ನೋಡ್ತಾ ಇದ್ದ ಸಮಾಜ ಈಗಿಲ್ಲ. ಕ್ಷುಲ್ಲಕ ಕಾರಣಕ್ಕೆ ಅಣ್ಣ ತಮ್ಮಂದರು ಕಗ್ಗೊಲೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಇಂಥ ಕಾಲದಲ್ಲಿ ಭಗವದ್ಗೀತೆಯ ಅವಶ್ಯಕತೆ ಇದೆ ಅಂದರು. ಇದು ರಾಜಕಾರಣಿಗಳ ಮಧ್ಯದಲ್ಲಿ ನಡೆದ ಚರ್ಚೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟವರು ಯಾರು? ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳಲ್ಲ, ವಿಷಯದ ಆಳವಾದ ತಿಳುವಳಿಕೆ ಹೊಂದಿದವರಲ್ಲ. ನಿಮಗಾಗಿ ಈ ಒಂದು ಚರ್ಚೆಯನ್ನು ಮಾಡಬೇಕು ಅನ್ನುವ ನಿರ್ಧಾರ ಮಾಡಿದ್ವಿ. ಅತಿಥಿಯನ್ನು ಹುಡುಕಿದ್ದೀವಿ. ಮೊಟ್ಟ ಮೊದಲ ಸಲ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಆಧ್ಯಾತ್ಮಿಕ ಚಿಂತಕಿಯಾದ ಡಾಕ್ಟರ್ ಆರತಿ ಕೌಂಡಿನ್ಯ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಆರತಿ ಮೇಡಮ್. ಅವ್ರನ್ನ ಪ್ರಶ್ನಿಸೋದಕ್ಕೆ ಅನೇಕರು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಇಂಟ್ರೆಸ್ಟಿಂಗ್ ಚರ್ಚೆ ಆಗುತ್ತೆ ಅನ್ನುವ ನಿರೀಕ್ಷೆ ಇದೆ. ಡಾಕ್ಟರ್ ಆರತಿ ಮೇಡಮ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ತಮಗೆ. ಧನ್ಯವಾದ. ನಮಸ್ಕಾರ. ಭಾರತ ಒಂದು ಜಾತ್ಯತೀತ ದೇಶ. ಈ ದೇಶದಲ್ಲಿ ಮಕ್ಕಳಿಗೆ ಪಠ್ಯದಲ್ಲಿ ಭಗವದ್ಗೀತೆಯಂಥ ಧಾರ್ಮಿಕ ಗ್ರಂಥವನ್ನು ಹೇಳುವುದು ಜಾತ್ಯತೀತ ಆಶಯಕ್ಕೆ ಧಕ್ಕೆ. ಆದ್ದರಿಂದ ಮಕ್ಕಳಿಗೆ ಭಗವದ್ಗೀತೆಯನ್ನು ಬೇಕಿದ್ರೆ ಪಾಲಕರ ಮನೇಲಿ ಹೇಳ್ಕೊಳ್ಳಿ, ಪಠ್ಯದಲ್ಲಿ ಬೇಡ. ಒಪ್ತೀರಾ ಈ ವಾದವನ್ನು? ಇಲ್ಲ, ಇದು ಸರಿ ಇಲ್ಲ ಈ ವಾದ. ಮೊದಲನೇದಾಗಿ ಜಾತಿ, ಕುಲ, ವರ್ಣ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ ಭಗವದ್ಗೀತೆ. ಅದಕ್ಕೆ ನಮಗೆ ಧರ್ಮಶಾಸ್ತ್ರಗಳು ಅಂತ ಪ್ರತ್ಯೇಕ ಗ್ರಂಥಗಳಿವೆ, ಸ್ಮೃತಿಗಳು ಅಂತ ಹೇಳ್ತೀವಿ. ಅಲ್ಲಿ ವರ್ಣ ಪದ್ಧತಿ, ಆಶ್ರಮ ಪದ್ಧತಿ, ರಾಜಧರ್ಮ, ಪ್ರಜಾಧರ್ಮ, ಸ್ತ್ರೀ ಧರ್ಮ, ಪುರುಷ ಧರ್ಮ ಎಲ್ಲ ವಿಚಾರಗಳು, ಇನ್ಕ್ಲೂಡಿಂಗ್ ಟ್ಯಾಕ್ಸೇಷನ್ ಇರ್ಬೋದು, ಮತ್ತು ಯಾವ ಥರ ಪನಿಷ್ಮೆಂಟ್ಸ್ ಕೊಡಬೇಕು, ಅಲ್ಲಿ ವ್ಯವಹಾರ ಭಾಗ ಮತ್ತು ಇದು ಆಚಾರ ಭಾಗ, ಅದೆಲ್ಲ ಅಲ್ಲಿ ಬರುತ್ತೆ. ಅಲ್ಲಿ ಅದು ಆಚಾರ ಸಂಹಿತೆ. ಇನ್ನು ಉಪಾಸನೆಗೆ ಸಂಬಂಧಪಟ್ಟ ಹಾಗೆ ನಾನು ಏನು ಪೂಜೆ ಮಾಡಬೇಕು, ಶಿವನ ಪೂಜೆ ಮಾಡ್ತೀನಾ, ದೇವಿ ಪೂಜೆ ಮಾಡ್ತೀನಾ, ವಿಷ್ಣು ಪೂಜೆ ಮಾಡ್ತೀನಾ, ಇದಕ್ಕೆ ಸಂಬಂಧಪಟ್ಟಂತಹ ಆಗಮಗಳು, ತಂತ್ರಗಳು ಅವುಗಳೆಲ್ಲ ಇವೆ. ಅದೆಲ್ಲ ಉಪಾಸನಾ ಭಾಗ. ಭಗವದ್ಗೀತೆ ಬಂದು ಧಾರ್ಮಿಕ ಗ್ರಂಥಗಳು, ಅದೆಲ್ಲ ನಮ್ಮ ಆಚಾರಕ್ಕೆ, ಧರ್ಮಾಚಾರಕ್ಕೆ ಈಗ ಧರ್ಮ ಅನ್ನೋ ಪದದ ಬಗ್ಗೆ ಕ್ಲೇಶ ಇದೆ, ಅದನ್ನು ಫಸ್ಟ್ ನಾನು ಕ್ಲಿಯರ್ ಮಾಡ್ತೀನಿ. ಏಕೆಂದರೆ ಧರ್ಮ ಅಂದರೆ ಧಾರಣಾ ಧರ್ಮ ಇತ್ಯಾಹು ಧರ್ಮೋ ಧಾರಯತಿ ಪ್ರಜಾಹ ಅಂತ ಮಹಾಭಾರತದ್ದೇ ಒಂದು ಮಾತು. ಇವತ್ತೇನಾಗೋಗ್ಬಿಟ್ಟಿದೆ ಅಂದರೆ ಮತಗಳನ್ನೆಲ್ಲ ಧರ್ಮ ಅಂತ ಕರೆಯೋಕೆ ಶುರು ಮಾಡಿದ್ದೀವಿ. ಮೊದಲು ಅದನ್ನು ಸರಿಪಡಿಸ್ಕೋಬೇಕು ನಾವು. ಮತ ಅಂದರೆ ಒಂದು ಅಭಿಪ್ರಾಯ ಅಂತ, ಒಂದು ಸಿದ್ಧಾಂತ, ಒಂದು ಅಭಿಪ್ರಾಯ, ಒಂದಷ್ಟು ಜನ ಅದಕ್ಕೆ ನಡ್ಕೊಳ್ತಾರೆ. ಇಸ್ಲಾಂ ಮತ, ಕ್ರೈಸ್ತ ಮತ, ಜೈನ ಮತ, ಬೌದ್ಧ ಮತ, ಹಾಗೆ ನಮ್ಮಲ್ಲಿ ಶಾಕ್ತ ಮತ, ವೈಷ್ಣವ ಮತ ಇತ್ಯಾದಿ ಮತಗಳು. ಮತ ಅಂತಂದರೆ ಒಂದಷ್ಟು ಜನ ಫಾಲೋ ಮಾಡ್ತಾರೆ, ಒಂದಷ್ಟು ಜನ ಮಾಡೋದಿಲ್ಲ, ಅಷ್ಟೇ. ಆದರೆ ಧರ್ಮ ಅಂತಂದರೆ ಏನು? ಇಡೀ ಪ್ರಪಂಚವನ್ನು, ಇಡೀ ಸಮಾಜವನ್ನು, ಇಡೀ ವ್ಯವಸ್ಥೆಯನ್ನು ಒಂದು ಅಚ್ಚುಕಟ್ಟಾಗಿ ಭರಿಸುವ, ಎಲ್ಲರಿಗೂ ನ್ಯಾಯವನ್ನು ಒದಗಿಸುವ ಇಕೋಸಿಸ್ಟಮ್ ಅಂತ ಹೇಳ್ತೀವಲ್ಲ, ಅದನ್ನು ಧರ್ಮ ಅಂತ ಕರೀತಾರೆ. ಏನಾಗ್ಬಿಟ್ಟಿದೆ ಅಂದರೆ ಬ್ರಿಟಿಷ್ ಹಿಸ್ಟೋರಿಯನ್ಸು, ಸೋ ಕಾಲ್ಡ್ ಹಿಸ್ಟೋರಿಯನ್ಸು ತುಂಬ ಅರ್ಜೆಂಟಾಗಿ, ತುಂಬ ಅಪ್ರಾಮಾಣಿಕವಾಗಿ ಈ ಪದಗಳನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡಿಬಿಟ್ರು. ಸೊ ಧರ್ಮ ಇಸ್ ಈಕ್ವಲ್ ಟು ರಿಲಿಜನ್ ಅಂತ ಟ್ರಾನ್ಸ್ಲೇಟ್ ಮಾಡ್ತಿರ್ತೀವಿ, ಆ ಭಾಷೆಯಲ್ಲಿ ಸರಿಯಾದ ಪದಗಳು ಇರಬೇಕು. ಬಟ್ ನಾವೀಗ ಅವರು ಬಳಸಿದಂಥ ಅರ್ಥದಲ್ಲೇ ಧರ್ಮ ಅಂದರೆ ನಾವು ಈ ಮತಗಳಿಗೆ ಧರ್ಮ ಅನ್ನೋ ಪದವನ್ನು ಬಳಸ್ತಾ ಇದ್ದೀವಿ. ಅದಕ್ಕೆ ಇಷ್ಟೆಲ್ಲ ಕ್ಲೇಶಕ್ಕೆ ಕಾರಣ. ಈಗ ನಿಮ್ಮನ್ನು ಅಜಿತ್ ಅವರನ್ನು ಕರೆಯೋ ಬದಲು ಬೇರೆ ಹೆಸರನ್ನೇ ಕರಿತಾ ಬಂದರೆ ನೀವೇನೋ ಆಗಿರ್ತೀರಾ, ಇನ್ನೇನೋ ಕರಿತಿರ್ತೀವಿ, ಗೊಂದಲ ಕ್ರಿಯೇಟ್ ಆಗುತ್ತೆ. ಆ ಥರ ಆಗೋಗ್ಬಿಟ್ಟಿದೆ.
ಸೊ ಧರ್ಮಪದ ಅಂತ, ಧರ್ಮ ಅಂತಂದರೆ ಮಾತೃಧರ್ಮ ಇದೆ, ಪಿತೃಧರ್ಮ ಇದೆ, ಶಿಕ್ಷಕ ಧರ್ಮ ಇದೆ. ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ವಕ್ತೃ ಧರ್ಮ. ಇಲ್ಲಿ ಕೂಡಿಸಿದ್ದೀರಾ, ಮಾತಾಡ್ತಾ ಇದ್ದೀನಿ, ಕೊಟ್ಟ ವಿಷಯದ ಬಗ್ಗೆ ನಂಗೆ ಗೊತ್ತಿರೋದನ್ನ ನಾನು ಹೇಳ್ತೀನಿ. ಅಲ್ಲಿ ಕೂತಂಥವ್ರು ನಂಗಿಂತ ವಯಸ್ಸು, ಜ್ಞಾನ, ಅನುಭವದಲ್ಲಿ ದೊಡ್ಡವರು ಇರ್ತಾರೆ, ಆದರೆ ಅವ್ರದ್ದು ಶ್ರೋತೃ ಧರ್ಮ ಅಲ್ವಾ, ನಿಮ್ಮದು ನಿರ್ವಾಹಕ ಧರ್ಮ, ಕ್ಯಾಮ್ರಾ ಅವರು ಅವ್ರ ಧರ್ಮ ಮಾಡ್ತಿದ್ದಾರೆ. ಹಾಗಾಗಿ ಧರ್ಮಪದವನ್ನು ನಾವು ಮತ, ಪೂಜೆ, ಆಚಾರಕ್ಕೆ ಸೀಮಿತಗೊಳಿಸಬಾರ್ದು. ಅದೂ ಧರ್ಮವೇ, ಅದು ಒಂದು ಧರ್ಮ, ಪೂಜಾ ಧರ್ಮ, ಉಪಾಸನಾ ಧರ್ಮ. ಹಾಗಾಗಿ ಧರ್ಮ ಪದದ ಬಗ್ಗೆ ಮೊದಲು ನಮಗೆ ಸ್ಪಷ್ಟತೆ ಉಂಟಾಗಬೇಕಾಗಿದೆ. ನಮ್ಮ ಮೂಲ ಪದಗಳನ್ನೆಲ್ಲ ತಿರುಚಿಬಿಟ್ಟು ಅರ್ಥವನ್ನು ವ್ಯತ್ಯಾಸ ಮಾಡಿಬಿಟ್ಟು ಈಗ ಅದನ್ನು ನಾವು ಸಮರ್ಥಿಸೋಕ್ಕೆ ಹೋದರೆ ಜಸ್ಟಿಫೈ ಮಾಡೋಕ್ಕಾಗಲ್ಲ. ಅಷ್ಟು ಹೇಳಿಬಿಟ್ಟು ಈಗ ವಾಪಸ್ ವಿಷಯಕ್ಕೆ ಬರ್ತೀನಿ. ಭಗವದ್ಗೀತೆಯಲ್ಲಿ ಚರ್ಚಿಸುವಂಥದ್ದು ಮನುಷ್ಯ ಧರ್ಮವನ್ನು, ರಾಜಧರ್ಮವನ್ನು, ಕರ್ತವ್ಯ ಧರ್ಮವನ್ನು. ಸ್ವಧರ್ಮ ಅಂತ ಶ್ರೀಕೃಷ್ಣ ಬಳಸ್ತಾನೆ. ಸ್ವಧರ್ಮ ಅಂದರೆ ನನ್ನ ಕರ್ತವ್ಯ ಅಂತ. ಈಗ ಭಗವದ್ಗೀತೆ ಕಾಂಟೆಕ್ಸ್ಟ್ ನೋಡೋಣ. ಯಾವಾಗ ಬರುತ್ತೆ? ಮಹಾಭಾರತದಲ್ಲಿ ಬರುತ್ತೆ. ಕುರುಕ್ಷೇತ್ರ ಯುದ್ಧ ನಿಶ್ಚಯವಾಗಿದೆ. ಯುದ್ಧಕ್ಕೆ ಎಲ್ಲರೂ ಸನ್ನದ್ಧರಾಗಿ ಬಂದಿದ್ದಾರೆ. ಅರ್ಜುನ ತುಂಬ ಕಾನ್ಫಿಡೆನ್ಸಿಂದ ಹೇಳ್ತಾನೆ, ಕೈರ್ಮಯ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೆ. ಯಾರದು ನನ್ನ ಜೊತೆ ಯುದ್ಧ ಮಾಡೋಕ್ಕೆ ಬಂದಿದ್ದು, ನಾನು ನೋಡಬೇಕು ಕೃಷ್ಣ ಅಂತ ಹೇಳ್ತಾನೆ. ಸೇನೆಯೋರು ಉಭಯೋರ್ ಮಧ್ಯೆ ರಥಂ ಸ್ಥಾಪಯಮೇಚ್ಯುತ. ಎರಡು ಸೈನ್ಯಗಳ ಮಧ್ಯದಲ್ಲಿ ರಥವನ್ನು ಇಳುವಂತ, ಹತ್ತಿರದಿಂದ ನೋಡ್ತೀನಿ ಅಂತ. ಫಸ್ಟ್ ಅವ್ನು ಕಾಣಿಸೋದು ಯಾರು? ದ್ರೋಣ ಭೀಷ್ಮರು. ನೋಡಿದ ತಕ್ಷಣ ಅವನಿಗೆ ಒಳಗಡೆ ಗೊಂದಲ ಶುರು ಆಗತ್ತೆ. ಈಗೇನು ಅಂದರೆ ಅವನು ಒಬ್ಬ ಮಹಾಯೋಧ. ಆ ಯುದ್ಧದಲ್ಲಿ ಯಾರು ತಪ್ಪು ಮಾಡಿದಾರೋ, ಪಾಂಡವರಿಗೆ ವಿಪರೀತ ಕಷ್ಟ ಕೊಟ್ಟಿದ್ದಾರೋ, ಅನ್ಯಾಯಗಳ ಪರಂಪರೆ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕಾಗಿತ್ತು. ಅದಕ್ಕೆ ಧರ್ಮಯುದ್ಧ ಅದು. ಅವ್ರಿಗೆ ಕೌರವರ ಕಡೆ ಯಾರಿದಾರೋ ಅವರೆಲ್ಲರೂ ಅಧರ್ಮ ಪಕ್ಷಿಗಳೇ, ಅವ್ರಿಗೆ ಶಿಕ್ಷೆ ಆಗಬೇಕು. ಅರ್ಜುನಂಗೂ ಗೊತ್ತು. ಆದರೆ ಅವ್ನ ಗೊಂದಲ ಏನು ಗೊತ್ತಾ? ಇನ್ಯಾರ್ದೋ ತಾತ, ಇನ್ಯಾರ್ದೋ ಗುರು, ಇನ್ಯಾರ್ದೋ ಕಸಿನ್ಸ್ ಆಗಿದ್ರೆ ಪಟಪಟ ಅವನ್ನ ಹೊಡೆದಾಕ್ಬಿಡ್ತಿದ್ದ. ನನ್ನ ತಾತ, ನನ್ನ ಗುರು, ನನ್ನವರು ಅನ್ನುವ ನನ್ನ ಅಂತ ಇದೆಯಲ್ಲ, ಮಮ, ಅದು ಅವನಲ್ಲಿ ಗೊಂದಲ ಉಂಟು ಮಾಡುತ್ತೆ. ಅದಕ್ಕೆ ಅವನು ಅಯ್ಯೋ ನನ್ನ ಕೈಲಿ ಆಗ್ತಾ ಇಲ್ಲ, ಹೇಗೆ ನಾನು ಸಾಯಿಸಲಿ, ನಂಗೆ ಇದು ಬೇಡವೇ ಬೇಡ, ಯುದ್ಧನೇ ಬೇಡ, ನಾನು ಕಾಡಿಗೆ ಹೊಟ್ಟೋಗ್ತೀನಿ, ಏನೇನೇನೋ ಹೇಳ್ತಾನೆ. ಕಾರಣ ಇಷ್ಟೇ, ಅಪ್ರಿಯವಾದ ಕರ್ತವ್ಯ ಮಾಡೋಕ್ಕಾಗ್ತಾ ಇಲ್ಲ. ನಾನೀಗ ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಪೊಲೀಸ್ ಆಫೀಸರ್ ಇರ್ತಾನೆ, ತುಂಬ ಅಪ್ರೈಟು, ಯಾರನ್ನೂ ಸ್ಪೇರ್ ಮಾಡಲ್ಲ, ಸರಿಯಾಗಿ ಯಾರು ತಪ್ಪು ಮಾಡಿದ್ರೆ ಹೇಳ್ಕೊಂಡು ಹೋಗಿ ಜೈಲಿಗೆ ಹಾಕ್ತಿರ್ತಾನೆ. ಒಂದಿನ ತನ್ನ ಮಗ ಸಿಕ್ಕಾಕೊಂಡ್ಬಿಡ್ತಾನೆ. ಏನು ಮಾಡಬೇಕು ಅವನಿಗ? ಅವನು ಸರಿಯಾದ ಧರ್ಮ ಮತ್ತು ತಂದೆ ಧರ್ಮದ ಮಧ್ಯೆ ತಾಕಲಾಟ ಬಂತು. ಅವಾಗ ವಾತ್ಸಲ್ಯ ಬಂದ್ಬಿಡುತ್ತೆ. ಅಯ್ಯೋ ನನ್ನ ಮಗ ಅವ್ನ ಭವಿಷ್ಯ ಹಾಳಾಗ್ಬಿಡುತ್ತೆ, ಮನೆಗೆ ಕರ್ಕೊಂಡೋಗಿ ಬುದ್ಧಿ ಹೇಳ್ತೀನಿ, ಜೈಲಲ್ಲಿ ಹಾಕಿದ್ರೆ ಹೇಗೆ? ಈಗ ಇನ್ನೊಬ್ರು ಅವ್ರ ಮಕ್ಕಳು ಇನ್ನೂ ಯಾರಿಗೋ ಮಗ ತಾನೆ, ಅವನಿಗೂ ಭವಿಷ್ಯ ಇರುತ್ತೆ ತಾನೆ. ಸೊ ನನ್ನವರು ಅಂತ ಬಂದ ತಕ್ಷಣ ಅವನಿಗೆ ಕರ್ತವ್ಯ ಮಾಡೋಕ್ಕಾಗಲ್ಲ. ಅರ್ಜುನ ಒಬ್ಬ ಸೈನಿಕ, ಒಬ್ಬ ಯೋಧ, ಒಬ್ಬ ರಾಜಕುಮಾರ. ಅವನು ಈ ಮಹಾಯುದ್ಧದಲ್ಲಿ ಬಿಫೋರ್ ಅಂದರೆ ಆ ಯುದ್ಧ ಶುರು ಆಗೋ ಮುಂಚೆನೇ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಡಿಕ್ಲೇರ್ ಆದವನು ಅವನು. ಆ ಮಟ್ಟದ ಯೋಧ ಅವನು. ಆದರೆ ಅವನಿಗೆ ಮನಸ್ಸು ತುಂಬ ಗಲಿಬಿಲಿ ಆಗುತ್ತೆ. ಇದು ಕಾಂಟೆಕ್ಸ್ಟ್. ಸೊ ನಮ್ಮೆಲ್ಲರಿಗೂ ಜೀವನದಲ್ಲಿ ಇಂಥ ಸಂದರ್ಭ ಬರುತ್ತೆ. ಈಗ ನಾನು ನನ್ನ ಕುಲ, ನನ್ನ ಮತ, ನನ್ನವರು, ನನ್ನ ಪರಿವಾರ, ನನ್ನ ಜಾತಿ ಅಂತ ಯೋಚನೆ ಮಾಡಿದ್ರೆ ನನ್ನವರು ಎಂಥ ಕೆಟ್ಟವರಾದರೂ ಸಮರ್ಥಿಸ್ತಾ ಹೋಗ್ತೀನಿ. ಆದರೆ ನಾನು ದೇಶದ ಹಿತ, ಧರ್ಮದ ಹಿತ, ಸಮಾಜದ ಹಿತ, ನ್ಯಾಯ ಅನ್ಯಾಯಗಳನ್ನು ನಾನು ವಿವೇಚಿಸಿದ್ರೆ ನನ್ನ ಮಗನೇ ತಪ್ಪು ಮಾಡಿದ್ರು ನಿನ್ನ ತಪ್ಪು ಅಂತ ಹೇಳುವ ಧೈರ್ಯ ನನಗೆ ಬರುತ್ತೆ. ಅದನ್ನು ಶ್ರೀಕೃಷ್ಣ ಹೇಳ್ಕೊಡ್ತಾನೆ. ಹೇಳಿ ಇದು ಬೇಕಾ ಬೇಡವಾ ನಮಗೆ? ಇವತ್ತು ನಾನು ಹಿಂದೂ ಅಂತ ಹೇಳಿಬಿಟ್ಟು ವೀರಪ್ಪನನ್ನು ನಾನು ವಹಿಸ್ಕೊಂಡು ಹೋಗೋದು ಸರಿನಾ? ಅಲ್ವಾ? ಹಾಗೆ ಇನ್ನೊಬ್ರು ಯಾರೋ ಔರಂಗಜೇಬ್ನ ವಹಿಸ್ಕೊಳ್ಳೋದು ಸರಿನಾ? ನಾವು ಹೇಳೋದು ನಮ್ಮ ಮತ ಅಂತ ನೋಡಬಾರ್ದು, ಕುಲ ಅಂತ ನೋಡಬಾರ್ದು, ಸಮಾಜಕ್ಕೆ ಏನು ಮಾಡಿದ್ರು ಅಂತ ನೋಡಬೇಕು. ಕೃಷ್ಣ ಆ ಸ್ಪಷ್ಟತೆ ಕೊಡ್ತಾನೆ. ಅವನು ಹೇಳ್ತಾನೆ, ಯೋಗಸ್ಥಃ ಕುರು ಕರ್ಮಾಣಿ ಸಂಗಮ್ ತ್ಯಕ್ತ್ವಾ. ಸಂಘ ಅಂದರೆ ಅಟ್ಯಾಚ್ಮೆಂಟ್ ಅಂತ. ನಾವೆಲ್ಲ ಜೊತೆಗಿರೋದು ತಪ್ಪಲ್ಲ, ಅದೇ ಅಂಟಿದೆಯಲ್ಲ. ಒಬ್ರಿಗೆ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ, ಒಬ್ರು ಕಂಡ್ರೆ ಆಗಲ್ಲ. ನಮಗೆಲ್ಲ ಈ ಥರ ಪ್ರಾಬ್ಲಮ್ಸ್ ಇರುತ್ತೆ. ಸೆಟ್ ಆಫ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್. ಇನ್ನು ಇವನ್ನ ದೈನಂದಿನ ಜೀವನದಲ್ಲಿ ನಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಅಡ್ಡ ಬರುತ್ತೆ. ಆಫೀಸ್ನಲ್ಲಿ ಈ ಚೇರಲ್ಲಿ ನಾನು ಕೂತ್ಕೊಳ್ದಿದ್ರೆ ನಂಗೆ ತಲೆನೇ ಓಡಲ್ಲ, ನಾನು ಈ ಕಪ್ಪಲ್ಲಿ ಕಾಫಿ ಕುಡಿದಿದ್ರೆ ಆಗೋದಿಲ್ಲ, ಈ ದಿಂಬಿಲ್ದಿದ್ರೆ ನಿದ್ರೆ ಬರಲ್ಲ, ಅವ್ನು ನನ್ನ ಟೀಮಲ್ಲಿ ಇದ್ದಿದ್ರೆ ನನ್ನ ಕೆಲಸನೇ ಮಾಡೋಕ್ಕಾಗಲ್ಲ, ಇವು ನನ್ನ ಟೀಮಲ್ಲಿ ಇದ್ದರೆ ನನ್ನ ಕೆಲಸ ಮಾಡೋಕ್ಕಾಗಲ್ಲ. ಇದೆಲ್ಲ ನಮಗಿರೋ ಪ್ರಾಬ್ಲಮ್ಸು, ಇದೆಲ್ಲ ಹ್ಯೂಮನ್ ವೀಕ್ನೆಸ್ಸಸ್ಸು. ಇದನ್ನು ಶ್ರೀಕೃಷ್ಣ ಹೃದಯ ದೌರ್ಬಲ್ಯ ಅಂತ ಕರೀತಾನೆ. ಪ್ರಾರಂಭದಲ್ಲೇ ಕೃಷ್ಣನ ಮೊದಲ 2 ಶ್ಲೋಕಗಳೇ ಸಾಕು ನಮ್ಗೆ, ಅಷ್ಟು ಚೆನ್ನಾಗಿವೆ. ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತೆ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥಾನೇತತ್ವ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವ ಉತ್ತಿಷ್ಠ ಪರಂತಪ. ಈ ಥರ ನೀನು ಬಹಳ ಮುಖ್ಯವಾದ ಘಟ್ಟದಲ್ಲಿ ಜೀವನದಲ್ಲಿ ಇನ್ನೇನು ಯುದ್ಧ ಶುರು ಆಗಬೇಕು, ಅಥವಾ ಇನ್ನೇನು ಪರೀಕ್ಷೆ ಬರಿಬೇಕು, ಇನ್ನೇನು ನಿರ್ಣಯ ತೆಗೆದುಕೋಬೇಕು, ಇನ್ನೇನು ವೋಟ್ ಹಾಕಬೇಕು ಅನ್ನೋವಾಗ ನಾವು ಹೆಂಗೆ ಯೋಚನೆ ಮಾಡಬೇಕು? ಕ್ಷುದ್ರಂ ಹೃದಯ ದೌರ್ಬಲ್ಯಂ. ಆ
ಆ ಇಮೋಷ್ನಲ್ ಗಾರ್ಬೇಜ್ ಅಥವಾ ಇಮೋಷ್ನಲ್ ವೀಕ್ನೆಸ್ ಏನಿದೆ ಅದನ್ನು ಪಕ್ಕಕ್ಕಿಟ್ಟು ಕ್ಲಿಯರಾಗಿ ಥಿಂಕ್ ಮಾಡು ಅಂತ ಹೇಳ್ತಾನೆ. ಹೆಂಗಾಗತ್ತೆ ಕೃಷ್ಣ ನನ್ನವರು ನೋಡಿ ನಂಗೆ ಆಗಲ್ಲ ಸನ್ನಿವೇಶದಲ್ಲಿ ಕೃಷ್ಣ ಹೇಳಿದ್ರು ಕೂಡ ಅದು ಎಲ್ಲ ಸನ್ನಿವೇಶಗಳಿಗೂ ಹೌದು ಖಂಡಿತ. ನೋಡಿ ಅವನು ಸನ್ಯಾಸಿಗೆ ಹೇಳಿಲ್ಲ, ನೀವು ಇದನ್ನ ಒಂದು ಯಾವುದೋ ಮತ ಪ್ರಚಾರ ಅಂತ ಅನ್ಕೊಳ್ಳೋ ಹಾಗೆ ಸನ್ಯಾಸಿಗೆ ಹೇಳಿಲ್ಲ, ಒಬ್ಬ ಅಲ್ಲ ಕೈ ಇದು ಧನುರ್ಬಾಣಗಳನ್ನ ಹಿಡ್ಕೊಂಡು ಯುದ್ಧಕ್ಕೆ ಹೊರಟಂತ ಸೈನಿಕನ್ ಹೇಳ್ತಾ ಇದ್ದಾನೆ. ಅಂದ್ರೆ ನಮಗ್ ಬೇಕದು, ಸನ್ಯಾಸಿಗಳನ್ನೆಲ್ಲ, ಗೃಹಸ್ಥರಿಗೆ ಬೇಕು, ಜೀವನದಲ್ಲಿ ಬೇಕು ನಮ್ಗೆ. ಈಗ ನಂಗೆ ಕೋಪ ಉಕ್ಕಿ ಬರ್ತಾ ಇರುತ್ತೆ, ಆ ಕೋಪದ ಆವೇಶದಲ್ಲಿ ಏನೋ ಅನ್ಬಿಡ್ತೀವಿ, ಏನೋ ಮಾಡ್ಬಿಡ್ತೀವಿ. ಯೋಗಸ್ಥ ಕುರು ಕರ್ಮಾಣಿ, ಬ್ಯಾಲೆನ್ಸ್ ಇಟ್ಕೋ. ನಿಂಗೆ ಆ ಬಂದಿದ್ದೆಲ್ಲ ಮನ್ಸಿಗೆ ಬಂದಿದ್ದನ್ನೆಲ್ಲ ಮಾಡಿಬಿಡ್ಬೇಡ, ಹೇಳ್ಬಿಡ್ಬೇಡ, ಯೋಗಸ್ಥನಾಗು, ನಿನ್ನೊಳಗೆ ನೀನು ಹೋಗು, ನಿನ್ನೊಳಗೆ ನೀನು ಶಾಂತಿಯನ್ನು ಸಂಪಾದಿಸಿ ಶುದ್ಧವಾದ ಮನಸ್ಸಿನಿಂದ ಜಗತ್ತನ್ನು, ಪರಿಸ್ಥಿತಿಯನ್ನು, ಜನರನ್ನು, ನಿನ್ನ ಮನಸ್ಸನ್ನು ನೀನು ನೋಡ್ಕೋ. ಆವಾಗ ನಿನಗೆ ಈ ಕ್ಷಣದಲ್ಲಿ ಯಾವುದು ಧರ್ಮ, ಯಾವುದು ನ್ಯಾಯ ಅಂತ ಗೊತ್ತಾಗತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಇದು ಇವತ್ತು ಇದೇ ವೇದಾಂತದ ಅಭಿಪ್ರಾಯಗಳೇ ಧ್ಯಾನವಾಗಿರೋದು, ಅದೇ ಝೆನ್ ಆಗಿರೋದು, ಅದನ್ನೇ ವಿಪಸನ ಇತ್ಯಾದಿ. ನೀವು ಎಲ್ಲ ಮತ ಬೇರೆ ಅಂತ ಪಾಲಿಟಿಷಿಯನ್ಸ್ ನಮ್ಮನ್ನು ಬಿಡಿಸಿ ಕೂಡಿಸಿದ್ದಾರೆ. ಆದರೆ ವಾಸ್ತವದಲ್ಲಿ ಎಲ್ಲರಿಗೂ ಮೂಲ ಒಂದೇ. ನಾವೆಲ್ಲ ಇದೇ ಭಾರತದಲ್ಲಿ, ಇದೇ ಮಣ್ಣಿನಲ್ಲಿ ಇದೇ ಅಭಿಪ್ರಾಯವನ್ನು, ಇದೇ ಉನ್ನತವಾದಂಥ ಶಾಂತಿ ತತ್ವ. ಶಾಂತಿ ಅಂದರೆ ಏನೂ ಮಾಡದೇ ಇರೋದಲ್ಲ, ಯುದ್ಧ ಮಾಡದೇ ಇರೋದಲ್ಲ. ನಮ್ಮ ಎಲ್ಲ ದೇವತೆಗಳ ಕೈಯಲ್ಲೂ ಕೂಡ ಆಯುಧಗಳಿರುತ್ತೆ. ಯಾಕೆ? ವರ, ಇದು ಅಭಯ, ವರದ. ಅಭಯ, ನಾನು ರಕ್ಷಣೆ ಮಾಡ್ತೀನಿ ಅನ್ನೋ ಒಂದು ಭರವಸೆ. ವರದ, ನಿಂಗೆ ಏನು ಅರ್ಹನೋ ಅದು ಕೊಡ್ತೀನಿ ಅಂತ. ಆಯುಧ ಯಾಕೆ? ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ. ಈಗ ಸೈನ್ಯನೇ ಬೇಡ ನಮಗೆ, ಪೊಲೀಸೇ ಬೇಡ ಅಂತ ಹೇಳಿದಂಗೆ ಇದ್ರು ಈ ದೇಶದಲ್ಲಿ. ಹೌದು, ಅವ್ರ ಪಾರ್ಟಿಯವರೇ ಭಗವದ್ಗೀತೆ ಬೇಡ ಅನ್ನೋರು. ಈಗ ಅಂದರೆ ನಮಗೆ ಜೀವನದಲ್ಲಿ ಮೊದಲು ಕ್ಲಿಯರ್ ಮೈಂಡ್, ಭಾಳ ನಿಶ್ಚಲಾಮತಿಹಿ ಅಂತ ಅದನ್ನು ಹೇಳ್ತಾರೆ ಶಾಸ್ತ್ರಗಳಲ್ಲಿ. ನಿಶ್ಚಲಾಮತಿಹಿ ಮೊದಲು ನಾನು ನನ್ನದು, ನನ್ನಿಷ್ಟ, ಐ ಡೋಂಟ್ ಕೇರ್, ನನ್ನಿಷ್ಟ, ನನ್ನ ಲಿಬರ್ಟಿ, ನನ್ಗೆ ಹಿಂಗೆ ಅನ್ಸುತ್ತೆ ಅಲ್ಲ. ನಾವೆಲ್ಲ ಕೂಡ ಒಟ್ಟಿಗೆ ಬದುಕಬೇಕು, ಇಷ್ಟವಿರಲಿ ಕಷ್ಟವಾಗಲಿ. ಹಾಗಾಗಿ ನಾವು ಒಟ್ಟಿಗೆ ಬದುಕೋ ಸೂತ್ರವನ್ನು ಹುಡುಕ್ಲೇಬೇಕು. ಅದಕ್ಕಾಗಿ ದುಷ್ಟ ಶಿಕ್ಷಣ ಆಗಲೇಬೇಕು. ಒಬ್ಬ ಕಂಟಿನ್ಯೂಸ್ ಆಗಿ ಟ್ರಾಫಿಕ್ ಸಿಗ್ನಲ್ನ ಬ್ರೇಕ್ ಮಾಡ್ತಾನೆ ಇದ್ದೆ, ಅವ್ನು ಹಿಡ್ಕೊಂಡು ಪನಿಷ್ಮೆಂಟ್ ಕೊಡಬೇಕಾ ಬೇಡವಾ? ಇನ್ಯಾರೋ ಸಾಯ್ತಾರ ಅವನಿಂದಾಗಿ. ಕಂಟಿನ್ಯೂಸ್ ಆಗಿ ಅಲ್ಲಿ ನುಸುಳ್ತಾನೆ ಇದ್ದರೆ ಆತಂಕವಾದಿಗಳು, ಸೈನಿಕರನ್ನ ಗುಂಡು ಹಾಯಿಸ್ಬೇಕಾ ಬೇಡವಾ? ಇಲ್ಲಿ ಕಂಟಿನ್ಯೂಸ್ ಆಗಿ ಕಳ್ತನ ಮಾಡ್ತಾ ಇದ್ರೆ ಪೊಲೀಸರವ್ನ ಹಿಡಿಬೇಕಾ ಬೇಡವಾ? ಕಂಟಿನ್ಯೂಸ್ ಆಗಿ ಹಿರಿಯರನ್ನ, ಆಚಾರಗಳನ್ನು, ಜನರನ್ನ ಬಾಯಿಗೆ ಬಂದಂಗೆ ಉಗಿತಾ ಇದ್ರೆ ಅವರನ್ನು ಕೌಂಟರ್ ಮಾಡಬೇಕೋ ಬೇಡವಾ? ಈಗ ನಮ್ಮ ದೇಹದಲ್ಲಿ ವೈರಸ್ ಇದೆ, ಬ್ಯಾಕ್ಟೀರಿಯಾ ಇದೆ ಅಂದರೆ ಅದನ್ನು ಸಾಯಿಸಿದ್ರೆ ತಾನೇ ನಮಗೆ ಆರೋಗ್ಯ ಬರೋದು. ಸೊ ದುಷ್ಟ ಎಲಿಮೆಂಟ್ಸ್ ಯಾರಿದ್ದಾರೆ, ಈಗ ಯುದ್ಧವನ್ನು ಮಾಡು ಅಂತ ಹೇಳಿದಾಗ ಸುಮ್ಮನೆ ಸಾಯಿಸು ಅಂತ ಹೇಳಿಲ್ಲ, ದುಷ್ಟರನ್ನು ನೀನು ನಿಗ್ರಹ ಮಾಡು ಅಂತ ಹೇಳಿದ್ದು. ಲಾಸ್ಟ್ ಮೂಮೆಂಟಲ್ಲೂ ಕೂಡ ಇನ್ನೇನು ಯುದ್ಧ ಶುರು ಆಗಬೇಕು ಅನ್ನೋವಾಗಲೂ ಕೂಡ ಯುಧಿಷ್ಠಿರ ಹೋಗಿ ಹೇಳ್ತಾನೆ, ಇದು ಧರ್ಮಕ್ಕಾಗಿ ಯುದ್ಧ. ಈಗಲೂ ಕೂಡ ನಾವು ನಿರ್ಣಯ ಮಾಡ್ಬೋದು. ರಾಮ ಕೂಡ ಅಷ್ಟೇ, ಈಗಲೂ ಸೀತೆಯನ್ನು ಕೊಟ್ಬಿಡು, ನಿಲ್ಲಿಸ್ಬಿಡ್ತೀವಿ ಯುದ್ಧ ಅಂತ. ಅಂದರೆ ಪರಿಹಾರ ಯುದ್ಧವಿಲ್ಲದೆ ಆಗೋ ಹಾಗಿದ್ರೆ ಆಗಲಿ, ಸಮಾಧಾನ ಭೇದ ಕೊನೆಯಲ್ಲಿ ದಂಡೋಪಾಯ. ಹಾಗಾಗಿ ಸನಾತನ ಧರ್ಮದಲ್ಲಿ ಯಾವತ್ತೂ ಕೂಡ ಫಸ್ಟ್ ಆಪ್ಷನ್ ಯುದ್ಧ ಅಲ್ವೇ ಅಲ್ಲ, ಆದರೆ ಯುದ್ಧಕ್ಕೆ ಸನ್ನದ್ಧವಾಗಿರಬೇಕು. ಏಕೆಂದರೆ ಯಾವ ಕ್ಷಣ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಒಂದು ಉದಾಹರಣೆ ಹೇಳ್ತೀನಿ. ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ಲಕ್ಷ್ಮಣರು ಹೊರೆ ಆಯುಧಗಳನ್ನು ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಯಾರ್ಯಾರೋ ಕೊಟ್ಟಿರ್ತಾರೆ ಋಷಿ ಮುನಿಗಳು ಬೇಕಾದಷ್ಟು ಅಸ್ತ್ರಶಸ್ತ್ರಗಳನ್ನು. ಸೀತೆ ಹೇಳ್ತಾಳೆ, ವನವಾಸದಲ್ಲಿ ಇದೀವಲ್ಲ ರಾಮ, ಇಷ್ಟೊಂದು ಯಾಕೆ ಹೊತ್ಕೊಂಡು ತಿರುಗಬೇಕು, ಒಂದು ಕಡೆ ಇಟ್ಬಿಟ್ಟು ಹೋಗೋಣ, ಆಮೇಲೆ ತೊಗೊಂಡು ಹೋಗೋಣ. ರಾಮ ಏನು ಹೇಳ್ತಾನೆ ಗೊತ್ತಾ? ನಾನು ರಾಜ್ಯ ಭ್ರಷ್ಟನಾಗಿರ್ಬೋದು, ಆದರೆ ಧರ್ಮ ಭ್ರಷ್ಟನಾಗಲಾರೆ. ನನ್ನ ಧರ್ಮ ಏನು? ನನ್ನ ಕ್ಷತ್ರಿಯ ಧರ್ಮ. ನನ್ನ ಕಣ್ಮುಂದೆ ಯಾರಿಗಾದ್ರೂ ತೊಂದರೆ ಆದರೆ ತಕ್ಷಣ ಹೋಗಿ ರಕ್ಷಣೆ ಮಾಡಬೇಕು. ಈ ಕಾಡಲ್ಲಿ ರಾಕ್ಷಸರಿರ್ತಾರೆ, ಕ್ರೂರ ಪ್ರಾಣಿಗಳಿರುತ್ತವೆ, ಯಾರಿಗೋ ನನ್ನ ಕಣ್ಮುಂದೆ ತೊಂದರೆ ಆಗ್ಬೋದು. ಆಗ ಅಯ್ಯೋ ನಾನೇನು ಮಾಡಲಿ, ನನಗೇನು ಮಾಡೋಕ್ಕಾಗಿಲ್ಲ ಅಂತ ಹೇಳೋ ಹಾಗಿಲ್ಲ. ಐ ಶುಡ್ ಬಿ ಎಕ್ವಿಪ್ಡ್. ನಾನು ಸದಾ ಸನ್ನದ್ಧನಾಗಿರಲೇಬೇಕು. ನಾನು ಅಲ್ಲಿರಲಿ, ಇಲ್ಲಿರಲಿ. ರಾಜನಾಗುವುದು ಬಿಡೋದು ಆಪ್ಷನ್, ಕ್ಷತ್ರಿಯನಾಗುವುದು ಬಿಡೋದು ಆಪ್ಷನ್ ಅಲ್ಲ. ಹಾಗೆ ನಾವು ಬೌದ್ಧಿಕ ಕ್ಷತ್ರಿಯರಾಗಬೇಕು. ಕಣ್ಣು ಮುಂದೆ ಇವತ್ತು ನಾವು ಕಾಣ್ತಾ ಇದ್ದೀವಿ ಸಮಾಜದಲ್ಲಿ, ರಾಮನ್ ಬೈದ್ರು ಪರವಾಗಿಲ್ಲ, ಕೃಷ್ಣನ್ ಬೈದ್ರು ಪರವಾಗಿಲ್ಲ, ಪರಂಪರೆ, ಅಜ್ಜಿ ತಾತ, ನಮ್ಮ ವೇಷಭೂಷ, ಕುಂಕುಮ, ಆಚಾರ ವಿಚಾರ, ಭಗವದ್ಗೀತೆ ಏನು ಬೇಕಾದ್ರೂ ಯಾರು ನಿಂದಿಸಿದ್ರು ಆರಾಮಾಗಿ ಕುತ್ಕೊಂಡು ಕಾಫಿ ಕುಡ್ಕೊಂಡು ಹೀಗೆ ಹೇಳಬಾರ್ದಾಗಿತ್ತು ಅಂತ ಹೇಳ್ತೀವಿ. ಆದರೆ ನನ್ನ ಬಗ್ಗೆ ಯಾರೋ ಪಕ್ಕದ ಮನೆಯವ್ರಿಗೆ ಇನ್ಯಾರೋ ಹೇಳಿದ್ರು ಅಂದ ತಕ್ಷಣ ಬುಸ್ ಅಂತ ಹೊಟ್ಟೋಗ್ಬಿಡ್ತೀವಿ. ರಾಮಾಯಣದಿಂದ ಏನು ಕಲಿತೀವಿ, ಭಗವದ್ಗೀತೆಯಿಂದ ಏನು ಕಲಿತೀವಿ? ನನ್ನ ಬಗ್ಗೆ ಪರ್ಸ್ನಲ್ ಆಗಿ ಯಾರೋ ಏನೋ ಅಭಿಪ್ರಾಯಗಳು ಹೇಳಿದ್ರು ಅಂದರೆ ಕ್ಷಮಿಸ್ಬಿಡು. ಕೈಕೇನು ಕ್ಷಮಿಸ್ತಾ ರಾಮ, ಮಂಥರೇನು ಕ್ಷಮಿಸ್ತಾ ರಾಮ,
ಶಿಶುಪಾಲನ 100 ಸಲ ಕ್ಷಮಿಸ್ದ ಕೃಷ್ಣ. ಹಾಗಾಗಿ ಭಗವದ್ಗೀತೆ ಏನು ಮಾಡ್ತಾ ಇದೆ ಅಂದರೆ ಅದನ್ನು ಯೋಗಶಾಸ್ತ್ರ ಅಂತ ಕರೀತಾರೆ. ಯುಜ್ಯತೇತಿ ಯೋಗ ಅಂತ. ಯೋಗ ಅಂದರೆ ಏನು? ಮೈ ಬಗ್ಸೋದು ಅದಲ್ಲ, ಅದಕ್ಕೆ ಆಸನ ಅಂತ ಹೆಸರು. ನಾವು ಅದನ್ನು ಯೋಗ ಅಂತ ಕರೆದ್ಬಿಟ್ಟಿದ್ದೀವಿ, ಆಸನನ ಯೋಗ ಅಂತ ಕರಿತಾ ಇದ್ದೀವಿ. ಯೋಗ ಅಂತಂದರೆ ನಮ್ಮೊಳಗೆ ನಾವು ಕನೆಕ್ಟ್ ಆಗೋದು. ಬೆಳಗ್ಗೆ ಎದ್ದ ತಕ್ಷಣ ಸುಮ್ಮನೆ ಕೂತ್ಕೋಬೇಕು, ದೀರ್ಘ ಉಸಿರಾಟ ಮಾಡಿ ನಮ್ಮ ಉಸಿರಾಟವನ್ನು ನಾವು ಗಮನಿಸಿದ ತಕ್ಷಣ ಅದು ರೆಗ್ಯುಲೇಟ್ ಆಗುತ್ತೆ. ನಮ್ಮ ಮನಸ್ಸನ್ನು ನಾವು ಗಮನಿಸಿದ ತಕ್ಷಣ ಮನಸ್ಸು ಶಾಂತವಾಗುತ್ತೆ. ನಮ್ಮ ಆಲೋಚನೆಯನ್ನು ನಾವು ಗಮನಿಸಿದ ತಕ್ಷಣ ಅದು ಒಂಥರ ದಿಕ್ಕನ್ನು ಪಡೆಯುತ್ತೆ. ನಮ್ಮ ದೇಹವನ್ನು ಗಮನಿಸಿದ ತಕ್ಷಣ ದೇಹ ಒಂಥರ ಹಾಯಿ ಆಗುತ್ತೆ. ಹೀಗೆ ನಮ್ಮ ವ್ಯಕ್ತಿತ್ವ ಏನಿದೆ ಅದರೊಳಗೆ ನಾವು ಚೆನ್ನಾಗಿ ಸ್ವಸ್ಮಿಂಸ್ಥ, ನಮ್ಮೊಳಗೆ ನಾವಿರೋಗದೇ ಸ್ವಸ್ಥ ಪದದ ಅರ್ಥ ಅದು. ನಮ್ಮೊಳಗೆ ನಾವು ಇದ್ದು ಅವಾಗ ಫುಲ್ಲು ರಿಫ್ರೆಶ್ ಆಗ್ತೀವಿ. ಆಮೇಲೆ ಆಚೆ ಬಂದು ಕೆಲಸ ಮಾಡುವಂಥ ಆ ಯೋಗದ ಸಾಧನೆ ಅಂದರೆ ಇದು ಇಲ್ಲದೆ ಹೋದರೆ ಅರ್ಜುನಂಗೆ ಆದ ಹಾಗೆ ಆಗತ್ತೆ, ನಮಗೆ ಗೊಂದಲ ಆಗತ್ತೆ. ನಾನು ನನ್ನವರು ಬೇಕು ಬೇಡ ಇದನ್ನು ಬಿಟ್ಟು ನಾವು ಯಾವುದು ಇಡೀ ಸಮಷ್ಟಿ ಹಿತ ಅಂತ ಅದನ್ನು ಬಳಸ್ತಾರೆ ಪದ. ಸಮಷ್ಟಿಗೆ ಒಳ್ಳೇದಾಗಬೇಕು. ವ್ಯಷ್ಟಿ ಅಂದರೆ ನನಗೆ. ಆದರೆ ಇವಾಗ ನಾನು ಬಾಳೆಹಣ್ಣು ತಿನ್ನಬೇಕು ಅಂದರೆ ನಂಗೆ ಇಷ್ಟ, ಸರಿ, ವ್ಯಷ್ಟಿ ಧರ್ಮ. ನಾನು ದುಡ್ಡು ಕೊಟ್ಟು ತೊಗೊಳ್ತೀನಿ, ತಿಂತೀನಿ. ಆ ಸಿಪ್ಪೆನ ಎಲ್ಲೇ ಎಸಿತೀನಿ, ಅದು ಸಮಷ್ಟಿ ಧರ್ಮ. ನಾನು ಎಲ್ಲಿ ಬೇಕಾದ್ರೂ ಎಸಿತೀನಿ. ನಾನು ದುಡ್ಡು ಕೊಟ್ಟು ತೊಗೊಂಡಿದ್ದು ಬಾಳೆಹಣ್ಣು ಅಂತ ಹೇಳೋ ಹಾಗಿಲ್ಲ. ನಾನು ಎಲ್ಲಿ ಬೇಕಾದ್ರೂ ಅಡ್ಡ ಕೂತ್ಕೊಂಡು ಇಲ್ಲೇ ಪೂಜೆ ಮಾಡ್ತೀನಿ, ಇಲ್ಲೇ ಬೀದಿನಲ್ಲೇ ಇದೆಲ್ಲಿ ಮಾಡೋ ಹಾಗಿರೋಕ್ಕೆ ಇನ್ನೊಬ್ರಿಗೆ ತೊಂದರೆ ಆಗುತ್ತೆ. ಸೊ ಸಮಷ್ಟಿ ಹಿತವನ್ನು ಮೊದಲು ಇಟ್ಕೋಬೇಕು. ಸಮಷ್ಟಿ ಹಿತದ ಮುಂದೆ ವ್ಯಷ್ಟಿ ಯಾವಾಗಲೂ ತಗ್ಗಬೇಕು ಅಂತಲೇ ಎಲ್ಲ ಧರ್ಮಶಾಸ್ತ್ರಗಳು ಹೇಳುತ್ತೆ, ಮಹಾಭಾರತನೂ ಹೇಳುತ್ತೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನಿನಗನ್ಸಿದ್ದಲ್ಲ ಮುಖ್ಯ ಅರ್ಜುನ, ನಿನಗೆ ನಿನ್ನ ತಾತ ನಿನ್ನ ಗುರುವನ್ನು ಸಾಯಿಸೋದು ಕಷ್ಟ ಅನ್ನೋದು ಮುಖ್ಯ ಅಲ್ಲ. ನಿನ್ನ ತಾತ ನಿನ್ನ ಗುರು ಅನ್ನೋರು ದೇ ಆರ್ ಅಫೆಂಡರ್ಸ್. ಅವರು ತಪ್ಪಿತಸ್ಥರು. ಹಾಗಾಗಿ ಯಾರ ತಾತ ಆಗಲಿ ಯಾರ ಗುರು ಆಗಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ನೀನು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡುವ ಸ್ಥಾನದಲ್ಲಿದೆಯಾ. ನೀನು ಮಾಡಲ್ಲ ಅಂದರೆ ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ತೀನಿ ನಾನು. ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್, ನಿನ್ನ ಕರ್ತವ್ಯವನ್ನು ಬಿಡಬೇಡ ಅಂತ ಸ್ಪಷ್ಟತೆ ಕೊಡ್ತಾನೆ. ಅಲ್ಲಿಂದ ಶುರು ಆಗುತ್ತೆ ಭಗವದ್ಗೀತೆ. ಆಗ ಅರ್ಜುನ ಹೇಳ್ತಾರೆ, ಅಯ್ಯೋ ನೀನು ಹೇಳೋದು ಸುಲಭ, ತುಂಬ ಇನ್ನೊಂದು ಪ್ರಶ್ನೆ ಮನಸ್ಸಿನಲ್ಲಿ ಪ್ರಿಪೇರ್ ಆಗಿತ್ತು, ಬಟ್ ಇರ್ರೆಲೆವೆಂಟ್ ಅನ್ನಿಸ್ತಾ ಇದೆ. ಇನ್ನೊಂದು ಪ್ರಶ್ನೆ ಮನಸ್ಸಿನಲ್ಲಿ ರೆಡಿ ಆಗಿತ್ತು ನನಗೆ. ಜಾತ್ಯತೀತ ದೇಶದ ಬಗ್ಗೆ ಮಾತಾಡ್ತಿದ್ವಿ. ಶಾಲೆ ಅಂದಮೇಲೆ ಎಲ್ಲ ಜಾತಿ ಧರ್ಮ ನಂಬಿಕೆಗಳ ಮಕ್ಕಳು ಓದೋದಕ್ಕೆ ಬಂದಿರ್ತಾರೆ. ಭಗವದ್ಗೀತೆ ಬೇಕಿದ್ರೆ ಹಿಂದೂಗಳು ಓದ್ಕೊಳ್ಳಿ, ಯಾಕೆ ಮುಸ್ಲಿಂ ಮಕ್ಕಳು ಓದಬೇಕು, ಕ್ರಿಶ್ಚಿಯನ್ ಮಕ್ಕಳು ಓದಬೇಕು ಅನ್ನೋ ಪ್ರಶ್ನೆ ಬಂದಿತ್ತು ನನಗೆ. ನೋಡಿ, ಅದೇ ಈಗ ನಾನು ಯಾವುದೋ ಒಂದು ಶೈವಾಗಮ ಪುಸ್ತಕವನ್ನು ಮಕ್ಕಳಿಗೆ ಹೇಳ್ಕೊಡಿ ಅಂದರೆ ಶೈವದ ಯಾಕೆ ನಾವು ಮಾಡಬೇಕು ಅಂತ ವೈಷ್ಣವರು ಹೇಳ್ತಾರೆ, ಅಥವಾ ಮುಸ್ಲಿಮ್ಸ್ ಹೇಳ್ತಾರೆ, ಕ್ರಿಶ್ಚಿಯನ್ಸ್ ಹೇಳ್ತಾರೆ, ಜೈನರು ಹೇಳ್ತಾರೆ. ಅದು ಸರಿ. ಅಥವಾ ನಾನು ಹೇಗೆ ಪೂಜೆ ಮಾಡಬೇಕು ಅಥವಾ ಇಂಥದ್ದು ಬೇಡ. ಬಟ್ ಭಗವದ್ಗೀತೆ ಯೂನಿವರ್ಸಲ್. ಅದು ಐನ್ಸ್ಟೀನ್ ಅಂಥವ್ರು ಯಾರ್ಯಾರೋ ಫಾರಿನರ್ಸ್ ಎಲ್ಲ ಓದ್ತಾ ಇದ್ರು. ಅಂದರೆ ಇವತ್ತು ಪಾಕಿಸ್ತಾನಲ್ಲೂ ಕೂಡ ಸಂಸ್ಕೃತವನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾವುದು ಯೂನಿವರ್ಸಲ್ ಐಡಿಯಾಸ್ ಇರುವಂಥದ್ದು. ಈಗ ಅರ್ಜುನನ್ಗಾದ ಗೊಂದಲ ನಮಗೆಲ್ಲ ಆಗಲ್ವಾ, ಕ್ರಿಶ್ಚಿಯನ್ಸ್ಗೆ ಆಗಲ್ವಾ, ಮುಸ್ಲಿಮ್ಸ್ ಆಗಲ್ವಾ. ಮನಸ್ಸನ್ನು ನಿಗ್ರಹಿಸೋದನ್ನ ಶ್ರೀಕೃಷ್ಣ ಹೇಳ್ತಾನೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ. ಮನಸ್ಸು ಹೆಂಗೆ ಡಿಸೆಂಟ್ ಇದೆಯಲ್ಲ, ಅಂದರೆ ನಾವು ಅವನತಿ ಹೆಂಗಾಗತ್ತೆ ಅಂತ 2 ಶ್ಲೋಕ ಹೇಳ್ತಾನೆ ಶ್ರೀಕೃಷ್ಣ. ತುಂಬ ಚೆನ್ನಾಗಿದೆ. ಅವನು ಹೇಳ್ತಾನೆ, ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ, ಸಂಗಾತ್ ಸಂಜಾಯತೆ ಕಾಮ, ಕಾಮಾತ್ ಕ್ರೋಧೋ ಬಿಜಾಯತೆ, ಕ್ರೋಧಾತ್ ಭವತಿ ಸಮೋಹಃ, ಸಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಈ ಬಾಲ್ ಮೇಲಿಂದ ಹಾಕಿದಾಗ ಟಕ್ ಅನ್ನತ್ತೆ, ಟಕ್ ಅನ್ನತ್ತೆ, ಟಕ್ 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 ಅಂತ ಹೊಟ್ಟೋಗ್ಬಿಡುತ್ತೆ. ಹಾಗೆ ಮನಸ್ಸು ಧ್ಯಾಯತೋ ವಿಷಯಾನ್ ಪುಂಸಃ, ಯಾವುದೋ ಒಂದು ವಿಷಯ ಅಂದರೆ ವಸ್ತು ಆಗ್ಬೋದು, ವ್ಯಕ್ತಿ ಆಗ್ಬೋದು, ಆಸೆ ಆಗ್ಬೋದು, ದುರಾಸೆ ಏನಾದರೂ ಆಗ್ಬೋದು. ಒಂದನ್ನು ಸಿಕ್ಕಾಪಟ್ಟೆ ಅಬ್ಸೆಷನಿಂದ, ಅತಿ ಮೋಹದಿಂದ ಅದನ್ನೇ ನಾವು ಆಲೋಚನೆ ಮಾಡ್ತಾ ಇದ್ರೆ ಧ್ಯಾಯತೋ ವಿಷಯಾನ್ ಸಂಗಸ್ತ್, ಅದ್ರ ಮೇಲೆ ಅಟ್ಯಾಚ್ಮೆಂಟ್ ಉಂಟಾಗತ್ತೆ. ಆಮೇಲೆ ಬೇಕೇ ಬೇಕು ಅನ್ಸತ್ತೆ. ಈಗ ನಾನು ದಾರಿನಲ್ಲಿ ಒಂದು ಸೀರೆ ನೋಡ್ತೀನಿ ಅಂತ ಇಟ್ಕೊಳ್ಳಿ, ಚೆನ್ನಾಗಿದೆ ಅಂತ ನೋಡ್ಬಿಟ್ಟು ಬಂದ್ಬಿಡ್ಬೇಕು. ಅದನ್ನೇ ಹೋಗ್ತಾ ಬರ್ತಾ ನೋಡ್ತಾ ಇದ್ರೆ ನಂಗೆ ಅದು ಬೇಕು ಅನ್ಸುತ್ತೆ. ನೆಕ್ಸ್ಟ್ ಸಂಗಾತ್ ಸಂಜಾಯತೆ ಕಾಮ, ನನ್ಗೆ ಅನ್ಕೊಂಡಿದ್ದು ನಂಗೆ ಸಿಕ್ಲಿಲ್ಲ ಅಂದ ತಕ್ಷಣ ಕ್ರೋಧೋ ಬಿಜಾಯತೆ, ಕೋಪ ಬಂದ್ಬಿಡತ್ತೆ. ನಂಗೆ ಅನ್ಕೊಂಡಿದ್ದೆಲ್ಲ ಆಗಬೇಕು, ನಾನು ಕೇಳಿದ್ದೆಲ್ಲ ಸಿಕ್ಕಬೇಕು, ಜೀವನದಲ್ಲಿ ಎಲ್ಲ ನಂಗೆ ಅನುಕೂಲವಾಗಿ ನಡಿಬೇಕು, ಯಾರೂ ನಾನು ಬೈಬಾರ್ದು, ಎಲ್ಲರೂ ನಾನು ಒಪ್ಕೋಬೇಕು. ಇದು ನಡೆಯೋದಿಲ್ಲ. ಈ ಹಿಂದೂಗಳಿಗೂ ನಡೆಯಲ್ಲ, ಮುಸ್ಲಿಮ್ಸ್ಗೂ ನಡೆಯಲ್ಲ, ಕ್ರಿಶ್ಚಿಯನ್ಸ್ಗೂ ನಡೆಯಲ್ಲ. ನಾವು ಎಷ್ಟು ಓಡಾಡಿದ್ರು, ಸಾಯಿಸಿದ್ರು, ಏನೇನು ಮಾಡಿದ್ರು ಕೂಡ ಜೀವನ ಅನ್ನೋ ಗತಿನಲ್ಲಿ ಎಲ್ಲರೂ ಕೂಡ ದೇ ಹ್ಯಾವ್ ಟು ಟೇಕ್ ಎ ನೋ ಅಂಡ್ ಎನ್ ಎಸ್. ಎರಡೂ ಎಲ್ಲರಿಗೂ ಬರುತ್ತೆ. ಆ ಸಂದರ್ಭದಲ್ಲಿ ನಾವು ಹೆಂಗೆ ಬದುಕಬೇಕು, ಹೆಂಗೆ ನೋಡಬೇಕು ಅನ್ನೋದನ್ನು ತೋರಿಸ್ತಾನೆ. ಸೊ ಕ್ರೋಧದಿಂದ ಏನಾಗುತ್ತೆ, ಕೋಪ ಬಂದ್ಬಿಡುತ್ತೆ. ನಾನು ಅಂದ್ಕೊಂಡಿದ್ದು ಮಾಡಲಿಲ್ಲ ವಿರುದ್ಧ. ಕ್ರೋಧಾತ್ ಭವತಿ ಸಮೋಹ. ಸಮೋಹ ಅಂದರೆ ಇಲ್ಯೂಷನ್ನು, ತಲೆಕೆಟ್ಟು ಹೋಗುತ್ತೆ ಅಂತ ಹೇಳ್ತೀವಲ್ಲ, ದಿಗ್ಭ್ರಾಂತಿ ಉಂಟಾಗುತ್ತೆ.
ಸಮೋಹಾತ್ ಸ್ಮೃತಿ ವಿಭ್ರಮ. ನಾನು ಯಾರು ಅಂತ ಮರ್ತು ಹೋಗ್ಬಿಡ್ತೀವಿ, ಕೆಟ್ಟದಾಗಿ ಕಿರ್ಚ್ತೀವಿ, ಕೂಗ್ತೀವಿ, ಹೊಡಿತೀವಿ, ಬಡಿತೀವಿ. ನಮ್ಮ ಅಂತರಂಗದ ಶಕ್ತಿ, ಶಾಂತಿ ಎಲ್ಲವನ್ನು ಮರೆತು ರಾಕ್ಷಸರಂತೆ ವರ್ತಿಸ್ತೀವಿ. ಸ್ಮೃತಿ ವಿಭ್ರಮ. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ. ನಮ್ಮ ಡೆಸಿಷನ್ ಇದೆಯಲ್ಲ, ನಿರ್ಣಯ ತೆಗೆದುಕೊಳ್ಳೋ ಕೆಪಾಸಿಟಿ ಎಲ್ಲ ಹಾಳಾಗ್ಬಿಡುತ್ತೆ. ನಾವು ಹೊಡಿ ಬಡಿ ಕಡಿ ಫುಲ್ ವಿ ಡೂ ಎವ್ರಿಥಿಂಗ್ ರಾಂಗ್. ಅಂದರೆ ನಮಗೆ ಪೇಷನ್ಸ್ ಹೊಟ್ಟೋಗುತ್ತೆ. ನಾವು ನಮ್ಮ ಜೀವನವನ್ನೂ ನರಕ ಮಾಡ್ಕೊಳ್ಳೋದಲ್ಲದೆ ಇನ್ನೊಬ್ರಿಗೂ ನರಕವನ್ನು ಮಾಡ್ತೀವಿ. ಬುದ್ಧಿನಾಶಾತ್ ಪ್ರಣಶ್ಯತಿ. ಹೇಗೆ ಹೇಳ್ತಾನೆ ಅಂದರೆ, ಇಟ್ ಸ್ಟಾರ್ಟ್ಸ್ ವಿತ್ ಧ್ಯಾಯುತ ವಿಷಯ ಪುಂಸಃ. ಸುಮ್ಮನೆ ಒಂದ್ರ ಬಗ್ಗೆ ಹೆಂಡತಿನೇ ಆಗಲಿ, ಗಂಡನೇ ಆಗಲಿ, ಮಕ್ಕಳೇ ಆಗಲಿ, ಮತವೇ ಆಗಲಿ, ಕುಲವೇ ಆಗಲಿ, ನನ್ನ ವಸ್ತುಗಳೇ ಆಗಲಿ, ನನ್ನ ಏನೇ ಆಗಲಿ, ಯಾವುದೇ ಒಂದರ ಬಗ್ಗೆ, ಒಂದು ವ್ಯಕ್ತಿ, ಒಂದು ವಸ್ತುವಿನ ಬಗ್ಗೆ ಒಂದು ಮಿತಿ ಮೀರಿದ ವ್ಯಾಮೋಹ ಇರಬಾರ್ದು. ಅದನ್ನು ಮೋಹ, ಅಬ್ಸೆಷನ್ ಆಗಬಾರ್ದು ಯಾವುದು ಕೂಡ. ಆ ಅಬ್ಸೆಷನ್ ಈಗ ಮತಗಳ ಬಗ್ಗೆ ಅದೇ ಆಗೋದು. ಮತಾಂಧತೆ. ಧರ್ಮ ಅಂತ ಪದ ಬಳಸಲೇಬಾರ್ದು ಆ್ಯಕ್ಚುಲಿ. ಇಸ್ಲಾಂ ಮತ, ಕ್ರೈಸ್ತ ಮತ, ಜೈನ ಮತ, ಶೈವ ಮತ, ಶಾಕ್ತ ಮತ, ಹಾಗೆ ಪಾರ್ಸಿ ಮತ ಇತ್ಯಾದಿ. ಸೊ ಮತಗಳಲ್ಲೂ ಏನಾಗುತ್ತೆ, ಮತ ಇರೋದೇನು, ಈಗ ಒಂದು ಮಾರ್ಗವನ್ನು ತೋರಿಸೋದಕ್ಕೆ, ಸತ್ಯದ ಅನುಸಂಧಾನಕ್ಕೆ ನಮಗೊಂದು ಮಾರ್ಗ ಬೇಕು, ಒಂದು ಆಂಬಿಯನ್ಸ್ ಬೇಕು. ಈಗ ಮುಸಲ್ಮಾನರು ಮಕ್ಕಾ ಕಡೆಗೆ ತಿರ್ಕೊಂಡು ಮಾಡ್ತಾರೆ, ಕ್ರೈಸ್ತರು ಒಂದು ಕ್ರಾಸ್ ಇಟ್ಕೊಳ್ತಾರೆ, ಬೌದ್ಧರು ಒಂದು ಧರ್ಮಚಕ್ರ ಇಟ್ಕೊಳ್ತಾರೆ, ಜೈನರಿಗೂ ಒಂದು ಸ್ವಸ್ತಿಕ ಇರುತ್ತೆ. ಎಲ್ಲರಿಗೂ ಒಂದು ಸಿಂಬಲು, ಒಂದು ಆಂಬಿಯನ್ಸ್ ಬೇಕು, ಮೆಂಟಲ್ ಆಂಬಿಯನ್ಸ್. ಅದಕ್ಕಾಗಿ ಹೊರಗಡೆ ಒಂದು ಬೇಕಾಗುತ್ತೆ. ಅದನ್ನು ಮತ ಅಂತ ಹೇಳ್ತಾರೆ. ಒಂದು ನಮ್ಮ ಮತದ ಗುರು ಏನು ಮಾಡ್ತಾರೆ, ಒಂದು ಸಂಹಿತೆ ಹಾಕ್ಕೊಡ್ತಾರೆ. ಈ ಥರ ನೀನು ಪೂಜೆ ಮಾಡು, ಈ ಥರ ಧ್ಯಾನ ಮಾಡು, ಈ ಥರ ಶಾಂತಿಯನ್ನು ಪಡಿ, ಈ ಥರ ದಾನ ಧರ್ಮ ಮಾಡು, ಈ ಥರ ಹಬ್ಬ ಹರಿದಿನ ಮಾಡು, ಈ ಥರ ಗುರು ಹಿರಿಯರಿಗೆ ನಮಸ್ಕಾರ ಮಾಡು ಅಂತ ಪ್ರತಿಯೊಂದು ಮತವೂ ತನ್ನ ರೀತಿಯಲ್ಲಿ ಹೇಳ್ಕೊಡುತ್ತೆ. ಸಾಮಾನ್ಯ ಮನುಷ್ಯನಿಗೆ ಅದು ಬೇಕು. ರಾಮಕೃಷ್ಣ ಪರಮಹಂಸರಿಗೆ ಬೇಡ, ರಮಣ ಮಹರ್ಷಿಗಳು ಬೇಡ, ಅಲ್ಲಮ ಪ್ರಭುಗಳು ಬೇಡ. ಅವ್ರಂತರ ಬಯಲು. ಅವರು ದೇ ಹ್ಯಾವ್ ರೀಚ್ಡ್ ಎ ಪಾಯಿಂಟ್. ಈಗ ಪರೀಕ್ಷೆ ಮುಗಿಸಿದಾದ್ಮೇಲೆ ಓದ್ಕೊಳ್ಳೋ ಅಂತ ಹೇಳ್ಕೊಬೇಕಾಗಿಲ್ಲ ಯಾರಿಗೂ. ಹಾಗೆ ಅವ್ರು ಮುಗಿಸಿದಂಥವ್ರು. ಮತ ಇರೋದು ಯಾಕೆಂದರೆ ನಮಗೊಂದು ಮಾರ್ಗ ಹಾಕ್ಕೊಡೋಕ್ಕೆ. ಆದರೆ ನನ್ನ ಮತದಲ್ಲೇ ಎಲ್ಲರೂ ಬರಬೇಕು, ನನ್ನ ಮತವೇ ಸರಿ, ಬೇರೆ ಎಲ್ಲವೂ ರಾಂಗ್ ಅನ್ನೋದು ಹುಚ್ಚಾಟ ಆಗತ್ತೆ. ಯಾಕೆ ಹಂಗಾಗತ್ತೆ ಅಂದರೆ, ನನ್ನ ಮತದ ಬಗ್ಗೆ ನನಗೆ ಇರೋದು ಭಕ್ತಿ ಅಲ್ಲ, ಅಬ್ಸೆಷನ್. ಈ ಅಬ್ಸೆಷನ್ ಅನ್ನೋದು ಎಷ್ಟು ದೂರ ಹೋಗುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ. ಕೊಲೆ ಪಾತಕಗಳು, ಜನೋಸೈಡ್ ಆಗಿಬಿಟ್ಟಿದೆ. ಮಿಲಿಯನ್ ಗಟ್ಟಲೆ ಜನರನ್ನು ಸಾಯಿಸಾಕ್ಬಿಟ್ಟಿದ್ದಾರೆ. ಆ ಹುಚ್ಚದ್ದಂತಹ ಮತಾಂಧತೆ ಅನ್ನೋದು ಇವತ್ತು ಥ್ರೂ ಕಲನೈಸೇಷನ್ ಪ್ರಪಂಚಾದ್ಯಂತ ಒಂದು ಸರ್ವನಾಶಕ್ಕೆ ಕಾರಣವಾಗಿಬಿಟ್ಟಿದೆ. ಈ ಮಟ್ಟಕ್ಕೆ ಹೋಗುತ್ತೆ. ಆದ್ದರಿಂದ ನಾವು ಮೊದಲೇ ನಮ್ಮ ಮನಸ್ಸನ್ನು ಯೋಗಸ್ಥಃ ಕುರು ಕರ್ಮಾಣಿ ಸಂಗಮ್ ತ್ಯಕ್ತ್ವ, ಎಲ್ಲ ಮಾಡು, ಆದರೆ ಆ ಅಟ್ಯಾಚ್ಮೆಂಟ್ ಬಿಟ್ಬಿಡು. ಯಾವುದೋ ಸಂದರ್ಭದಲ್ಲಿ ಎಲ್ಲ ಬಿಟ್ಟು ಹೋಗುತ್ತೆ. ನಮ್ಗೆ ಇಷ್ಟವಾದದ್ದೇನೋ ಕಳ್ಕೊಳ್ಳೋ ಸಂದರ್ಭ ಬರುತ್ತೆ. ವ್ಯಕ್ತಿಗಳು, ನಮ್ಗೆ ಬಹಳ ಪ್ರಿಯವಾದಂತಹ ನಮ್ಮ ತಂದೆ ತಾಯಿಯೋ ಅಥವಾ ನಮ್ಮ ಬಂಧು ಬಳಗವೋ, ನಮ್ಗೆ ಇಷ್ಟವಾದ ವಸ್ತುವೋ, ಸೀರೆನೋ, ಒಡವೆನೋ, ಪುಸ್ತಕನೋ, ಏನೋ ಒಂದು ಕೈ ತಪ್ಪು ಹೋಗಲ್ವಾ ಜೀವನದಲ್ಲಿ, ಸ್ನೇಹವೋ ಏನೋ ಅಪಾರ್ಥ ಆಗುತ್ತೆ. ಇದು ಇಟ್ ಇಸ್ ಅ ಪಾರ್ಟ್ ಆಫ್ ಲೈಫ್. ಅದನ್ನು ನೀನು ಒಪ್ಕೋ. ಆವಾಗ ನಿನ್ನ ಮನಸ್ಸಿನಲ್ಲಿ ಗೊಂದಲ ಆಗೋದಿಲ್ಲ. ಆಗ ನೀನು ಆ ಸಿಚುವೇಶನ್ಗಿಂತ ಮೇಲೆ ನಿಂತ್ಕೊಳ್ತೀಯ, ಕ್ಷಮಿಸುವ ಶಕ್ತಿಯನ್ನು ಪಡಿತೀಯ, ಮರೆಯುವ ಶಕ್ತಿಯನ್ನು ಪಡಿತೀಯ, ಮನಸ್ಸು ತಿಳಿಯಾಗತ್ತೆ. ಮನಸ್ಸು ತಿಳಿಯಾದ ತಕ್ಷಣ ಬುದ್ಧಿ ಚುರುಕಾಗತ್ತೆ. ಬುದ್ಧಿ ಯಾತಕ್ಕೆ ತಪ್ಪು ನಿರ್ಣಯ ಮಾಡುತ್ತೆ ಅಂದರೆ, ಮನಸ್ಸು ಒಂಥರ ಕ್ಲೌಡಿಯಾಗಿ ಬುದ್ಧಿಯನ್ನು ಕವಿದು ಬಿಡುತ್ತೆ. ಈ ಇಮೋಷನ್ಸ್ ಇದೆಯಲ್ಲ, ಇದು ಬುದ್ಧಿಯನ್ನು ಕವಿದು ಬಿಡುತ್ತೆ. ಈ ಇಮೋಷನ್ಸ್ನ ಯಾವಾಗ ನಾವು ಕ್ಲಿಯರ್ ಮಾಡ್ತೀವೋ ಬುದ್ಧಿ ನೆಟ್ಟಗಾಗತ್ತೆ. ಇದನ್ನು ಭಗವದ್ಗೀತೆ ಹೇಳುತ್ತೆ. ಇದನ್ನೇ ಮಹಾಭಾರತದಲ್ಲಿ ನೂರಾರು ಕಥೆಗಳ ಮೂಲಕ ನಾವು ವ್ಯಾಸರು ಹೇಳಿದ್ದನ್ನು ನಾವು ನೋಡ್ತೀವಿ. ಇದನ್ನು ರಾಮ ಜೀವನದಲ್ಲಿ ಪಾಲಿಸಿ ತೋರಿಸ್ದ, ಇದನ್ನು ಕೃಷ್ಣ ಪಾಲಿಸಿ ತೋರಿಸ್ದಲ್ಲದೆ ಪಾಂಡವರ ಮೂಲಕ ಮಾಡಿಸ್ದ. ಅದಕ್ಕೆ ಸಾವಿರಾರು ವರ್ಷಗಳಿಂದ ಸಿಲೆಬಸ್ ಆಗಿದೆ. ಇವರು ಇವತ್ತು ಕಚ್ಚಾಡ್ತಿದಾರಲ್ಲ, ಸಾವಿರಾರು ವರ್ಷಗಳಿಂದ ನಮ್ಮಲ್ಲಿ ಅಷ್ಟಾದಶ ವಿದ್ಯಾಸ್ಥಾನಗಳು ಮತ್ತು ಚತುಷ್ಷಷ್ಟಿ ವಿದ್ಯೆಗಳು ಸಿಲೆಬಸ್ ಆಗಿವೆ. ಆ ಅಷ್ಟಾದಶ ವಿದ್ಯಾಸ್ಥಾನಗಳಲ್ಲಿ ಇತಿಹಾಸ ಪುರಾಣಗಳು ಅಂದರೆ ರಾಮಾಯಣ, ಮಹಾಭಾರತ. ಹಳ್ಳಿಯಲ್ಲೂ ಮೂಲೆಯಲ್ಲೂ ಭಾರತಾದ್ಯಂತ ಎಲ್ಲ ಕುಲ, ಜಾತಿ, ಮತ, ವರ್ಣ ಭೇದವಿಲ್ಲದೆ ವನ್ಯ ಜನರಿಂದ ಹಿಡಿದು ಪ್ರತಿಯೊಬ್ಬರಿಗೂ ರಾಮಾಯಣ ಗೊತ್ತು, ಮಹಾಭಾರತ ಗೊತ್ತು. ಈಗ ಈ ಮೆಕಾಲೆ ರೋಗ ಬಂದ ಮೇಲೆ ನಾವು ಇದನ್ನೆಲ್ಲ ಮರ್ತಿರೋದು, ಈಗ ಇಷ್ಟೆಲ್ಲ ಗೊಂದಲ ಆಗಿರೋದು. ಹಾಗಾಗಿ ಸಾವಿರಾರು ವರ್ಷಗಳಿಂದ ಯಾವುದು ಸಿಲೆಬಸ್ ಆಗಿದೆಯೋ ಅದನ್ನು ಮತ್ತೆ ಪುನಃಸ್ಥಾಪಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವೇನು ಪೂಜೆ ಮಾಡೋ ಗ್ರಂಥವನ್ನು ಹೇಳ್ಕೊಡ್ತಾ ಇಲ್ಲ, ವ್ರತಕಲ್ಪವನ್ನು ಹೇಳ್ಕೊಡ್ತಿಲ್ಲ. ನೀವು ಪೂಜೆ ಮಾಡೋದು ಅಂದಿದ್ದಕ್ಕೆ ನೆನಪಾಯಿತು. ನಾನು ಇತ್ತೀಚೆಗೆ ಹಾವೇರಿಯಲ್ಲಿ ಅನಿಸುತ್ತೆ, ಒಬ್ಬ ಹಿರಿಯರು ನನ್ನ ಜೊತೆಗಿದ್ದರು. ಅಲ್ಲಿ ಬಂದಂಥ ಯುವಕನೊಬ್ಬನನ್ನು ಕೇಳಿದ್ರು ಅವರು, ಭಗವದ್ಗೀತೆ ಓದ್ತೀಯೇನಪ್ಪ ಅಂತ. ಮನೇಲಿದೆ, ಓದಿಲ್ಲ ಅಂದ. ಯಾಕೆ ಅಂತ ಕೇಳಿದಕ್ಕೆ, ಇಲ್ಲ ನಾವು ನಾನ್ ವೆಜ್ ತಿಂತೀವಿ, ಅದನ್ನು ಮುಟ್ಟೋದಕ್ಕೆ ನನಗೊಂಥರ ಅನಿಸುತ್ತೆ ಅಂತ. ಆ್ಯಕ್ಚುಲಿ ಆ ಹುಡುಗ ಹೇಳಿದ್ದು. ಇವ್ರು ನಕ್ಕರು. ವ್ರತ ನಿಯಮಗಳ ಪಾಲನೆ ಆಗಬೇಕಾ ಭಗವದ್ಗೀತೆ ಓದೋದಕ್ಕೆ? ನೋಡಿ, ಇದು ಅವರವರ ವೈಯಕ್ತಿಕ ನಿಷ್ಠೆ ಆಯಿತಾ. ಕೆಲವರು ಈ ಥರ ವಿಧಿಗಳನ್ನು ಪೂರ್ವ ವಿಧಿ, ಪಶ್ಚಾತ್ ವಿಧಿ ಅಂತ ಹೇಳ್ತೀವಿ.
ಯಾವುದೇ ಒಂದು ಗ್ರಂಥದ ಪಾರಾಯಣ ಮಾಡುವಾಗ ಅದು ಪೂರ್ವದಲ್ಲಿ ಸ್ನಾನ ಗಿನ ಮಾಡಿಕೊಂಡು ಮಡಿಯಾಗಿ ಕೂತ್ಕೊಂಡು ಇಂಥ ದಿಕ್ಕಲ್ಲಿ ಕೂತ್ಕೊಂಡು ಅದಕ್ಕೊಂದು ಆರತಿ ಎತ್ಬಿಟ್ಟು ಶುರು ಮಾಡ್ತಾರೆ. ಆಮೇಲೂ ಮುಚ್ಚಿಟ್ಬಿಟ್ಟು ಅದಕ್ಕೆ ಹೂ ಅಕ್ಷತೆ ಹಾಕ್ತಾರೆ. ವಿಧಿಪೂರ್ವಕವಾಗಿ ಮಾಡುವಂಥದ್ದು ಉಂಟು. ಆದರೆ ನಾನು ಯಾವಾಗಲೂ ನನ್ನ ಇದರಲ್ಲಿ ಹಂಗೂ ಮಾಡ್ತೀನಿ. ನಾನು ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ. ನಾನು ಕಾರಲ್ಲಿ ಇಟ್ಕೊಂಡಿರ್ತೀನಪ್ಪ, 40 ನಿಮಿಷ ಬೇಕು ಮನೆಯಿಂದ ಆಫೀಸಿಗೆ ಬರೋದಕ್ಕೆ, 4 ಅಧ್ಯಾಯ ಓದ್ತೀನಿ, ಆಮೇಲೆ ಕಾರಲ್ಲೇ ಇಟ್ಟಿರುತ್ತೆ. ಹೌದು, ನನ್ನ ಮನ್ಸಿಗೆ ನಾನು ಸ್ವತಃ ಹೇಳ್ತಾ ಇದ್ದೀನಿ, ನನ್ನ ಮನ್ಸಿಗೆ ಗೊಂತಲ್ಲ. ಆದರೆ ನಾನು ಸುಮ್ಮನೆ ಭಗವದ್ಗೀತೆ ಕೃಷ್ಣ ನಂಗೆ ಏನು ಹೇಳ್ತೀಯ ನೋಡೋಣ ಅಂತ ಸುಮ್ಮನೆ ಯಾವುದೋ ತೆಗಿತೀನಿ, ಯಾವುದೋ ಒಂದು ವಾಕ್ಯ. ಯಾಕೆಂದರೆ ಇದು ಇರೋದೆಲ್ಲ ಮನಸ್ಸಿನ ನಿಗ್ರಹದ ಬಗ್ಗೆ. ಇದೊಂಥರ ಟೆಕ್ಸ್ಟ್ ಆಫ್ ಸೈಕಾಲಜಿ ಅಂತ ಹೇಳ್ಬೋದು. ಅಲ್ಲಿ ಯಾವುದೋ ಒಂದು ಕರೆಕ್ಟಾಗಿ ಅನ್ಸುತ್ತೆ, ಹೌದಲ್ವಾ? ನಾವು ಅಲ್ಲಿ ದೋಷ ನೋಡೋ ಬದಲು ಇಲ್ಲಿ ನೋಡಬೇಕು. ಆಚೆ ಜಗತ್ತು ಹಿಂಗೆ ಇರುತ್ತೆ. ಆದರೆ ಅದನ್ನು ನಾನು ಈಗ ಎಲ್ಲ ಕಡೆ ಕೊರೋನಾ ಇತ್ತು, ಕೋವಿಡ್ ಇತ್ತು, ಆದರೆ ನನಗೆ ಇಮ್ಯುನಿಟಿ ಇದೆಯಾ? ಇಮ್ಯುನಿಟಿ ಬೆಳೆಸ್ಕೊಳ್ಬೇಕಲ್ವಾ? ವಿಧಿಪೂರ್ವಕವಾಗಿ ಅಧ್ಯಯನ ಮಾಡೋದು ಉಂಟು, ಇಲ್ಲ ಅಂತಲ್ಲ. ಇಲ್ಲದೆ ಹೋದ್ರು ಕೂಡ ಅದು ನಿಯಮ ಅಲ್ಲ ಅಂತ ನಿಮ್ಮ ಸಂತೋಷಕ್ಕೆ ನೀವು ಸಾರ್ವತ್ರಿಕ ನಿಯಮ, ನಮಗೆ ನಾವು ಮಾಡ್ಕೊಳ್ಳೋ ನಿಯಮ, ಅಥವಾ ಕುಲ ನಿಯಮ, ಅಥವಾ ಗುರುಗಳು ವಿಧಿಸಿರೋ ನಿಯಮ, ಅಥವಾ ತಂದೆ ತಾಯಿ ವಿಧಿಸಿರೋ ನಿಯಮ. ನಾನು ಇಂಥ ಜಾತಿಯವನು, ನಾನು ಭಗವದ್ಗೀತೆ ಜಾತಿಗತಕ್ಕೆ ಸಂಬಂಧ, ನಮ್ಮ ಆಹಾರ ಪದ್ಧತಿ ಹಿಂಗಿದೆ, ನಾವು ಭಗವದ್ಗೀತೆ ಓದಬಹುದಾ? ವ್ಯಾಸ ಭಗವಾನರ ತಾಯಿ ಯಾರು ಗೊತ್ತಾ? ಸತ್ಯವತಿ, ದಾಶರ ಪುತ್ರಿ ಅವಳು, ಆಯ್ತಾ? ಆಮೇಲೆ ಅರ್ಜುನಾದಿಗಳು ಅವರೇನು ಜಾತಿಯಿಂದ ಕ್ಷತ್ರಿಯರ? ಸತ್ಯವತಿಯ ಮೊಮ್ಮಕ್ಕಳು ತಾನೆ ಅವರೆಲ್ಲ, ಆಯ್ತಾ? ಸತ್ಯವತಿಯ ಮರಿ ಮಕ್ಕಳು ಅವರೆಲ್ಲ, ಆಯ್ತಾ? ಆಮೇಲೆ ರಾವಣ ಯಾರು ರಾಮಾಯಣದಲ್ಲಿ? ಎಲ್ಲರೂ ರಾವಣ ಮೂರ್ತಿ, ರಾವಣಪ್ಪ ಅಂತ ಹೆಸರಿಟ್ಕೊಳ್ತೀವ ನಾವು? ಕೋದಂಡ ರಾವಣ ದೇವಸ್ಥಾನ ಎಲ್ಲ ಇದೆಯಾ ನಮ್ಮಲ್ಲಿ? ಯಾತಕ್ಕೆ ರಾಮನ ಪೂಜೆ ಮಾಡ್ತಾರೆ? ನಾವು ಅಲ್ಲಿ ಗುಣವನ್ನ ಪೂಜೆ ಮಾಡ್ತಾ ಇದ್ದೀವಿ. ಅವನು ಸರ್ವವೇದ ವಿಧವನು, ಪುಲಸ್ತ್ಯ ಮಹರ್ಷಿಗಳ ಮೊಮ್ಮಗ, ವಿಶ್ರಮ ಮಹರ್ಷಿಯ ಮಗ ರಾವಣ, ಬ್ರಾಹ್ಮಣ. ಯಾರು ಪೂಜೆ ಮಾಡ್ತೀವಿ ರಾವಣನ? ಯಾಕೆಂದ್ರೆ ಅವ್ನು ಮಾಡಿದ್ದೆಲ್ಲ ತಪ್ಪು. ಹಾಗಾಗಿ ನಾವು ಗುಣಾಹ ಪೂಜಾ ಸ್ಥಾನಂ ನಚ ಗುಣಿಷು ನಚಲಿಂಗಂ ನಚವಯಃ ಅಂತ ಒಂದು ಮಾತಿದೆ. ಗುಣಾಹ ಪೂಜಾ ಸ್ಥಾನಂ, ಲಿಂಗವಾಗ್ಲಿ ವರ್ಣವಾಗ್ಲಿ ವಯಸ್ಸು ಕೂಡ ಅಲ್ಲ ಅಂತ. ನನಗಿಂತ 10-20 ವರ್ಷ ಚಿಕ್ಕ ಮಗು ಬಂದು ಏನಾದ್ರು ವಿಷಯ ಹೇಳಿದ್ರು ಕೂಡ ನಾನು ಅದನ್ನು ಗೌರವದಿಂದ ಸ್ವೀಕರಿಸಬೇಕು ಅಂತ. ತಮಿಳ್ನಾಡಲ್ಲಿ ಒಂದು ಗುಡಿ ಇದೆ, ಸ್ವಾಮಿನಾಥನ್ ಅಂತ. ಅಲ್ಲಿ ಶಿವನು ಸುಬ್ರಹ್ಮಣ್ಯ ಸ್ವಾಮಿಯಿಂದ ತನ್ನ ಮಗುವಿನಿಂದ, 1 ವರ್ಷದ ಮಗುವಿಂದ ಉಪದೇಶ ಪಡೆಯೋ ಫೋಟೋ ಇದೆ. ಅಂದ್ರೆ ಆ ಸುಬ್ರಹ್ಮಣ್ಯ ಸ್ವಾಮಿ ಎಂಥ ಜ್ಞಾನಿ ಅಂದ್ರೆ ಶಿವನ್ ಜ್ಞಾನಕ್ಕೇನು ಕಮ್ಮಿನ? ಅವನಿಂದ ಪಡಿತಾನೆ. ಅಲ್ಲಿ ಎಂಥ ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ. ಎಲ್ಲ ಬಾಲಾದಪಿ ಎಲ್ಲರಿಂದ ಕೂಡ ನಾವು ಸ್ವೀಕರಿಸಬೇಕು ಅಂತ. ಹಾಗಾಗಿ ಜಾತಿ, ಕುಲ, ವರ್ಣ, ಲಿಂಗ ಏನೂ ಬರದೇ ಇಲ್ಲ. ಇದು ಬರೀ ಮನಸ್ಸಿನ ಬಗ್ಗೆ ಶ್ರೀಕೃಷ್ಣ ಹೇಳ್ತಾ ಇರೋದು. ಮನುಷ್ಯ ಜೀವನದಲ್ಲಿ ಏನೇನು ಮಾಡಬೇಕು ಎಲ್ಲ ಮಾಡಿ ರಿಟೈರ್ಡ್ ಆಗಿ ಒಂದು 60-65 ವರ್ಷ ಆದಮೇಲೆ ಓದ್ಕೊಳ್ಳಿ ಭಗವದ್ಗೀತೆ. ಈಗ ಫುಲ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರುವಾಗ ದುಡಿಬೇಕು, ಗಳಿಸ್ಬೇಕು, ಪ್ರಪಂಚ ನೋಡಬೇಕು, ಏನು ಪ್ರಮೋಷನ್ಗಳನ್ನು ತಗೋಬೇಕು, ಸ್ಯಾಲ್ರಿ ಹೇಗೆ ತಗೋಬೇಕು, ಅವ್ರಿಗೆ ಯಾಕೆ ಭಗವದ್ಗೀತೆ ಅಂತ? ಅವ್ರಿಗೆ ಭಗವದ್ಗೀತೆ ಬೇಕಿರೋದು ಅಲ್ಲ. ಹೇಗೆ ನೋಡಿ, ನಾನು ಯಾವ ಜಗತ್ತನ್ನು ನೋಡಬೇಕಾಗಿದೆಯೋ, ಯಾವ ಕೆಲಸ ಮಾಡಬೇಕಾಗಿದೆಯೋ, ಯಾವ ಬಿಸ್ನೆಸ್ ಮಾಡಬೇಕಾಗಿದೆಯೋ, ಯಾವ ಗೋಲ್ಸ್ನ ಚೇಸ್ ಮಾಡಬೇಕಾಗಿದೆಯೋ, ಅದಕ್ಕಾಗಿಯೇ ನಮ್ಮನ್ನು ರೆಡಿ ಮಾಡೋಕ್ಕೆ ಭಗವದ್ಗೀತೆ ಇರೋದು. ಆಯ್ತಾ? ಈಗ 60 ವರ್ಷದ ನಂತರ ಓದ್ತಾರೆ, ಸಂತೋಷ, ಅವ್ರಿಗೆ ಶಾಂತಿ ಸಿಕ್ಕತ್ತೆ. ಬಟ್ ಅವ್ರು ಖಂಡಿತವಾಗಿ ಅನ್ಸುತ್ತೆ, ಅಯ್ಯೋ ಇದೆಲ್ಲ ನಾನು ಮೊದಲೇ ಓದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಸೊ ಇದು ಇರೋದು ರಿಟೈರ್ಮೆಂಟ್, ಪೋಸ್ಟ್ ರಿಟೈರ್ಮೆಂಟ್ ಶಾಂತಿಗಾಗಿ ಅಲ್ಲ. ಶಾಂತಿನೂ ಸಿಕ್ಕತ್ತೆ, ಇಲ್ಲ ಅಂತಲ್ಲ. ಆ ಗ್ರಂಥ ಆಗಿದೆ, ಅದರಲ್ಲಿ ತಾತ್ವಿಕ ಚಿಂತನೆಗಳು ಬೇಕಾದಷ್ಟು ಬರುತ್ತೆ. ಆದರೆ ಅದು ಆ್ಯಕ್ಚುಲಿ ಇರೋವಂಥದ್ದು ಕರ್ತವ್ಯಕ್ಕೆ ಹೊರಡುವಂಥ ವ್ಯಕ್ತಿಗೆ ಸರಿಯಾದ ಮೋಟಿವೇಶನ್ ಕೊಡೋಕ್ಕಿರೋದು. ಏಕೆಂದರೆ ಕರ್ತವ್ಯದ ಹಾದಿ ಅನ್ನೋದು ತುಂಬ ಸ್ಮೂತಾಗೇನಿರಲ್ಲ. ಇವತ್ತು ಮಕ್ಕಳಿಗೆ ನಾವು ಅನ್ರಿಯಲಿಸ್ಟಿಕ್ ಡ್ರೀಮ್ಸ್ ಕೊಡ್ತೀವಿ. ಹ್ಯಾವ್ ಯು ವೇ ಎಲ್ಲ ಹೀಗೆ ಹೇಳ್ಬಿಡ್ತೀವಿ ಬಾಯಲ್ಲಿ. ರಿಯಾಲಿಟಿ ಶೋನಲ್ಲಿ ಆಡಬೇಕು ಮಕ್ಕಳು ಹಾಗೆ ಅಂದ್ಕೊಂಡ್ಬಿಡ್ತಾರೆ, ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸನ್ನ ನಾನು ಮುಂದೆ ಹೋಗ್ಬಿಟ್ರೆ ಎಲ್ಲ ಆಗ್ಬಿಡುತ್ತೆ ಅಂತ. ನಾವು ಎಷ್ಟೇ ಕಾನ್ಫಿಡೆನ್ಸಿಂದ ಮುಂದೆ ಹೋದರೂ ಕೂಡ ಜಗತ್ತು ಅಂತ ಒಂದಿರುತ್ತೆ, ಇನ್ನೊಂದು ಎಕ್ಸ್ಟರ್ನಲ್ ರಿಯಾಕ್ಷನ್ ಇರುತ್ತೆ. ಅದು ನಮಗೆ ತುಂಬ ಚಾಲೆಂಜಸ್ನ ಪೋಸ್ ಮಾಡಿ ತುಂಬ ಸವಾಲುಗಳು ಬಂದು ಹೋಗ್ತಾ ಇರುತ್ತೆ. ಅದಕ್ಕೂ ನಾವು ತಯಾರಾಗಬೇಕು. ನನ್ನ ಧ್ಯೇಯವನ್ನು ನಾನು ಸಾಧಿಸೋದಲ್ಲದೆ ಸ್ತುತಿ ನಿಂದೆಗಳು, ಸುಖ ದುಃಖೇ ಸಮಯಕೃತ್ವ, ಲಾಭವು ಜಯೋ ತುಲ್ಯ ನಿಂದಾ ಸ್ತುತಿರ್ಮೌನಿ ಸಂತುಷ್ಟೋ ಏನು ಅದಕ್ಕೆಲ್ಲ ಅರ್ಥ? ನಿಂದಾಸ್ತುತಿಗಳಲ್ಲಿ ನೀನು ಸಮವಾಗಿರು, ಸುಖ ದುಃಖದಲ್ಲಿ ಸಮವಾಗಿರು, ಲಾಭಗಳಲ್ಲಿ ಸಮವಾಗಿರು, ನಷ್ಟಗಳಲ್ಲಿ ಕಾಮಾಗಿರು, ನೀನು ಇದು ದುಃಖಕ್ಕೆ ಆವೇಗಕ್ಕೆ ಅವಕಾಶ ಕೊಡಬೇಡ. ಇದೆಲ್ಲ ಬೇಡವಾ?
ಇದೆಲ್ಲ ಬೇಕು ತಾನೆ. ಭಗವದ್ಗೀತೆ ಇರೋದು ಮನಸ್ಸಿನಲ್ಲಿ ನೆಮ್ಮದಿ, ಸುಖ, ಸ್ಪಷ್ಟತೆ, ಧೈರ್ಯ, ಶಾಂತಿ, ಸ್ಥೈರ್ಯ ಇವುಗಳನ್ನು ಕೊಡೋದಕ್ಕಾಗಿ. ಹಾಗಾಗಿ ನನ್ನ ಪ್ರಕಾರ ಏನು ಪರಂಪರೆಯ ಪ್ರಕಾರ ನಾವು ಜೀವನವನ್ನು ಪ್ರಾರಂಭನೇ ಭಗವದ್ಗೀತೆಯಿಂದ ಮಾಡಬೇಕು. ಎಲ್ಲರಿಗೂ ಬೇಕದು. ಯಾರು ಭಗವದ್ಗೀತೆ ಓದ್ತಾರೋ, ಯಾರು ಎಲ್ಲ ಬೇಡಪ್ಪ, ಒಂದು 4 ಶ್ಲೋಕ ಹೇಳ್ಕೊಡಿ ಸಾಕು. ಉದ್ಧರೇದ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮನ್ನೇವ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನ. ಕೃಷ್ಣ ಹೇಳ್ತಾನೆ, ಉದ್ಧರೇದ್ ಆತ್ಮನಾತ್ಮಾನಂ, ನಿನ್ನನ್ನು ನೀನೇ ಉದ್ಧಾರ ಮಾಡ್ಕೋಬೇಕು. ಇವಾಗೆಲ್ಲ ಮಾರ್ಕೆಟಿಂಗ್ ಗುರುಗಳಿದಾರಲ್ಲ, ನಾವು ನಮ್ಮ ಹತ್ರ ಬಂದ್ಬಿಡಿ ಎಲ್ಲ ಮಾಡ್ಬಿಡ್ತೀವಿ, ಅದೆಲ್ಲ ಏನು ನಾಟಕ ಇಲ್ಲ ಕೃಷ್ಣನ ಹತ್ರ. ಉದ್ಧರೇದ್ ಆತ್ಮಾನಂ, ನಿನ್ನ ನೀನೇ ಉದ್ಧಾರ ಮಾಡ್ಕೋಬೇಕು. ನ ಆತ್ಮಾನಂ ಅವಸಾದಯೇತ್, ಆತ್ಮಾವಸಾದ ಅಂದರೆ ಕೀಳರಿಮೆ ಸಲ್ಲದು. ಬೇಕಾ ಬೇಡವಾ ಇವತ್ತು ಮಕ್ಕಳಿಗಿದು? ಆತ್ಮೈವ ಹ್ಯಾತ್ಮನೋ ಬಂಧು, ನಿನಗೆ ನೀನೇ ಫ್ರೆಂಡ್. ಸ್ಟಿಫನ್ ಕೋವಿ ಏನೇನು ಹೇಳ್ತಾ ಬಂದ್ರು, ಅದನ್ನ ಇಂಗ್ಲೀಷಲ್ಲಿ ಹೇಳಿದ್ರು. ನಮಗೆ ಕಲೋನಿಯಲ್ ಹ್ಯಾಂಗ್ ಓವರು ಇಂಗ್ಲೀಷಲ್ಲಿ ಹೇಳಿದ್ರೆ ವಾವ್ ಅನ್ಸುತ್ತೆ. ಆದರೆ ಸಂಸ್ಕೃತದಲ್ಲಿ ಹೇಳೋ ಮತ ಅಂತೆಲ್ಲ ಶುರು ಮಾಡಿಬಿಡ್ತೀವಿ. ನಮ್ಮ ಪ್ರಾಬ್ಲಮ್ ಅದು. ಅಚ್ಚ ಕನ್ನಡದಲ್ಲಿ ಹೇಳಿದ್ರೆ ಹಳೆ ಕಾಲದ್ದು, ಸಂಸ್ಕೃತದಲ್ಲಿ ಹೇಳಿಬಿಟ್ರೆ ಕಮ್ಯೂನಲ್ಲು. ಅದು ಯಾರೋ ಆಚೆನವ್ರು ಬಂದ್ರಲ್ಲ, ಕಳ್ಳರು ನಮ್ಮನ್ನೆಲ್ಲ ಹೊಡೆದು ಬಡ್ದು ನಮ್ಗೆ ಹಾಳು ಮಾಡಿ ಹೋದ್ರಲ್ಲ, ಅವ್ರ ಭಾಷೆನಲ್ಲಿ ಇಂಗ್ಲೀಷ್ನಲ್ಲಿ ಹೇಳಿಬಿಟ್ರೆ ಮಾತ್ರ ವಾವ್ ಅಂತ ಹೇಳ್ತೀವಿ. ಈ ಒಂದು ಮೈಂಡ್ ಸೆಟ್ಟಿಂದ ಆಚೆ ಬರಬೇಕು. ಭಗವದ್ಗೀತೆ ಆ ಕಾಲಕ್ಕೆ ಎಷ್ಟು ಪ್ರಸ್ತುತವೋ ಇವತ್ತಿಗೂ ಅಷ್ಟೇ ಪ್ರಸ್ತುತ, ಅದಕ್ಕಿಂತ ಜಾಸ್ತಿ ಅಂತೀನಿ ನಾನು, ಹೆಚ್ಚು ಪ್ರಸ್ತುತ. ಅದನ್ನು ಮರ್ತಿದ್ದಕ್ಕೆ ನಾವು ಹಿಂಗಾಗಿದ್ದೀವಿ. ಅದನ್ನು ಮರ್ತಿದ್ರೆ ಬಹುಶಃ ನೋಡಿ 6.5 ಲಕ್ಷಕ್ಕಿಂತ ಜಾಸ್ತಿ ಜನ ಪ್ರಾಣ ಕೊಟ್ಟಿದ್ದಾರೆ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ. ಅವ್ರು ಯಾರ ಹೆಸರು ಹಾಕಿಲ್ಲ ಅಂತ ಇಟ್ಕೊಳ್ಳಿ, ನಮಗೆ ಗೊತ್ತಿಲ್ಲ ಸರಿಯಾಗಿ, ಬಟ್ ಅಷ್ಟು ಜನ ಆಗೇ ಹೋಗಿದ್ದಾರೆ. ಹೇಗೆ ಪ್ರಾಣ ಕೊಟ್ಟರು? ಮೇರಹು ಯಾ ನಾರಹು ಭಾರತೀಯ ರಹನ ಚಾಹಿ. ನನ್ನ ಜೀವನದ ಸ್ಪ್ಯಾನ್ ಚಿಕ್ಕದಪ್ಪ, ಇವತ್ತಿರ್ತೀವಿ ನಾಳೆ ಇರಲ್ಲ. ಸೊ ನನ್ನದು ಮುಖ್ಯ ಅಲ್ಲ. ಒಂದು ದೊಡ್ಡ ಸಮಷ್ಟಿ ಹಿತದ ದೃಷ್ಟಿಯಲ್ಲಿ ನಾನು ಅರ್ಪಿತವಾಗಬೇಕು ಅಂತ ಪ್ರಾಣ ಕೊಟ್ಟರು. ಇವತ್ತು ಸ್ವಂತ ಹೆತ್ತ ತಂದೆ ತಾಯಿನ ನೋಡ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ ಜನರಿಗೆ, ಹೆಂಡತಿ ಜೊತೆ ಬದುಕೋ ಯೋಗ್ಯತೆ ಇಲ್ಲ. ಮಕ್ಕಳನ್ನ ಹುಟ್ಟಿಸ್ಬಿಟ್ಟು ಕ್ರೀಚರ್ ಇಟ್ಬಿಟ್ಟು ಇವ್ರು ಮಾಲ್ ತಿರುಗ್ತಾ ಇರ್ತಾರೆ. ಎಲ್ಲ ಕರ್ತವ್ಯಗಳಿಂದ ಚ್ಯುತವಾಗ್ತಿರ್ತಾರೆ. ಸಡನ್ನಾಗಿ ಬರ್ತಾರೆ. ಈಗ ನಾನು ಆಪ್ತ ಸಲಹೆ ಎಲ್ಲ ಮಾಡುವಾಗ ಬರೋರು, ಅಯ್ಯೋ ನನ್ನ ಮಗು ತುಂಬ ಚೆನ್ನಾಗಿರ್ತಿತ್ತು, ಈಗ 14 ವರ್ಷ ಆದ ತಕ್ಷಣ ಈಗ ಟೋಟ್ಲಿ ನನ್ನ ಮಾತೇ ಕೇಳೋದಿಲ್ಲ ಅಂತ. ಇವರು ಟೈಮೇ ಕೊಡೋಲ್ಲ ಮಗುಗೆ. ಅಜ್ಜಿ ಬೆಳೆಸ್ತಾಳೆ, ದಾದಿ ಬೆಳೆಸ್ತಾಳೆ. 14 ವರ್ಷ ಬಂದ ತಕ್ಷಣ ಸಡನ್ನಾಗಿ ಇವರು ತುಂಬ ರಾಮಚಂದ್ರ ಪರಮಾತ್ಮನ ಥರ ತುಂಬ ಶಿಸ್ತಿಂದ ಬದುಕಬೇಕು, ಇವ್ರ ಮಾತು ಕೇಳಬೇಕು. ಬಾಂಡಿಂಗ್ ಎಲ್ಲಿ ಬರುತ್ತೆ? ಇವ್ರು ಸ್ನಾನ ಮಾಡಿಸಲ್ಲ, ಇವ್ರು ಊಟ ಮಾಡಿಸಲ್ಲ, ಪಕ್ಕದಲ್ಲಿ ಮಲಸ್ಕೊಡಲ್ಲ, ಸಮಯ ಕೊಡಲ್ಲ, ಮಾತಾಡ್ಸಲ್ಲ. ಕೃಷ್ಣ ಹೇಳೋದು, ನಿನ್ನ ಕರ್ತವ್ಯವನ್ನು ಬಿಡಬೇಡ. ಸ್ವಧರ್ಮೇ ನಿಧನಂ ಶ್ರೇಯ. ನಿನ್ನ ಧರ್ಮವನ್ನು, ನಿನ್ನ ಕರ್ತವ್ಯವನ್ನು, ನೀನು ಮಾಡತಕ್ಕದನ್ನು ಸತ್ರು ಬಿಡಬೇಡ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಇವತ್ತು ಕರ್ತವ್ಯಗಳನ್ನು ಬಿಟ್ಟುಬಿಟ್ಟು ಅಪ್ಪ ಅಮ್ಮ ನೋಡ್ಕೋಬೇಕು, ಇನ್ನೇ ನೋಡ್ಕೋಬೇಕು, ಇವ್ರು ಮಾಲ್ ತಿರುಗ್ತಾ ಇರಬೇಕು. ಎಲ್ಲ ಸಮಯವನ್ನು, ಆಮೇಲೆ ಆ ಮುಖ್ಯವಾದ ಘಟ್ಟವನ್ನೆಲ್ಲ ವೇಸ್ಟ್ ಮಾಡಿಬಿಡ್ತಾರೆ. ಆಮೇಲೆ ಇವ್ರಿಗೂ ಡಿಪ್ರೆಷನ್ನು, ಮಕ್ಕಳು ದಾರಿ ತಪ್ತಾರೆ, ಅಪ್ಪ ಅಮ್ಮನಿಗೂ ಕೈ ಬಿಡ್ತಾರೆ. ಯಾವುದನ್ನು ಬೇಕಾದಷ್ಟು ಹಣ ಸಿಗ್ತಾ, ಮೈ ಲಿಬರ್ಟಿ, ಮೈ ಫ್ರೀಡಮ್, ಮೈ ಮನಿ, ಮೈ ಡ್ರೀಮ್ ಕಾರ್, ಮೈ ಬಂಗ್ಲಾ ಎಲ್ಲ ಆಯಿತಾ, ಆದರೆ ಮೈ ನೆಮ್ಮದಿ ಇಲ್ಲ. ಅದನ್ನು ಶ್ರೀಕೃಷ್ಣ ಅಡ್ರೆಸ್ ಮಾಡ್ತಾನೆ. ಹಾಗಾಗಿ ಭಗವದ್ಗೀತೆ ತುಂಬ ಪ್ರಸ್ತುತ. ಎಸ್, ಅನೇಕ ಜನ ಆಹ್ವಾನಿತರಿದ್ದಾರೆ, ಅವರಿಂದ ಪ್ರಶ್ನೆಗಳನ್ನು ತಗೊಳ್ಳೋಣ. ಎಸ್, ನಾನು ನೋಡಿರೋ ಪ್ರಕಾರ ಇವಾಗಿನ ಸ್ಕೂಲ್ ಮಕ್ಕಳಾಗಲಿ, ಟೀನೇಜರ್ಸ್ ಆಗಲಿ, ಅವರು ದೇ ಟೇಕ್ ಪ್ರೈಡ್ ಇನ್ ರೀಡಿಂಗ್ ಇಂಗ್ಲೀಷ್ ನಾವೆಲ್ಸ್, ಫಿಕ್ಷನಲ್ ಸ್ಟೋರೀಸ್ ಆಗಿರ್ಬೋದು, ಇಂಗ್ಲೀಷಲ್ಲಿ ಬರೆದಿರೋ ಸೆಲ್ಫ್ ಹೆಲ್ಪ್ ಬುಕ್ಸ್ಗಳಾಗಿರ್ಬೋದು, ಅದನ್ನು ತುಂಬ ಹೆಮ್ಮೆಯಿಂದ ಓದ್ತಾರೆ. ಮತ್ತು ತಂದೆ ತಾಯಿನೂ ತುಂಬ ಹೆಮ್ಮೆಯಿಂದ ಹೇಳ್ಕೊತಾರೆ, ನಮ್ಮ ಮಕ್ಕಳು ಈ ಥರ ಎಲ್ಲ ಒಳ್ಳೊಳ್ಳೆ ಬುಕ್ಸ್ ಓದ್ತಾರೆ ಅಂತ. ಬಟ್ ಅದೇ ನಮ್ಮ ದೇಶದ ಇಂಡಿಯನ್ ಸ್ಟೋರೀಸ್ ಏನಿರ್ಬೋದು, ಲಿಟ್ರೇಚರ್ ಇರ್ಬೋದು, ಅದನ್ನು ಓದಬೇಕಾದ್ರೆ ಮಕ್ಕಳಲ್ಲಿ ಎಲ್ಲೋ ಒಂಥರ ಅದ್ರ ಬಗ್ಗೆ ಹೀನ ಭಾವನೆ ಇದೆ ಅಂತ ನನ್ನ ಒಂದು ಅಬ್ಸರ್ವೇಷನ್. ನೀವು ಇದಕ್ಕೆ ಏನು ಹೇಳ್ತೀರಾ, ಮತ್ತು ಇದಕ್ಕೆ ಕಾರಣ ಏನಿರ್ಬೋದು ಅಂತ? ಒಂದು ಮಟ್ಟಕ್ಕೆ ನಿಜ, ಅದು ಸಾರ್ವತ್ರಿಕ ಸತ್ಯ ಏನಲ್ಲ. ಏಕೆಂದರೆ ತುಂಬ ಜನ ಇವತ್ತು ಪೋಷಕರಿಗೆ, ಶಿಕ್ಷಕರಿಗೆ, ಶಾಲೆಯವ್ರಿಗೆ ಇಲ್ಲ ಮಕ್ಕಳಿಗೆ ದೇಶೀಯವಾದ ಜ್ಞಾನ ಕೊಡಬೇಕು ಅನ್ನೋ ಅರಿವು ಬರ್ತಾ ಇದೆ. ಏನಂದರೆ ನಾವು ನಂಗೆ ಅನ್ಸೋದು, ಇಟ್ ಸ್ಟಾರ್ಟೆಡ್ ವಿತ್ ಮೆಕಾಲೆ. 1835 ಮೆಕಾಲೆ ವಿಷಬೀಜವನ್ನು ಬಿತ್ತದಾಗ ಅವನೊಬ್ಬ ಮತಾಂಧ. ಅವನು ಬಂದಿದ್ದೆ ಭಾರತವನ್ನೆಲ್ಲ ಮತಾಂತರಿಸೋದಕ್ಕೆ. ಅವನು ಸ್ಪಷ್ಟವಾದ ಒಂದು ಅಜೆಂಡಾ ಇತ್ತು. ಸೊ ಒಂದು ಕಡೆಯಿಂದ ಡೈಲ್ಯೂಷನ್ ಶುರುವಾಯಿತು. ಒಂದೊಂದೇ ತೆಗೆಸ್ತಾ ಬಂದರು. ಮೊದಲು ಪಂಚೆ ಮೇಲೆ ಟೈ ಹಾಕೊಳ್ಳೋಕೆ ಶುರು ಮಾಡಿದ್ರು, ಇದೆಲ್ಲ ಆ ಥರ ಆಯಿತು. ಆಮೇಲೆ ಪಂಚೆ ಗಿಂಚೆ ಎಲ್ಲ ನಮ್ಮದೆಲ್ಲ ಭಾರತೀಯ ವೇಷ ಎಲ್ಲ ಹೊರಟೋಯ್ತು. ಆಮೇಲೆ ಬಳೆ ಗಿಂದಿ ಎಲ್ಲ ತೆಗೆಸಿದ್ರು. ಸೊ ನಿರಭಿಮಾನವನ್ನು ಮೂಡಿಸ್ತಾ ಬಂದರು. ಮಕ್ಕಳನ್ನು ಬೈಯೋ ಮುಂಚೆ ಅವ್ರಿಗೇನು ಕೊಟ್ಟಿದ್ದೀವಿ ಅಂತ ನೋಡೋಣ. ನಿರಭಿಮಾನ ಮೂಡಿಸ್ತಾ ಬಂದರು. ಇವತ್ತು ಗಿವನ್ ಎ ಚಾಯ್ಸು. ನಮ್ಮ ಯಂಗ್ಸ್ಟರ್ಸು ಭಾರತೀಯ ವೇಷ ಹಾಕ್ಕೊಳ್ತಾರೆ, ವೆಸ್ಟರ್ನ್ ಡ್ರೆಸ್ ಹಾಕ್ಕೊಳ್ತಾರೆ. ಗಿವನ್ ಎ ಚಾಯ್ಸ್. ಹಬ್ಬ ಇವತ್ತು ಹಾಕೋ ಅಂತ ಬಲವಂತ ಮಾಡಿದೆ. ಯಾಕೆ?
ಆ ನಿರಭಿಮಾನವನ್ನು ಮೂಡಿಸಲಾಗಿದೆ. ಇದು ಒಂದೇ ಸಲಕ್ಕೆ ಬಂದಿಲ್ಲ, ಇದು ಶತಮಾನ ಪೀಳಿಗೆಯಿಂದ ಪೀಳಿಗೆಗೆ ಆಗಿ ಇವಾಗ ಈ ಸ್ಥಿತಿಗೆ ಬಂದಿದೆ. ಹಾಗಾಗಿ ಅವ್ರಿಗೆ ಮೇಕ್ ಇಂಡಿಯನ್ನೆಸ್ ಎ ಫ್ಯಾಷನ್ ಅಂತ ನಾನು ಹೇಳ್ತೀನಿ. ಯೋಗ ಫ್ಯಾಷನ್ ಆಗಿಲ್ವಾ ಪ್ರಪಂಚಾದ್ಯಂತ? ಹಾಗೆ ಸೀರೆನ ಫ್ಯಾಷನ್ ಮಾಡೋಣ, ಅವ್ರು ಟೋನ್ ಜೀನ್ಸ್ನ ಫ್ಯಾಷನ್ ಮಾಡ್ತಾರೆ. ನಾನ್ಸೆನ್ಸ್ನ ಏನೋ ದೆವ್ವಗಳ ಹಬ್ಬ ಹ್ಯಾಲೋವಿನ್ ಫ್ಯಾಷನ್ ಮಾಡ್ತಾರೆ. ಮೊದಲು ಯಾವ ಸ್ಕೂಲಿಗೆ ಮಕ್ಕಳು ಹೋಗ್ತಾ ಇದ್ದಾರೆ ಅಂತ ನೋಡಿ. ಆ ಶಾಲೆ ನಡೆಸುವವರು, ಆ ಮ್ಯಾನೇಜ್ಮೆಂಟು ಮತ್ತು ಅಲ್ಲಿ ಟೀಚರ್ಸು, ಅವರ ಒಂದು ಮೈಂಡ್ಸೆಟ್ ಹೆಂಗಿದೆ ಮತ್ತು ಪೋಷಕರ ಮೈಂಡ್ಸೆಟ್ ಹೆಂಗಿದೆ. ಅನ್ಯಾಯವಾಗಿ ಮಕ್ಕಳು ಒಂದು ವಯಸ್ಸಿಗೆ ಬರೋವರೆಗೂ ಇದಕ್ಕೆ ಅವರ ಪ್ರಭಾವಕ್ಕೆ ಒಳಪಟ್ಟೇ ಪಡ್ತಾರೆ. ಇದಲ್ಲದೆ ಟಿ ವಿಗಳಲ್ಲಿ, ಸಿನಿಮಾಗಳಲ್ಲಿ ನಮ್ಮ ಸನ್ಯಾಸಿಗಳನ್ನ ಆಡ್ಕೊಳ್ಳೋದು, ಅರ್ಚಕರನ್ನ ಆಡ್ಕೊಳ್ಳೋದು, ಆಮೇಲೆ ಪತಿವ್ರತ ಸ್ತ್ರೀಯನ್ನ ಆಡ್ಕೊಳ್ಳೋದು, ನಾವು ಭಾರತೀಯ ವೇಷ ಹಾಕೊಂಡ್ಬಿಟ್ರೆ ಹಳ್ಳಿಗುಗ್ಗು ಅಂತ ಹೇಳೋದು, ಇದೆಲ್ಲ ನಡ್ಕೊಂಬಂದಿದೆ. ಇದೆಲ್ಲ ಆಗಿ ಇವತ್ತು ಯಾವುದೇ ಇವರನ್ನು ನಮ್ಮ ಸಾಧು ಸಂತರನ್ನು ಆಡಿಕೊಂಡು ಯಾರಿಗೇನು ಅನ್ಸೋದೇ ಇಲ್ಲ. ಸನ್ಯಾಸಿಗಳು ನೋಡಿದ ತಕ್ಷಣ ಇವ್ರು ಡೋಂಗಿನ ಅಲ್ವಾ ಅಂತ ಯೋಚನೆ ಮಾಡ್ತಾರೆ. ಅದು ಆ ಥರ ಇಟ್ಸ್ ಕಾಲ್ಡ್ ನ್ಯಾರೇಟಿವ್ ಅಂತ. ಸುಮಾರು 16 ದೇಶಗಳಲ್ಲಷ್ಟೇ ಅಫಿಷಿಯಲ್ ಲ್ಯಾಂಗ್ವೇಜ್ ಇಂಗ್ಲೀಷು. ಅನ್ಫಾರ್ಚುನೇಟ್ಲಿ ನಾವು ಒಬ್ಬರದ್ರಲ್ಲಿ. ನಾವೇನಾಗಿದೆ ಅಂದರೆ ಬ್ರಿಟಿಷರ್ಸ್ನ ಒದ್ದೋಡಿಸಿದ್ವಿ, ಇಲ್ಲಿಂದ ಓಡಿಸಿಲ್ಲ ನಾವು ಅವ್ರನ್ನ. ಕಲೋನಿಯಲ್ ಹ್ಯಾಂಗ್ ಓವರ್ ಅಂತಾರಲ್ಲ, ಅದು ತುಂಬ ಇದೆ ನಮ್ಮಲ್ಲಿ. ಬಟ್ ಏನಂದರೆ ಅದು ನಿಧಾನವಾಗಿ ಹೋಗಬೇಕು. ನಾನು ಕೂಡ ಇಂಗ್ಲೀಷ್ ಮೀಡಿಯಮಲ್ಲೇ ಓದಿದ್ದು, ನಾನು ಕನ್ನಡ ಶಾಲೆಯಲ್ಲಿ ಕಲಿತೇ ಇಲ್ಲ. ಯಾರೂ ನಂಬೋದೇ ಇಲ್ಲ ಹೇಳಿದ್ರೆ. ನಂಗೆ ಅಮ್ಮ ಕಲಿಸಿದ್ದು. ನಮ್ಮಮ್ಮ ತೆಲುಗುನವ್ರು, ಆಂಧ್ರದವರು. ನನ್ನ ಮಗಳಿಗೆ ಕನ್ನಡ ಬರಲ್ಲ, ಬರದೇ ಹೋಗಬಾರ್ದು ಅಂತ ಮನೇಲಿ ನನಗೆ ಕಲಿಸಿದ್ರು. ಓದೋಕ್ಕೆ, ಬರೆಯೋಕ್ಕೆ, ಮತ್ತು ಮಾತಾಡೋಕ್ಕೆ ಅಫ್ಕೋರ್ಸ್ ಇಲ್ಲೇ ಹುಟ್ಟು ಬಂದು ಬರ್ತಾಯಿತ್ತು. ನನಗೆ ಸಮಸ್ಯೆ ಇತ್ತು. 1 ವರ್ಷದ ಕಾಲ ನಾನು ವ್ರತ ಥರ ಇಂಗ್ಲೀಷ್ ಓದಬಾರ್ದು, ಮಾತಾಡಬಾರ್ದು ಅಂತ 1 ವರ್ಷ ನಾನು ಕಾನ್ವೆಂಟಲ್ಲೇ ಓದಿದ್ದು, ಸೆಂಟ್ರಲ್ ಸಿಲೆಬಸ್ಸಲ್ಲಿ. ತುಂಬ ನಾನು ಇದು ಮಾಡಿಕೊಂಡೆ. ನಾನು ಬರವಣಿಗೆ ಮಾತೆಲ್ಲ ಇಂಗ್ಲೀಷೇ ಆಗಿತ್ತು. ಆಮೇಲೆ ಕನ್ನಡದ ರುಚಿ ಎತ್ಬಿಡ್ತು ನನಗೆ. ಹಾಗೆ ಏನಂತಂದರೆ ಇಂಗ್ಲೀಷ್ ಇಸ್ ದ ಮೆಜರ್ಮೆಂಟ್ ಆಫ್ ಅವರ್ ವರ್ತ್. ನನ್ನ ಯೋಗ್ಯತೆಗೆ ಅದೇ ಒಂದು ಅಳತೆಗೋಲು ಅನ್ನುವ ಭ್ರಾಂತಿಯನ್ನು ಮೊದಲು ಬಿಡಬೇಕು ನಾವು. ನಮ್ಮ ಪ್ರಾಣೇಶ್ ಗಂಗಾವತಿ ತುಂಬ ಚೆನ್ನಾಗಿ ಹೇಳ್ತಿರ್ತಾರೆ, ಅಚ್ಚ ಕನ್ನಡ ಮಾತಾಡ್ಕೊಂಡು ನಾನು 28 ರಾಷ್ಟ್ರ ಸುಟ್ಕೊಂಡ್ಬಂದಿದ್ದೀನಿ ಅಂತ. ಹಾಗೆ ನಾವು ಇಂಗ್ಲೀಷ್ ಅನ್ನೋದು ನಮ್ಮ ಯೋಗ್ಯತೆಯ ಅಳತೆಗೋಲಲ್ಲ, ಅದೊಂದು ಟೂಲು. ಮೊಬೈಲ್ ಇದ್ದಂಗೆ. ಮೊಬೈಲ್ ಬೇಕಾದ್ರೆ ಸ್ವಿಚ್ ಆಫ್ ಮಾಡ್ತೀನಿ, ಬೇಕಾದ್ರೆ ಆನ್ ಮಾಡ್ತೀನಿ, ಬೇಕಾದಾಗ ಬಳಸ್ತೀನಿ. ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಮನೆಗಳಲ್ಲೂ ಕೂಡ ನಾನೊಂದು ಅನುಭವ ಹೇಳ್ತೀನಿ ಕೇಳಿ. ನನ್ನ ಒಬ್ಬಳು ವಿದ್ಯಾರ್ಥಿನಿ ಇಂಜಿನಿಯರಿಂಗ್ ಮಾಡಿದ್ಲು. ಅವಳು ಮದುವೆ ಆಗಿ ಅಮೆರಿಕಕ್ಕೆ ಹೋದ್ಲು. ಅಲ್ಲೇ ಆನ್ಲೈನ್ ಕ್ಲಾಸಿಗೆ ಬರ್ತಾ ಇದ್ಲು ಅವಳು, ಯಾವುದೋ ಒಂದು ಸಂಸ್ಕೃತ ಕಲಿಯೋಕ್ಕೆ. ಅಲ್ಲಿ ಅವಳ ಗಂಡನಿಗೆ ಇನ್ಯಾವುದೋ ಊರಿಗೆ ಹೋಗೋದಿತ್ತು. ಸ್ಟಾಪ್ ಗ್ಯಾಪ್ ಒಂದು 4-5 ತಿಂಗಳು ಅವಳಿಗೆ ಕೆಲಸ ಮಾಡೋಕ್ಕಾಗಲಿಲ್ಲ. ಪಕ್ಕದಲ್ಲೇ ಯಾವುದೋ ಶಾಲೆ ಇತ್ತಂತೆ, ಅಲ್ಲಿ ಟೀಚರ್ ಅಸಿಸ್ಟೆಂಟಾಗಿ ಟೀಚರ್ಗೆ ಅಸಿಸ್ಟ್ ಮಾಡೋಕ್ಕೆ ಅವಳು ಹೋಗ್ತಾ ಇದ್ಲಂತೆ. ಅವಳು ಒಂದು ಅನುಭವ ಹೇಳ್ಕೊಂಡ್ಳು, ಅಕ್ಕ ನೋಡಿ ಅಲ್ಲಿ ಚಿಕ್ಕ ಮಕ್ಕಳು ಅಂದರೆ ಪ್ರೀ ನರ್ಸರಿ ಇರ್ತಾರಲ್ಲ, ಆ ಮಕ್ಕಳಿಗೆ ಪಾಠ. ಸೊ ಆ ಮಕ್ಕಳು, ನಮ್ಮ ಭಾರತೀಯ ಮಕ್ಕಳೆಲ್ಲ ಇಂಗ್ಲೀಷ್ ಮಾತಾಡತ್ವೆ, ಆದರೆ ಚೈನೀ ಮಕ್ಕಳು, ಸ್ಪ್ಯಾನಿಷ್ ಮಕ್ಕಳು, ಫ್ರೆಂಚ್ ಮಕ್ಕಳು, ಜಾಪನೀಸ್ ಮಕ್ಕಳು ಇಂಗ್ಲೀಷ್ ಮಾತಾಡ್ತಿರ್ಲಿಲ್ಲ. ಸೊ ಪೇರೆಂಟ್ ಟೀಚರ್ ಮೀಟಿಂಗಲ್ಲಿ ಇವಳು ಸಹಜವಾಗಿ ಹೇಳಿದ್ಲಂತೆ, ನೀವು ಮಕ್ಕಳಿಗೆ ನಾವು ಹೇಳೋದು ಅರ್ಥ ಆಗ್ತಿಲ್ಲ, ನೀವು ಮನೇಲಿ ಸ್ವಲ್ಪ ಇಂಗ್ಲೀಷ್ನ ಮಾತಾಡ್ಸೋಕೆ ಶುರು ಮಾಡಿ ಅಂತ ಹೇಳಿದ್ಲಂತೆ ಅವಳು. ನಿಂತ್ಕೊಂಡ್ಬಿಟ್ರಂತೆ ಅವರು. ಹೌ ಡೇರ್ ಯು ಸೇ ದಿಸ್? ನಾವು ಮನೇಲಿ ಚೈನೀಸ್ ಕಲಿಸ್ತೀವಿ, ಸ್ಪ್ಯಾನಿಷ್ ಕಲಿಸ್ತೀವಿ, ನೀವು ಕಲಿಸಿ ಇಂಗ್ಲೀಷ್ನ, ನಮ್ಮ ಮನೇಲಿ ನಾವು ಯಾಕೆ ಇಂಗ್ಲೀಷ್ ಮಾತಾಡಿಸ್ಬೇಕು ಅಂತ. ಅವಳು ಹೆದರ್ಕೊಂಡ್ಬಿಡು. ಅಕ್ಕ ನಮ್ಮವರು ಅಮೇರಿಕಕ್ಕೆ ಎಂದಾರು ಜೀವನದಲ್ಲಿ ಹೋಗಬೇಕಲ್ಲ, ಫೈನಲ್ ಡೆಸ್ಟಿನೇಷನ್ ಅನ್ನೋ ಭ್ರಾಂತಿಯ ಡೆಸ್ಟಿನೇಷನ್ ಅಮೇರಿಕಾ, ಅದಕ್ಕಾಗಿ ಇಲ್ಲಿಂದಲೇ ಶುರು ಮಾಡ್ಕೊಂಡ್ಬಿಡ್ತಾರೆ ಇಂಗ್ಲೀಷು. ಅಂದರೆ ಹೇಗಿದೆ ಅಂತ. ಅವರು ಕೂಡ ಅಲ್ಲಿಗೆ ಹೋಗ್ತಾರೆ, ಚೈನಿಯವರು ಬರ್ತಾರೆ, ಜಾಪಾನ್ ಬರ್ತಾರೆ, ಜರ್ಮನ್, ಬಟ್ ಅವ್ರ ಭಾಷೆನ ಅವ್ರು ಬಿಡೋದಿಲ್ಲ. ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಮಕ್ಕಳು ಅಲ್ಲಿ ಹೋಗಬೇಕು ಅಂದರೆ ಇವ್ರು ಶುರು ಮಾಡ್ಕೊಂಡ್ಬಿಡ್ತಾರೆ ಇಂಗ್ಲೀಷು. ಮಕ್ಕಳನ್ನ ಕಳಿಸ್ಬಿಟ್ಟು ನಾವು ಬಾಣಂತನ ಮಾಡೋಕ್ಕೆ ಹೋಗೋದೇ ಅಂತ ಪ್ಲ್ಯಾನ್ ಇರುತ್ತಲ್ಲ, ಇದು ಫಸ್ಟ್ ಹೋಗಬೇಕು. ಇಂಗ್ಲೀಷ್ ನಮ್ಮ ಯೋಗ್ಯತೆ ಅಳತೆಗೋಲಲ್ಲ, ಅದು ಯೂನಿವರ್ಸಲ್ ಟೂಲ್, ಒಪ್ಕೊಳ್ತೀನಿ. ಆದರೆ ಅದೊಂದರಿಂದನೇ ನಾನು ಬದುಕಬೇಕು ಅನ್ನೋ ಭ್ರಾಂತಿ ಮೊದಲು ಹೋಗಬೇಕು. ಮತ್ತು ಅದನ್ನು ಆಚೆ ಬರೋದು ತುಂಬ ಕಷ್ಟ ಇದೆ. ನನಗೆ ಆ ಕಷ್ಟ ಅನುಭವ ಆಗುತ್ತೆ. ಇಂಗ್ಲೀಷ್ ಇಲ್ಲದೆ ಮಾತಾಡೋಕ್ಕೆ ತುಂಬ ಪ್ರಯತ್ನ ಪಡ್ತೀನಿ ನಾನು. ಮನೇಲೂ ಆ ಒಂದು ಇದು ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ನನ್ನ ಮಗನಿಗೆ ಬೇಳೆ ಎಷ್ಟಾಯಿತು, ನಿನ್ನ ಚೀಲ ಎಲ್ಲಿ, ಶಾಲೆಗೆ ಹೊತ್ತಾಯಿತು, ತಡವಾಯಿತು ಅಂತ ಹೇಳೋಕ್ಕೆ ಬರೋದೇ ಇಲ್ಲ. ಸ್ಕೂಲ್ ಹೋಗಬೇಕು, ಲೇಟ್ ಆಯಿತು, ಬ್ಯಾಗ್ ಎಲ್ಲಿ, ಇದೇ ಬರುತ್ತೆ. ನೋಡ್ತಾ ಇರಿ ಬೇಕಾದ್ರೆ ಆಟೋಲ್ಲಿ ಹೋಗೋವಾಗ ಲೆಫ್ಟ್ ರೈಟು ಅಂತಲೇ ಬರುತ್ತೆ, ಎಡ ಬಲ ಬರೋದಿಲ್ಲ. ಅಷ್ಟರ ಮಟ್ಟ ಕನ್ನಡ ಕಳ್ಕೊಂಡಿದ್ದೀವಿ, ಅದು ತಪ್ಪು. ಮೇಡಮ್ ನಮಸ್ಕಾರ, ನನ್ನ ಹೆಸರು ಮಾಧುರಾಜ್ ಅಂತ, ಮೈಸೂರಿಂದ ಬಂದಿರೋದು. ಮೇಡಮ್ ಇವತ್ತು ನಾನು 2 ಕ್ವಶನ್ ಕೇಳಬೇಕು. ಮೊದಲನೇದು ಏನು ಅಂತಂದರೆ 2 ಪ್ರಶ್ನೆ ಕೇಳಬೇಕು. ಹಾಂ, 2 ಕ್ವಶನ್ ಮೇಡಮ್. ಆ್ಯಕ್ಚುಲಿ ಇವಾಗ ಏನು ಅಂತಂದರೆ, ಇವಾಗ ಯೂತ್ಸ್ಗೆ
ಬೇರೆ ಯಾವುದೋ ಆಥರ್ ಬರೆದಿರೋಂಥದ್ದು ಬಯೋಗ್ರಫಿ ಆಗಿರ್ಬೋದು, ಇಲ್ಲ ಅಂತಂದರೆ ಬೇರೆ ಯಾವುದೋ ಆಥರ್ ಬರೆದಿರೋಂಥ ಅವ್ರದ್ದು ಲೈಫ್ ಹಿಸ್ಟ್ರಿ ಆಗಿರ್ಬೋದು, ಓದೋಂಥ ಅಟ್ರಾಕ್ಷನ್ಸ್ ಬರ್ತದೆ. ಬಟ್ ಭಗವದ್ಗೀತೆಯಲ್ಲಿ ಎಲ್ಲ ಇದೆ, ಧರ್ಮ ಇದೆ, ಕರ್ತವ್ಯ ಇದೆ, ನಾನೇನು ಮಾಡಬೇಕು, ಕಷ್ಟದಲ್ಲಿ ಯಾವ ಥರ ನಡ್ಕೋಬೇಕು ಅನ್ನೋದು ಎಲ್ಲ ಇದೆ. ಬಟ್ ಯೂತ್ನ ಏನಕ್ಕೆ ಅದು ಅಟ್ರಾಕ್ಷನ್ ಮಾಡೋದ್ರಲ್ಲಿ ಫೇಲ್ ಆಗ್ತಿದೆ ಅಂತ ನಿಮ್ಗೆ ಅನಿಸುತ್ತೆ? ಒಂದು ನಿಮಿಷ ಮೇಡಮ್, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇವಾಗ ನಾನು MSc ಓದ್ಬೇಕಾದ್ರೆ ನನ್ನ ಜೀವನದಲ್ಲಿ ಔಟ್ ಆಫ್ ಸಿಲೆಬಸ್ ಓದಿರೋದು 2 ಬುಕ್ಕು. ಒಂದು ಸ್ಟೀವ್ ಜಾಬ್ಸ್ ಬುಕ್ಕು, ಅದು ಕನ್ನಡಕ್ಕೆ ಅನುವಾದಾಗಿತ್ತು ಅಂದ್ಬಿಟ್ಟು, ಇನ್ನೊಂದು ಭಗವದ್ಗೀತೆ, ಅದು ಅರ್ಧ ಓದಿದ್ದೀನಿ ಅಷ್ಟೇ, ಫುಲ್ ಓದಿಲ್ಲ, ಇನ್ನು ಓದ್ತಾ ಇದ್ದೀನಿ. ನನಗನ್ಸಿದ ಪ್ರಕಾರ ಏನು ಅಂತಂದರೆ, ನನ್ನ ಸರ್ಕಮ್ಸ್ಟೆನ್ಸಲ್ಲೇ ನಾನು ನೋಡಿದಾಗ ಭಗವದ್ಗೀತೆ ಓದಿರೋರು ತುಂಬ ಜನ ಕಡಿಮೆ ಇದ್ದಾರೆ. ಸೊ ಇನ್ ಕೇಸ್ ಅದು 1 or 2% ಕೂಡ ಕಡಿಮೆ ಇದೆ. ಅದು ಏನಕ್ಕೆ? ಈಗ ನನ್ನ ಫ್ರೆಂಡ್ಸ್ಗಳೆಲ್ಲ ನಾನು ತುಂಬ ಜನ ಹೇಳ್ತಿದ್ರು, ಏನು ಮಾಡ್ತೀವಿ ಬಿಡಿನ ಟೈಮಲ್ಲಿ ಬೇರೆ ಯಾವ್ದಾದ್ರು ಬುಕ್ ಓದು, ತಗೋ ಈ ಬುಕ್ ಓದು, ಆ ಬುಕ್ ಓದು. ಅವರೇ ಪರ್ಚೇಸ್ ಮಾಡಿರೋ ಬುಕ್ನ ನನಗೆ ಕೊಟ್ಟಿದ್ದಾರೆ, ಬಟ್ ನಾನು ಅದು ಯಾವುದು ಓದೋಕ್ಕಾಗಿಲ್ಲ. ಬಟ್ ನನಗೆ ಓದಬೇಕು ಅನಿಸಿದ್ದು, ನನಗೆ ಅಟ್ರಾಕ್ಷನ್ ಆಯಿತು, ನಾನು ಓದ್ತಾ ಇದ್ದೀನಿ ಭಗವದ್ಗೀತೆನ. ಸೊ ಏನಕ್ಕೆ ಅಲ್ಲಿ ಎಡುತ್ತಾ ಇದ್ದೀವಿ ಯೂತ್ಸ್ ಅನ್ನೋದು ಅದೊಂದು. ಇನ್ನೊಂದು ವಿಚಾರ ಏನು ಅಂತಂದರೆ, ಅರ್ಜುನ ಶ್ರೀಕೃಷ್ಣ ಕೊನೆಯಲ್ಲಿ ಹೇಳ್ತಾನೆ, ಕರಿಷೆ ವಚನಂ ತಾವ ಅಂತ ಹೇಳ್ತಾನೆ. ನೀನು ಹೇಳಿದ್ದೆ ನಾನು ಪಾಲಿಸೋದಷ್ಟೇ ನನ್ನ ಕರ್ತವ್ಯ ಅಂತ ಅರ್ಜುನ ಹೇಳ್ಬಿಡ್ತಾನೆ. ಇವಾಗ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ, ರಾಜಕಾರಣಿಗಳು ಏನು ಕೊಡ್ತಾರೆ ಅದನ್ನು ನಾನು ಸ್ವೀಕರಿಸೋಂಥ ಗುಣ ನಾವು ಬಂದ್ಬಿಟ್ಟಿದ್ದೀವಿ. ಯಾಕೆ ಭಗವದ್ಗೀತೆ ಜನಪ್ರಿಯ ಅಲ್ಲ? ಇಲ್ಲ, ಅದು ಅವ್ರ ಪ್ರಶ್ನೆ ಖಂಡಿತವಾಗಿ ಒಂದೇ ತುಂಬಾ ವಾಕ್ಯ. Am I right, ಜನಪ್ರಿಯ, sir? Yes, yes. ತುಂಬಾ ಜನಪ್ರಿಯವಾಗಿದೆ. ಬಟ್ ಯೂತ್ಗೆ ಏನಕ್ಕೆ ಅದು ಅಟ್ರಾಕ್ಷನ್ ಆಗ್ತಾ ಇಲ್ಲ? ಅಲ್ಲ, ಅದು ಜನಪ್ರಿಯತೆಯನ್ನು ಹೆಂಗೆ ಹೇಳ್ಬೋದು ಅಂದರೆ, ಅತಿ ಹೆಚ್ಚು ಖರೀದಿಸುವ ಪುಸ್ತಕ ಮತ್ತು ಅತಿ ಕಡಿಮೆ ಓದುವ ಪುಸ್ತಕ ಅಂತಲೂ ಕೆಲವು ಇರ್ತವೆ. ಈ ಬುಕ್ ನಮ್ಮ ಮನೇಲಿಲ್ಲ ಅಂದ್ರೆ 4 ಜನ ಏನು ಅನ್ಕೋತಾರೆ ಅನ್ನೋ ಕಾರಣಕ್ಕಾಗಿ ತಂದು ನೋಡಿ, ಈಗ ಒಂದು ವಿಷಯ ಓದಿದೀರಾ ಅದನ್ನ ಅಂತ ನೋಡಿ. ಈಗ ಭಗವದ್ಗೀತೆಯನ್ನ ಸಂಪೂರ್ಣ ಕವರ್ ಟು ಕವರ್ ಓದೋದೊಂದು, ಯಾವುದೋ ಒಂದು ವಾಕ್ಯ ತಗೊಂಡು ಕೂಡ ನಾವು ಭಾವಿಸ್ಕೋಬಹುದು, ಇದು ಆ ಥರದ ಗ್ರಂಥ, ಇದೊಂದು ಸಂವಾದ. ಈಗ ನೀವೇನು ಮಾಡ್ತೀರಾ, ಈ 1-1.5 ಗಂಟೆ ಸಂವಾದದಲ್ಲಿ ಒಂದು 2 ಕ್ಲಿಪ್ಪಿಂಗ್ಸ್ ಹಾಕೋದಿಲ್ವಾ, ಹೈಲೈಟ್ಸ್, ಆ ಥರ ಇದನ್ನ ತಿಳ್ಕೊಳ್ಬಹುದು. ಅಂದ್ರೆ ಇದು ಕಾದಂಬರಿ ಥರ ಅಲ್ಲ, ಒಂದು ಕಾದಂಬರಿ ಥರ ಅಲ್ಲ, ಲೀಡ್ ಮಾಡುತ್ತೆ ಅಂತಲ್ಲ. ಹಾಗೂ ಇದೆ, ಆ ಥರನೂ ಇದೆ, ಅದೊಂದು ಸುಂದರವಾದ ಸಂವಾದ ಕ್ರಮದಲ್ಲಿ ಹೋಗುತ್ತೆ. ಆದರೆ ಕೆಲವು ಈಗ ನಾನು ಒಂದು 2-3 ಉದಾಹರಣೆ ಕೊಟ್ಟನಲ್ಲ, ಉದ್ಧರೇದ ಆತ್ಮನಾತ್ಮಾನಂ ಇರ್ಬೋದು ಇತ್ಯಾದಿ. ಹಾಗೆ ಕೆಲವು ವಾಕ್ಯಗಳನ್ನು, ವಾಕ್ಯಾರ್ಧ ಕೂಡ ಸಾಕು. ನಾನು ಮಕ್ಕಳಿಗೆ, ನನ್ನ ಸ್ಟೂಡೆಂಟ್ಸ್ಗೆ ಅಥವಾ ಪೇಪರೆಲ್ಲ ಬರೆಯುವಾಗ ನಾನು ವಾಕ್ಯಾರ್ಧಗಳನ್ನು ತೊಗೊಳ್ತೀನಿ. ಯೋಗಸ್ಥ ಕುರು ಕರ್ಮಾಣಿ ಅಷ್ಟೇ, ಯೋಗ ಕರ್ಮಸು ಕೌಶಲಂ ಸಮತ್ವಂ ಯೋಗ ಉಚ್ಯತೆ, ಇಂಥದ್ದು ಉದ್ಧರೇದ ಆತ್ಮನಾತ್ಮ ಅಷ್ಟೇ ಇಟ್ಕೊಂಡು ನಾವು ಮಾಡ್ಬೋದು. ಅಂದರೆ ನೀವು ಭಗವದ್ಗೀತೆಯ ಅಭಿಪ್ರಾಯಗಳೇನಿದೆಯಲ್ಲ, ಅದು ನಮ್ಮ ಜೀವನದಲ್ಲಿ, ಕಥಾನಕಗಳಲ್ಲಿ ಎಲ್ಲ ಕಡೆ ಸೇರ್ಕೊಂಡ್ಬಿಟ್ಟಿದೆ. ಅದನ್ನು ಇವ್ರು ಯಾರು ಏನೂ ಮಾಡೋಕ್ಕಾಗಲ್ಲ. ಇವ್ರು ಭಗವದ್ಗೀತೆ ಅನ್ನೋ ಗ್ರಂಥವನ್ನು ಅಕ್ಷರಶಃ ಹಾಗೇ ನಮಗೆ ಪಠ್ಯವಾಗಿ ತರಕ್ಕೆ ಬಿಡ್ತಾರೋ ಇಲ್ವೋ, ಮೆರೆಯೋಷ್ಟು ದಿನ ಮೆರಿತಾರೆ, ಹೋಗ್ತಾರೆ. ಆದರೆ ಭಗವದ್ಗೀತೆಯ ಅಭಿಪ್ರಾಯಗಳಿದೆಯಲ್ಲ, ಅದು ನಮ್ಮ ಜೀವನದಲ್ಲಿ ತುಂಬ ಸೇರ್ಕೊಂಡ್ಬಿಟ್ಟಿದೆ. ಮತ್ತು ನಮ್ಮ ಯುವಕರಿಗೆ ಇದು ನಿನ್ನ ಜೀವನಕ್ಕೆ ಇಟ್ಸ್ ಅ ಸಕ್ಸಸ್ ಮಂತ್ರ ಅನ್ನೋದನ್ನು ನಾವು ಹೇಳಬೇಕು ಅವ್ರಿಗೆ. ಇದು ರಿಟೈರ್ಡ್ ಆದವರು ಓದೋದು ಅಂತನ್ನುವ ಒಂದು ನ್ಯಾರೇಟಿವ್ ಇದೆ. ಆ ನ್ಯಾರೇಟಿವ್ನ ಯಾರು ಹುಟ್ಟಿಸ್ತಾರೆ? ವಾಮಪಂಥೀಯರು ಹುಟ್ಟಿಸ್ತಾರೆ. ವೃದ್ಧಾಪ್ಯದ ಕಾಲಕ್ಷೇಪ. ಎಂಜಲ್ ಕಾಸಿಗಾಗಿ ಈ ದೇಶ ಧರ್ಮಗಳನ್ನು ವಿರೋಧಿಸುವಂಥ ಜನ ಇರ್ತಾರೆ. ಅದೇನು ನಮ್ಮ ದೇಶಕ್ಕೆ ಅದೊಂದು ಶಾಪ. ಎಲ್ಲ ಕಾಲದಲ್ಲೂ ಒಂದಷ್ಟು ದ್ರೋಹಿಗಳಿದ್ರು, ಆಯಿತಾ? ಆ ದ್ರೋಹಿಗಳು ಈ ಥರ ನ್ಯಾರೇಟಿವ್ಸ್ ಹುಟ್ಟಿಸ್ತಾರೆ. ಅವರು ಕೆಲವೇ ಜನ ಇದ್ದರೂ ಕೂಡ ನಾನ್ಸೆನ್ಸ್ನ ಹೇಳ್ತಾನೆ ಇರ್ತಾರೆ. ನಾವು ಮಕ್ಕಳಿಗೆ ಇದು ನಿನ್ನ ಜೀವನಕ್ಕೆ ಬೇಕಾದಂಥದ್ದು, ಇದೊಂದು ಸಕ್ಸಸ್ ಮಂತ್ರ ಅಂತ ಹೇಳಬೇಕು. ಹೇಳಿದ ತಕ್ಷಣ ನಾನು ಪುಟ್ಟ ಮಕ್ಕಳಿಗೆ ಭಗವದ್ಗೀತೆ ಕ್ಲಾಸ್ ಮಾಡ್ತೀನಿ. ಪುಟ್ಟ ಮಕ್ಕಳಿಗೆ ಏನು ಅರ್ಥ ಆಗುತ್ತೆ ಅಂತೆಲ್ಲ ಹೇಳ್ಬೋದು, ಅರ್ಥ ಆಗುತ್ತೆ. ಒಂದು ಶ್ಲೋಕ, ಅತ್ಯಂತ ಜನಜನಿತವಾಗಿರುವ ಶ್ಲೋಕ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಒಂದೊಂದು ಸಲ ಅದು ನನಗೆ ಕಾಂಟ್ರಡಿಕ್ಟರಿ ಅಂತ ಅನಿಸುತ್ತೆ. ನೀನು ಫಲಾಫಲಗಳ ಅಪೇಕ್ಷೆ ಮಾಡದೆ ನಿನ್ನ ಕರ್ತವ್ಯವನ್ನು ಮಾಡ್ತಾ ಹೋಗು. ಫಲಾಫಲಗಳ ಅಪೇಕ್ಷೆ ಇಲ್ಲದೆ ಅಂದರೆ ಏನರ್ಥ? ಈಗ ಎಲೆಕ್ಷನ್ಗೆ ನಿಂತ್ಕೊಳ್ಳೋನು ಗೆಲ್ಲಬೇಕು ಅಂತಲೇ ನಿಂತ್ಕೊತಾನೆ, ನೌಕರಿಗೆ ಸೇರ್ಕೊಳ್ಳೋನು ಸಂಬಳ ತಗೋಬೇಕು ಅಂತಲೇ ನೌಕರಿಗೆ ಸೇರ್ಕೊಂಡಿರ್ತಾನೆ. ತಪಸ್ಸಿಗೆ ಕುಳಿತ ಸನ್ಯಾಸಿಗೂ ಕೂಡ ದೇವ್ರು ನನ್ನ ಮುಂದೆ ಪ್ರತ್ಯಕ್ಷ ಆಗಲಿ ಅನ್ನೋ ನಿರೀಕ್ಷೆ ಇಲ್ವಾ? ಆ ಫಲವನ್ನು ಬಯಸ್ತಾ ಇಲ್ವಾ ಅವನು? ಮ್ಯಾಮ್, ನನ್ನ ಹೆಸರು ಮೋನಿಶಾ ಅಂತ, MSc ವ್ಯಾಸಂಗ ಮಾಡ್ತಾ ಇದ್ದೀನಿ. ಅದೇ ಮ್ಯಾಮ್, ಸರ್ ಹೇಳ್ದಂಗೆ ಒಂದು ತುಂಬ ಫೇಮಸ್ ಶ್ಲೋಕ ಅದು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಮಾ ಕಲಹೇ ತುರ್ಬು ಮಾ ಕರ್ಮ ಫಲಹೇ ತುರ್ಬು ಮಾತಾ ಸಂಗೋತ್ಸ ಕರ್ಮಣಿ. ಅದು ಬಹಳ ಜನಜನಿತ, ಎಲ್ರಿಗೂ ಗೊತ್ತು. ಅದ್ರ ಜೊತೆಗೆ ಸ್ಥಿತಪ್ರಜ್ಞೆ ಅಂತಲೂ ಹೇಳ್ತಾರೆ, ಮತ್ತು ನಿಷ್ಕಾಮ ಕರ್ಮ ಫಿಲಾಸಫಿ ಕೂಡ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಆದರೆ ಇವತ್ತಿನ ಕಾಲದಲ್ಲಿ ಸ್ಕೂಲ್ ಮತ್ತು ಕಾಲೇಜಸ್ ಯಾವ ಥರ ಆಗಿದೆ ಅಂದರೆ ತುಂಬ ರಿಸಲ್ಟ್ ಓರಿಯೆಂಟೆಡೇ ಆಗೋಗಿದೆ. ನಾವು ಈ ಭಗವದ್ಗೀತೆಲಿ ಓದ್ತೀವಿ, ತುಂಬ ರಿಸಲ್ಟಿಗೆ ಇಟ್ಕೋಬಾರ್ದು, ಕರ್ಮದ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಆದರೆ ಸ್ಕೂಲ್ ಮತ್ತು ಕಾಲೇಜಸಲ್ಲಂತೂ ತುಂಬ ಜಾಸ್ತಿ ರಿಸಲ್ಟ್ ಇದೆ. ಇವತ್ತು ಯಾರೇ ಒಂದು ಸ್ಕೂಲ್ಗೆ ಹೋಗಬೇಕು ಅಂದ್ರೂ ಎಷ್ಟು ಪರ್ಸೆಂಟೇಜ್ ಇದೆ, ಆ ಸ್ಕೂಲಲ್ಲಿ ಎಷ್ಟು ರಿಸಲ್ಟ್ ಬರ್ತದೆ ಅಂತಲೇ ನೋಡ್ತೀವಿ ಎಲ್ಲನೂ. ಸೊ ಇಷ್ಟು ರಿಸಲ್ಟ್ ಓರಿಯೆಂಟೆಡ್ ಇರೋ ಕಡೆ ನೀವು ಈಗ ಇಂಪ್ಲಿಮೆಂಟೇಷನ್ ಆಗುತ್ತೆ ಅಂದರೂ ಕೂಡ ಅದು ಎಷ್ಟು ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಗ್ಬೋದು ಮ್ಯಾಮ್ ಭಗವದ್ಗೀತೆನ ಪಠ್ಯಕ್ರಮಕ್ಕೆ ಅಳವಡಿಸಿದಾಗ? ಇಲ್ಲಿ ಕೃಷ್ಣ ಹೇಳೋದು
ಫಲ ಬರುತ್ತೆ ಅಂತಲ್ಲ, ಫಲದ ಕಡೆಗೆ ನೀನು ಗಮನ ಹರಿಸ್ಬೇಡ ಅಂತ. ನಾನು ಒಂದು ಸೊಗಸಾದ ಮಾತು ಕೋಟ್ ಓದಿದೆ ಇತ್ತೀಚೆಗೆ, ಒಂದು ಕೆಲವೇ ತಿಂಗಳ ಹಿಂದೆ. ಯಾರೋ ಒಬ್ಬ ಬಿಸ್ನೆಸ್ ಮ್ಯಾನ್ ಹೇಳಿರೋದು. ನನಗೆ ಎಷ್ಟು ಖುಷಿ ಆಯಿತು ಅಂದರೆ ನನಗೆ ನೆನಪಾಗ್ತಿಲ್ಲ, ಯಾವುದೋ ಒಂದು ವೆಸ್ಟರ್ನರ್ ಹೇಳಿರೋದು, ಒಬ್ಬ ದೊಡ್ಡ ಬಿಸ್ನೆಸ್ ಐಕನ್ ಹೇಳಿರೋದು. ಅವ್ನು ಹೇಳಿದ್ದಾನೆ, ವೈಲ್ ಪ್ಲೇ ಇನ್ ಬಿಸ್ನೆಸ್ ಟು ಆಲ್ವೇಸ್ ಲುಕ್ ಫಾರ್ ಪ್ರಾಫಿಟ್ ಈಸ್ ಲೈಕ್ ಪ್ಲೇಯಿಂಗ್ ಟೆನ್ನಿಸ್ ವಿತ್ ಯುವರ್ ಐಸ್ ಆನ್ ದ ಸ್ಕೋರ್ ಬೋರ್ಡ್ ಅಂತ. ಕನ್ನಡದಲ್ಲಿ ಹೇಳೋ ಹಾಗಿದ್ರೆ, ಬಿಸ್ನೆಸ್ ಅಲ್ಲಿ ಯಾವಾಗಲೂ ಲಾಭದ ಮೇಲೆ ಗಮನ ಹರಿಸೋದು ಹೇಗೆ ಅಂತಂದ್ರೆ, ಟೆನ್ನಿಸ್ ಆಡೋವಾಗ ಬರೀ ಸ್ಕೋರ್ ಬೋರ್ಡ್ ನ ನೋಡಿದ ಹಾಗೆ ಅಂತ. ಬಾಲ್ ನೋಡ್ಕೊಂಡು ಆಟ ಆಡಿ ಸ್ಕೋರ್ ಬೋರ್ಡ್ ನೋಡಿ. ಈಗ ಅದನ್ನೇ ಶ್ರೀಕೃಷ್ಣ ಹೇಳೋದು, ಕರ್ಮಣಿಯೇವ ಅಧಿಕಾರಹತೆ. ಈಗ ಅಧಿಕಾರ ಶಬ್ದವನ್ನ ತುಂಬಾ ತಪ್ಪಾಗಿ ವ್ಯಾಖ್ಯಾನಿಸೋದಕ್ಕೆ ಈ ಒಂದು ಇದು ಬಂದಿರೋದು. ಅಧಿಕಾರ ಶಬ್ದಕ್ಕೆ ನಾನಾ ಅರ್ಥಗಳಿವೆ. ಒಂದು ಅರ್ಥ ಕಂಟ್ರೋಲ್ ಅಂತ. ಈಗ ನಾವು ಯಾವುದೋ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಕ್ಕೆ ಹೋದಾಗ, ಇದು ನಮ್ಮ ಅಧಿಕಾರ ವ್ಯಾಪ್ತಿಗೆ ಬರೋದಿಲ್ಲ, ನೀವು ಆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತ ಕಳಿಸಲ್ವಾ, ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಸೊ ಕರ್ಮಣಿಯೇವ ಅಧಿಕಾರ ಮಾ ಫಲೇಶು. ನಿನಗೆ ಇವಾಗ ನಾನು ಬೀಜ ಬಿತ್ತಬೋದು, ಗೊಬ್ಬರ ಹಾಕ್ಬೋದು, ನೀರು ಹಾಕ್ಬೋದು, ಬೆಳೆಸ್ಬೋದು. ಆದರೆ ಅದು ಯಾವತ್ತು ಯಾವ ಕ್ಷಣದಲ್ಲಿ ಯಾವ ಮುಹೂರ್ತದಲ್ಲಿ ನೀವು ಲೈವ್ ಪ್ರೋಗ್ರಾಮ್ ಶುರು ಮಾಡೋ ಥರ ಆ ಟೈಮಲ್ಲಿ ಅದು ಮೊಳಕೆ ಹೊಡಿಲಿ ಅಂತ ನಂಗೆ ಕಂಟ್ರೋಲ್ ಇದೆಯಾ? ಅದು ಹಿಂಗೆ ಚಿಗುರಬೇಕು, ಹಿಂಗೆ ಎಲೆ ಬರಬೇಕು. ಐ ಕಾಂಟ್ ಅದ್ರ ಓಪನ್ ಮಾಡಿಬಿಟ್ಟು ನಾನು ಅದನ್ನು ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ. ಅಂದರೆ ಕೆಲವು ವಿಷಯಗಳ ಮೇಲೆ ನಮ್ಮ ನಿಯಂತ್ರಣ ಇರುತ್ತೆ, ಕೆಲವುದ್ರ ಮೇಲೆ ಇರೋದಿಲ್ಲ. ಅದನ್ನೇ ಅವ್ನು ಹೇಳೋದು, ನಮ್ಮ ಹೈಟ್ ಮೇಲೆ ನಮಗೆ ನಿಯಂತ್ರಣ ಇಲ್ಲ, ಬಟ್ ವೇಟ್ ಮೇಲೆ ಇರುತ್ತೆ ಅಂತ. ಕರ್ಮಣಿಯೇವ ಅಧಿಕಾರ ಮಾ ಫಲೇಶು ಕದಾಚನ. ಸೊ ಫಲದ ಮೇಲೆ ನಮಗೆ ಎಲ್ಲ ಟೈಮಲ್ಲೂ ಕಂಟ್ರೋಲ್ ಇರಲ್ಲ. ಅಂದ್ಕೊಂಡಂಗೆ ಬರ್ಬೋದು, ಬರದೇ ಇರ್ಬೋದು, ನಿಧಾನವಾಗಿ ಬರ್ಬೋದು, ಅಥವಾ ಅಂದ್ಕೊಳ್ದೇ ಇರೋ ಥರ ಬರ್ಬೋದು, ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬರ್ಬೋದು, ಕಡಿಮೆ ಆಗ್ಬೋದು. ಇದು ಜೀವನದ ಅನಿಶ್ಚಿತತೆಯ ಭಾಗ. ಅದನ್ನು ನಾವೇನೂ ಮಾಡೋಕ್ಕಾಗಲ್ಲ. ಮಾ ಕರ್ಮ ಫಲ ಹೇತುರ್ಭೂಹು. ಹಾಗಾಗಿ ನೀನು ಕರ್ಮ ಫಲ ಹೇತುವಾಗಿ ಕೆಲಸ ಮಾಡಬೇಡ, ಅದು ತುಂಬ ಡಿಮೋಟಿವೇಟ್ ಆಗುತ್ತೆ. ಇದು ನನಗೇನು ಸಿಕ್ಕುತ್ತೆ ಅಂತಲೇ ನಾವು ಲೆಕ್ಕ ಹಾಕಿದ್ರೆ ನಾನು ಏನು ಕರ್ತವ್ಯ ಮಾಡೋಕ್ಕಾಗಲ್ಲ. ನಾನು ದಿನ ಅಡುಗೆ ಮಾಡ್ತೀನಿ, ನಮ್ಮ ಯಜಮಾನರು ನಾನು ಹೊಗಳೋದೇ ಇಲ್ಲ ಅಂದರೆ ನಾನು ಅಡುಗೆನೇ ಮಾಡೋಕ್ಕಾಗಲ್ಲ. ನಾನು ದಿನ ಕೆಲಸ ಮಾಡ್ತೀನಿ, ನನ್ನ ಬಾಸ್ ನಾನು ಹೊಗಳೇ ಇಲ್ಲ, ಅವರು ಕೊಟ್ಬಿಟ್ರು ಇದನ್ನು ಅವಾರ್ಡ್ನ. ಈ ಥರ ನೋಡ್ತಾ ಹೋದರೆ ನಾವು ಕರ್ಮ ಫಲ ಹೇತುವಾಗಿ ಕೆಲಸ ಮಾಡೋಕ್ಕೆ ಹೋದರೆ ನಮ್ಮ ಮನಸ್ಸು ಕೆಟ್ಟೋಗ್ಬಿಡುತ್ತೆ. ನಾನೊಂದು ಉದಾಹರಣೆ ಹೇಳ್ತೀನಿ. ನಾನು ಯೂಶ್ವಲಿ ಮಕ್ಕಳಿಗೆ ಹೇಳೋದನ್ನೇ ಹೇಳ್ತೀನಿ, ನಾವೆಲ್ಲರೂ ಮಕ್ಕಳೇ ಆಯಿತಾ. ಈಗ ಟೈಟ್ ರೋಪ್ ವಾಕ್ ನೋಡಿದ್ದೀರಾ? ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸಲ್ಲೆಲ್ಲ ಮಾಡ್ತಾರಲ್ಲ, 2 ದೊಡ್ಡ ಬೆಟ್ಟಗಳಿಗೆ ಒಂದು ಹಗ್ಗನ ಕಟ್ಟಿರ್ತಾರೆ. ಇಲ್ಲಿಂದ ಆ ಕಡೆಗೆ ಒಬ್ಬ ನಡ್ಕೊಂಡು ಹೋಗ್ತಾನೆ, ಎಷ್ಟೋ ಪ್ರಾಕ್ಟೀಸ್ ಮಾಡಿರ್ತಾನೆ. ಫೈನಲ್ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ಗೆ ಹೋಗೋ ದಿನ ವಿಡಿಯೋ ಅವರೆಲ್ಲ ಬರ್ತಾರೆ, ಸುವರ್ಣ ನ್ಯೂಸ್ ಅವರು, ಎಲ್ಲ ಟಿ ವಿ ಅವರು, TV 1, 2, 3, 4 ಎಲ್ಲರೂ ಬಂದುಬಿಟ್ಟಿರ್ತಾರೆ. ಓಕೆ, ಎಲ್ಲ ಕಸಿನ್ಸ್ನ ಎಲ್ಲ ಕರೆದಿರ್ತಾರೆ ಎಲ್ಲ. ಸೊ ಇವನ್ನೆಲ್ಲ ಶುರು ಮಾಡ್ತಾನೆ. ಈಗ ಅವನು ಕರ್ಮಣಿಯೇವ ಅಧಿಕಾರ. ಅವನಿಗೆ ಕಂಟ್ರೋಲ್ ಇರೋದು ಯಾವುದ್ರ ಮೇಲೆ? ತನ್ನ ಹೆಜ್ಜೆಗಳ ಮೇಲೆ, ಬ್ಯಾಲೆನ್ಸ್ ಮೇಲೆ. ಮಾ ಫಲೇಶು ಕದಾಚನ. ಅಯ್ಯೋ, ಸುವರ್ಣ ನ್ಯೂಸ್ ಅವ್ರು ಬಂದರು, TV 9 ಅವ್ರು ಬರಲೇ ಇಲ್ಲ ಅಂತ ಇವನ್ ಕಂಟ್ರೋಲ್ ಇಲ್ಲ. ಯಾರು ಎಡಿಟ್ ಮಾಡೋದೆಲ್ಲ ಮಾತಾಡಬೇಡಿ. ಅಲ್ಲ, ಇನ್ಯಾವುದೋ ಚಾನಲ್ ಅವ್ರು ಬಂದಿಲ್ಲ. ಓಕೆ, ಅದ್ರ ಮೇಲೆ ಅವ್ನು ಕಂಟ್ರೋಲ್ ಇದೆಯಾ? ಇಲ್ಲ. ಓಕೆ, ಅವನು ಇವತ್ತು ಮಳೆಗಳೇ ಬಂದುಬಿಟ್ರೆ ಮೋಡ ಇದೆಯಾ ಅಂತ ತಲೆ ಎತ್ತದೆ ಬಿದ್ದೋಗ್ಬಿಡ್ತಾನೆ. ಅವನ ಮೋಡದ ಮೇಲೆ ಅವ್ನ ಕಂಟ್ರೋಲ್ ಇಲ್ಲ. ಅಯ್ಯೋ, ಇಷ್ಟು ಆಳ ಇದೆಯಪ್ಪ, ನಾನು ಬಿದ್ದುಬಿಟ್ರೆ ಅಂದ್ಕೊಂಡೇ ಬಿದ್ದೋಗ್ಬಿಡ್ತಾನೆ. ಅಥವಾ ಅಯ್ಯೋ, ನನ್ನ ಕಸಿನ್ಸ್ ಎಲ್ಲ ಬಂದರು, ಅವ್ನು ಪಕ್ಕದ ಮನೆಯವ್ರು ಬಂದಿಲ್ವಲ್ಲ ಅಂತ ಅಲ್ಲೆಲ್ಲ ನೋಡಿದ್ರೆ ಬಿದ್ದೋಗ್ಬಿಡ್ತಾನೆ. ಎಷ್ಟು ದೂರ ಬಂದಿದ್ದೀನಿ ನೋಡೋಣ ಅಂತ ಆ ಕಡೆ ತಿರ್ಕೊಂಡ್ರೆ ಬಿದ್ದೋಗ್ಬಿಡ್ತಾನೆ. ಇನ್ನೂ ಅಷ್ಟು ದೂರ ಹೋಗಬೇಕಾ ಅಂದ್ಕೊಂಡೇ ಬಿದ್ದೋಗ್ಬಿಡ್ತಾನೆ. ಅಥವಾ ವಾವ್, ಎಲ್ಲರೂ ಬಂದಿದ್ದಾರೆ, ನಾಳೆ ನನ್ನ ವೀಡಿಯೋ ಬರುತ್ತೆ, ಸುವರ್ಣ ನ್ಯೂಸಲ್ಲಿ ಬರ್ತೀನಿ ಅಂತ ಅಂದ್ಕೊಂಡ್ರೆ ಬಿದ್ದೋಗ್ಬಿಡ್ತಾನೆ. ಆ ಕ್ಷಣ ಅವನೇನು ಮಾಡಬೇಕು? ಕರ್ಮಣಿಯೇವ ಅಧಿಕಾರ. ಅವ್ನ ಫೋಕಸ್ ಎಲ್ಲಿರಬೇಕು? ಕೇವಲ ಕರ್ಮದ ಮೇಲೆ. ಅಷ್ಟು ಮುಗಿಸ್ಬಿಡ್ಲಿ, ಟೈಟ್ ರೋಪ್ ವಾಕ್ ಮುಗಿಸ್ಬಿಡ್ಲಿ. ಅದಾದಮೇಲೆ ಎಲ್ಲ ಮಾಡ್ಕೊಳ್ಳಿ, ಅವನೇ ಹಾಕಿ, ಅವನೇ ಅಪ್ಲೋಡ್ ಮಾಡಿ, ಫೇಸ್ಬುಕ್ಕಲ್ಲಿ ಹಾಕಲಿ, ಇನ್ಸ್ಟಾಗ್ರಾಮಲ್ಲಿ ಹಾಕಲಿ, ಎಲ್ಲ ಕಡೆ ಹಾಕಲಿ. ಕರ್ಮ ಮಾಡುವ ಕ್ಷಣದಲ್ಲಿ ನೀನು ಫಲದ ಬಗ್ಗೆ ಚಿಂತೆ ಮಾಡಬೇಡ. ಕರ್ಮ ಮುಗಿದಾದ್ಮೇಲೆ ಅದಕ್ಕೆ ಬರಬೇಕಾದ ಫಲ ಬರುತ್ತೆ. ಒಂದೊಂದು ಸಲ ಚೆನ್ನಾಗಿ ಬರುತ್ತೆ, ಒಂದು ಸಲ ಚೆನ್ನಾಗಿ ಬರಲ್ಲ. ಬಟ್ ಮಾ ಕರ್ಮ ಫಲ ಹೇತುರ್ಭೂಹು ಅಂತ ಹೇಳಿ ಮಾತೇ ಸಂಗೋ ಸ್ವಕರ್ಮಣಿ. ಹಾಗಾದ್ರೆ ನಂಗೆ ಕಂಟ್ರೋಲ್ ಇಲ್ವಾ, ನಾನು ಕೆಲಸನೇ ಮಾಡಲ್ಲ ಅಂತ ಹೇಳಬೇಡ. ಯಾಕೆ? ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈಹಿ. ಕೃಷ್ಣ ಹೇಳ್ತಾನೆ, ಪ್ರಕೃತಿ ನಿನ್ನ ಕೈಲಿ ಮಾಡಿಸುತ್ತೆ, ನೀನು ಮಾಡಲೇಬೇಕು. ನಾವು ನಮ್ಮ ಕೆಲಸ ಮಾಡದೆ ಕೂತ್ಕೊಳ್ತೀನಿ ಅಂದರೆ ಆಗೋದಿಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಜಾತತಿಷ್ಠತ್ಯ ಕರ್ಮಕೃತ. ಏನು ಹೇಳ್ತಾನೆ ಕೃಷ್ಣ ಅಂತಂದರೆ, ಒಂದಕ್ಕೊಂದು ಹೊಂದಿಸ್ಕೊಂಡು ನಾವು ಆ ಥರ ವಿ ಕಾಂಟ್ ಎಸ್ಕೇಪ್ ವರ್ಕ್. ಯಾರು ಕೆಲಸವನ್ನು ತಪ್ಪಿಸ್ಕೊಳ್ತಾರೋ ಆರೋಗ್ಯ ಕೆಟ್ಟೋಗುತ್ತೆ ಅವ್ರಿಗೆ.
ಇನ್ನು ಆಮೇಲೆ ಹೋಗ್ಬಿಟ್ಟು ಔಷಧಿ ನುಂಗಬೇಕು. ನಾವು ಏನು ತಪ್ಪಿಸ್ಕೊಂಡು ಜೀವನದಲ್ಲಿ ಎಸ್ಕೇಪಿಸಮ್ ಇದೆಯಲ್ಲ, ಅದು ನಮ್ಮನ್ನು ಹಾಳು ಮಾಡುತ್ತೆ. ನಾವು ಅಂದ್ಕೊಂಡ್ಬಿಡ್ತೀವಿ, ಆಹಾ ನಾನು ಕೆಲಸನೇ ಮಾಡಿದೆ, ಸಂಬಳ ಪಡ್ಕೊ ಎಲ್ಲ ಮಾಡಿಬಿಟ್ಟೆ ಅಂತ. ಯಾವತ್ತೂ ಏನೂ ಬಿಟ್ಟು ಸಿಕ್ಕಲ್ಲ, ಬಿಟ್ಟಿಗೆ ಬಿದ್ದವರೆಲ್ಲ ಹಾಳು. ಅದೇ ಆಗಲೇ ಹೇಳಿದ್ನಲ್ಲ, ಟೆನ್ನಿಸ್ ಆಡುವಾಗ ಸ್ಕೋರ್ ಬೋರ್ಡ್ ನೋಡ್ಕೊಂಡು ಟೆನ್ನಿಸ್ ಆಡಬಾರ್ದು, ಬಾಲ್ ನೋಡ್ಕೊಂಡು ಟೆನ್ನಿಸ್ ಆಡಬೇಕು. ಹಾಗೆ ಕೆಲಸ ಮಾಡಬೇಕು. ಇವಾಗ ಪರೀಕ್ಷೆಗೆ ಓದ್ಕೊಳ್ಳೋವಾಗ ಏನು ಪ್ರಶ್ನೆ ಬರುತ್ತೋ, ನಾನು ಹೆಂಗೆ ಆನ್ಸರ್ ಮಾಡ್ತೀನೋ ಇಲ್ವೋ, ನಂಗೆ ಫಸ್ಟ್ ರ್ಯಾಂಕ್ ಬರುತ್ತೋ ಇಲ್ವೋ, ಇದು ಯೋಚನೆ ಮಾಡಬಾರ್ದು. ಆ ಪ್ರಶ್ನೆ ಆ ಉತ್ತರ ಮಾತ್ರ ಫೋಕಸ್ ಮಾಡಬೇಕು, ಅಷ್ಟೇ ಫೋಕಸ್ ಮಾಡಬೇಕು. ಅದನ್ನು ಕೃಷ್ಣ ಹೇಳೋದು, ನಿನಗೆ ಫಲ ಬಂದೇ ಬರುತ್ತೆ. ಪ್ರತಿ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್, ಕಾಸ್ ಆ್ಯಂಡ್ ಎಫೆಕ್ಟ್ ಥಿಯರಿ, ನಾವು ಏನು ಮಾಡಿದ್ರೂ ಅದಕ್ಕೊಂದು ಫಲ ಇದ್ದೇ ಇರುತ್ತೆ ಜೀವನದಲ್ಲಿ. ಪಾರ್ಥಾಯ ಮುಂದೆ ಏನಿದೆ ಅದು? ಪ್ರತಿಬೋಧಿತ ಕರ್ಮಣ್ಯ ವಾದಿಕಾರಸ್ಥೆ ಭಗವತ ನಾರಾಯಣ ಅಂತ ಇದೆ. ಅದ್ರ ಮೀನಿಂಗ್ ಸ್ವಲ್ಪ ಹೇಳ್ಬಿಡಿ ಮೇಡಮ್, ಸಾಕು. ಪಾರ್ಥಾಯ ಪ್ರತಿಬೋಧಿತ, ಅದು ಧ್ಯಾನ ಶ್ಲೋಕ, ಭಗವದ್ಗೀತೆಯ ಶ್ಲೋಕ ಅಲ್ಲ. ಭಗವದ್ಗೀತೆಗೆ ಮುಂಚಿತವಾಗಿ ಧ್ಯಾನ ಶ್ಲೋಕಗಳು ಅಂತ. ಅಂದರೆ ನಮ್ಮನ್ನು ಇದನ್ನು ನಾವು ಒಂದು ಪೂಜ್ಯವಾಗಿ ನೋಡ್ತೀವಿ. ಏಕೆಂದರೆ ಇದರಿಂದ ಎಷ್ಟೋ ಮನಸ್ಸುಗಳು ಮಹತ್ತಮ ಸ್ಥಿತಿಗಳನ್ನು ಹೊಂದಿವೆ. ಹಾಗಾಗಿ ಇದು ಇಂಥ ಮಹಾತ್ಮರನ್ನು ನಿರ್ಮಿಸಿದ ಗ್ರಂಥವಾದ್ರಿಂದ ಅದನ್ನು ನಾವು ಪೂಜ್ಯವಾಗಿ ನೋಡ್ತೀವಿ. ಅದಕ್ಕೆ ಧ್ಯಾನ ಶ್ಲೋಕಗಳು ಅಂತ ಇವೆ, ಅಲ್ಲಿ ಬರುವಂಥದ್ದು. ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬತ್ವಾಂ ಅನುಸಂಧದಾಮಿ ಭಗವದ್ಗೀತೆ ಭಗವದ್ವೇಷಿಣೀಂ ಅಂತ ಧ್ಯಾನ ಶ್ಲೋಕ. ಅದು ಭಗವದ್ಗೀತೆಯ ಕುರಿತಾದ ಶ್ಲೋಕ. ಯಾವ ಥರ ಭಗವದ್ಗೀತೆ? ಪಾರ್ಥಾಯ ಪ್ರತಿಬೋಧಿತಾಂ, ಪಾರ್ಥನಿಗೆ ಬೋಧಿಸಲ್ಪಟ್ಟಿತ್ತು. ಯಾರಿಂದ? ನಾರಾಯಣೇನ ಸ್ವಯಂ ನಾರಾಯಣನಿಂದ. ವ್ಯಾಸೇನ ಗ್ರಥಿತಾಂ, ವ್ಯಾಸ ಬರ್ಕೊಂಬಿಟ್ಟ. ಪುರಾಣ ಮುನಿನ ವ್ಯಾಸೇನ ಗ್ರಥಿತ ಮಧ್ಯೆ ಮಹಾಭಾರತ ಮಧ್ಯದಲ್ಲಿ. ಸಂಸ್ಕೃತ ಸರಳವಾಗಿದೆ ನೋಡಿ, ಮಧ್ಯೆ ಮಹಾಭಾರತ. ಅದ್ವೈತಾಮೃತ ವರ್ಷಿಣಿ, ಅದ್ವೈತದ ಅಮೃತವನ್ನು ಹರಿಸುತ್ತೆ. ಅಂದ ತಕ್ಷಣ ದ್ವೈತ ಇಲ್ವಾ, ವಿಶಿಷ್ಟಾದ್ವೈತ ಇಲ್ವಾ ಅಂತೆಲ್ಲ ಹೋರಾಡಬೇಕಾಗಿಲ್ಲ. ಅದ್ವಯ ಭಾವ ಅಂದರೆ ಇಡೀ ಜಗತ್ತನ್ನು ಆವರಿಸಿರುವಂಥ ಪರಮತತ್ವ, ಪರಮ ಚೈತನ್ಯ ಯಾವುದಿದೆ, ಸಚ್ಚಿದಾನಂದ ಸ್ವರೂಪ, ಅದರ ಬೋಧೆಯನ್ನು ಉಂಟು ಮಾಡೋದು ಅಂತ. ನಾವೆಲ್ಲರೂ ಕೂಡ ನಾಮರೂಪಾತ್ಮಕವಾದ ಜಗತ್ತಲ್ಲಿದ್ದರೂ ನಮ್ಮ ಒಳಗೆ ಎಲ್ಲ ಕಡೆ ಸರ್ವತ್ರ ಇರೋದು, ಅಣುವಿನಲ್ಲಿ ಇರೋದು ಒಂದೇ ಚೈತನ್ಯ. ಹಾಗಾಗಿ ಆ ಚೈತನ್ಯ, ಸೈನ್ಸ್ ಕೂಡ ಅದನ್ನೇ ಹೇಳುತ್ತೆ. ನೀವು ಆಟಮ್ ಒಳಗೆ ತೆಗೆದ್ರೆ ಏನಿರುತ್ತೆ? ಅಲ್ಲೊಂದು ನ್ಯೂಕ್ಲಿಯಸ್, ಅದನ್ನು ಮೊದಲು ಒಂದು ಚಾರ್ಜ್ ಇರುತ್ತಷ್ಟೇ, ಶಕ್ತಿ ಇರುತ್ತೆ. ಆ ಶಕ್ತಿಯ ಒಂದು ಕಡಲೆ ಈ ಜಗತ್ತೆಲ್ಲ. ಹಾಗಾಗಿ ಅದರ ಬೋಧೆ ಅಂದರೆ ಈ ನಾಮರೂಪಾತ್ಮಕ ಭೇದಗಳಿದೆಯಲ್ಲ, ಇದು ಹೆಚ್ಚು, ಇದು ಕಡಿಮೆ, ಇದು ಬೇಕು ಬೇಡ, ಈ ಗಲಾಟೆಯನ್ನು ಮೀರಿ ನಾವು ಒಂದು ವಿಶಾಲವಾದ ಕಾಸ್ಮಿಕ್ ಒನ್ನೆಸ್ ಅಂತೇನಿದೆ, ಒಂದು ಬ್ರಹ್ಮಾಂಡವೆಲ್ಲ ಒಂದು ಅಂತನ್ನುವ ಒಂದು ಭಾವ ನಮಗೆ ಕೊಡುತ್ತೆ ಭಗವದ್ಗೀತೆ ಅಂತ. ಅದ್ವೈತಾಮೃತ ವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ, 18 ಅಧ್ಯಾಯಗಳುಳ್ಳಂಥದ್ದು. ಅಂಬತ್ವಾಂ ಅನುಸಂಧದಾಮಿ, ಅಂಬ ಭಗವದ್ಗೀತೆ, ತ್ವಾಂ ಅದಂಥ ನಿನ್ನನ್ನು ನಾನು ಅನುಸಂಧಾನ ಮಾಡ್ತೀನಿ. ಭವದ್ವೇಷಿಣಿ, ಭವ ಅಂತಂದರೆ ಜನ್ಮ ಮರಣಗಳ ಚಕ್ರ ಅಂತ. ನಾವು ಯಾತಕ್ಕೆ ಹುಟ್ತೀವಿ? ತುಂಬ ಆಸೆ ಇಟ್ಕೊಂಡು ಸತ್ತೋಗ್ಬಿಟ್ಟಿರ್ತೀವಿ. ಇದು ಮಾಡಿಲ್ಲ, ಅಮೇರಿಕಕ್ಕೆ ಹೋಗಿಲ್ಲ, ಇದು ತಿಂದಿಲ್ಲ, ಇದು ಗಳಿಸಿಲ್ಲ, ಉಳಿಸಿಲ್ಲ ಅಂತ. ಆ ಅಪೂರ್ಣ ಸಂಕಲ್ಪಗಳಿಂದ ಸಾಯ್ತೀವಲ್ವಾ? ಆ ನಮ್ಮ ಸಂಕಲ್ಪಗಳೇ ನಮ್ಮ ಮುಂದಿನ ಹುಟ್ಟಿಗೆ ಕಾರಣ. ನಾವು ಹೋಗಿ ಅಮೇರಿಕಾದಲ್ಲಿ ಹುಟ್ತೀವಿ ಅಂತ ಇಟ್ಕೊಳ್ಳಿ, ಅಲ್ಲಿ ಹೋಗ್ಬಿಟ್ಟು ಅಯ್ಯೋ ಯೋಗ ಕಲಿಬೇಕು, ಭಾರತಕ್ಕೆ ಹೋಗಬೇಕು, ರಾಮ ಮಂದಿರ ನೋಡಬೇಕು ಅನಿಸುತ್ತೆ. ಇದರಲ್ಲೇ ಸುತ್ತಾ ಇರ್ತೀವಿ. ಬಿಟ್ಟು ಇರೋದರೆಡೆಗೆ ತುಡಿಯುವುದೇ ಜೀವನ. ಸೊ ಇದು ಭವ, ಜನ್ಮ ಮರಣ, ಹುಟ್ಟಿದ ಮೇಲೆ ಸಾಯಬೇಕು. ಸಾಯುವಾಗ ನಾವು ವಿಶಾಲವಾದ ಏನು ಈ ಜಗತ್, ನಮ್ಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳು ಒಂದು ಮಾತು ಹೇಳೋರು, ಈ ಜಗತ್ತೊಂದು ದೊಡ್ಡ ತೋಟ ಇದ್ದಂಗೆ. ಇಲ್ಲಿ ಬನ್ನಿ, ಎಲ್ಲ ಹೂಗಳನ್ನು ನೋಡಿ, ಬಳ್ಳಿಗಳು ನೋಡಿ, ಚಿಟ್ಟೆಗಳು ನೋಡಿ, ಸಂತೋಷ ಪಡಿ, ಕಿತ್ಕೊಳ್ಳೋಕೆ ಹೋಗಬೇಡಿ, ನನಗೆ ಬೇಕು ಅಂದ್ಕೊಳ್ಳೋಕೆ ಹೋಗಬೇಡಿ. ಹಾಗೆ ಈ ಜಗತ್ತಲ್ಲಿ ಅದು ಬೇಕು, ಇದು ಬೇಡ, ಅದೆಲ್ಲ ಏನು ಬೇಡ. ಸಂತೋಷ, ಎಲ್ಲರ ಜೊತೆ ಇರಬೇಕು, ಎಲ್ಲರ ಜೊತೆ ಬೆರೀಬೇಕು, ಎಲ್ಲರನ್ನ ಪ್ರೀತಿಸಬೇಕು, ನಮ್ಮ ಕಡೆಯಿಂದ ಎಷ್ಟು ಅದೆಯೋ ಅಷ್ಟು ಸೇವೆ ಮಾಡಬೇಕು, ಆನಂದವಾಗಿ ಹೊರಡು ಕರೆ ಬರಲ್ಲ ಅಳದೆ ಮಂಕುತಿಮ್ಮ ಅಂತ ಹೇಳ್ತಾರಲ್ಲ, ಹಾಗೆ ನಿರ್ಲಿಪ್ತವಾಗಿ ಹೋಗಬೇಕು. ಆವಾಗ ನಾವು ಮತ್ತೆ ಹುಟ್ಟೋದಿಲ್ಲ. ಆ ನಿರ್ಲಿಪ್ತಿಯನ್ನು ಭಗವದ್ಗೀತೆ ಕಲಿಸುತ್ತೆ. ಹಾಗಾಗಿ ಭಗವದ್ಗೀತೆಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಬದುಕಿದ್ರೆ ಭವದ್ವೇಷಿಣಿ, ಜನ್ಮ ಮೃತ್ಯುಗಳಿಂದ ನಾವು ಪಾರಾಗ್ತೀವಿ ಅನ್ನೋದು ಧ್ಯಾನ ಶ್ಲೋಕದ ಒಂದು ಅರ್ಥ. ನನಗೆ ಭಗವದ್ಗೀತೆಯ ಉಳಿದೆಲ್ಲ ಶ್ಲೋಕಗಳನ್ನು ನಾನು ಪರೀಕ್ಷಿಸಿ ಖಚಿತಪಡಿಸಿಕೊಳ್ಳಬಲ್ಲೆ ಅಂತ ಅನಿಸುತ್ತೆ. ಈ ಸಾವಿನ ನಂತರ ಪುನರ್ಜನ್ಮ ಇದೆಯಲ್ಲ, ಅದೊಂದು ನನಗೆ ವೈಯಕ್ತಿಕವಾಗಿ ಪರೀಕ್ಷಿಸೋದಕ್ಕಾಗೋದಿಲ್ಲ. ಉಳಿದಿದ್ದೆಲ್ಲವನ್ನೂ ಪರೀಕ್ಷೆ ಮಾಡ್ಬೋದು. ಇದು ಕರೆಕ್ಟಾ ತಪ್ಪಾ? ನಮ್ಮ ಸುತ್ತಲಿನ ಜಗತ್ತನ್ನು ನೋಡಿಕೊಂಡು ನನ್ನ ಜೀವನವನ್ನು ನೋಡ್ಕೊಂಡು ನಾನು ಸರಿನಾ ತಪ್ಪು. ಡಿ ವಿ ಜಿ ಅವರೊಂದು ಪದ್ಯ ಹೇಳ್ತಾರೆ,
ಮರಣನಿಂ ಮುಂದೇನು ಭೂತವೋ ಪ್ರೇತವೋ ಪಿಶಾಚಿಯೋ ಪುನರ್ಜನ್ಮವೋ ಅದೇನೋ, ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ, ಧರೆಯ ಬಾಳ್ ಗದರಿನೇ ಮಂಕುತಿಮ್ಮ. ಭಗವದ್ಗೀತೆಯನ್ನು ಮಹಾಭಾರತದಲ್ಲಿ ಆ ನಂತರ ಸೇರಿಸಲಾಯಿತು ಅನ್ನೋದೊಂದು ವಾದ ಇದೆ. ಅದು ಆ ನಂತರ ಸೇರಿಸ್ತೋ ಮೊದಲೇ ಇತ್ತು, ಅದು ಭಗವದ್ಗೀತೆಯ ತೂಕದ ಮೇಲೆ ಏನು ವ್ಯತ್ಯಾಸ ಬೀಳೋದಿಲ್ಲ. ಬಟ್ ಸುಮ್ಮನೆ ನನ್ನ ಜನರಲ್ ನಾಲೆಜಿಗೆ ನಾನು ಕೇಳ್ತಾ ಇರೋದು, ಆ ನಂತರ ಸೇರಿಸಲಾಯಿತು. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಭಗವದ್ಗೀತೆಯನ್ನು ಸೇರಿಸಿದ್ರು ಅಂತ ಕೆಲವರು ಅಂತಾರೆ. ಇಲ್ಲ ಶಂಕರಾಚಾರ್ಯರು ಬರೆದಿದ್ದು ಅಂತ ಹೇಳುವ ವಾದವನ್ನು ನಾವು ನೋಡಿದ್ದೀವಿ. ಅದು ಅಂದರೆ ಸ್ವಲ್ಪ ಇನ್ನು ತುಂಬ ತರ್ಕವನ್ನು ಹುಡುಕೋರು ಹೇಳ್ತಾರೆ. ಯುದ್ಧದ ಮಧ್ಯದಲ್ಲಿ ಭಗವದ್ಗೀತೆ ಹೇಳಿದ್ದನ್ನು ವ್ಯಾಸರು ಯಾವಾಗ ಕೇಳಿಸ್ಕೊಂಡ್ರು, ಅವ್ರು ಯಾವಾಗ ಬರೋದ್ರು ಅಂತೆಲ್ಲ ತರ್ಕದ ಮಾತಾಡೋದು ಕೇಳಿದ್ದೀನಿ. ಏನಾರ ಒಂದು ಉತ್ತರ ಇದೆಯಾ ಇದಕ್ಕೆ? ಮಹಾಭಾರತ ಪೂರ್ವ ರೂಪದಲ್ಲಿ ಅದಕ್ಕೆ ಜಯ ಅಂತ ಹೆಸರು. ತಥೋ ಜಯ ಮುದೀರಯೇತ್ ಅಂತ ಹೇಳ್ತಾರೆ. ಜಯ ಅಂತ ಹೆಸರಿತ್ತು, ಆಗ ಚಿಕ್ಕದಾಗಿತ್ತು. ಆಮೇಲೆ ಭಾರತ ಆಯಿತು, ಆಮೇಲೆ ಮಹತ್ವಾದ್ ಭಾರವತ್ವಾಚ ಮಹಾಭಾರತ ಮುಚ್ಯತೆ ಅಂತ ಆಯಿತು. ಬಟ್ ಏನೇನು ಸೇರ್ತು ಅನ್ನೋದು ಸ್ಪಷ್ಟ ಇಲ್ಲ. ಇವತ್ತು ನಾವು ತುಂಬ ತಿಳ್ಕೊಂಡವ್ರ ಹಾಗೆ ಎಲ್ಲ ಹೇಳ್ತೀವಿ, ಎಲ್ಲ ಹೈಪಾಥೆಟಿಕಲ್ ಅಷ್ಟೇ. ಏನು ಸೇರ್ತು, ಏನು ಅದು ದೊಡ್ಡದಾಗಿದ್ದು ನಿಜ ಕಾಲಾಂತರದಲ್ಲಿ, ಬಟ್ ವ್ಯಾಸರ ಕಾಲದಲ್ಲೇ ಆಗಿರ್ಬೋದು ಅಥವಾ ಅವ್ರ ಶಿಷ್ಯರ ಕಾಲದಲ್ಲೇ ಆಗಿರ್ಬೋದು. ನೆನ್ನೆ ಮೊನ್ನೆ ಆಯಿತು ಅಂತ ಅದೆಲ್ಲ ಸುಳ್ಳು. ಇವಾಗ ಎಲ್ಲಾನು ಏನು ಗೊತ್ತಾ, ಈ ಬ್ರಿಟಿಷರ್ಸ್ ಮೊದಲು ಏನೂ ಇರಲಿಲ್ಲ, ಅವ್ರು ಬಂದು ಹೋದ್ಮೇಲೆ ಇದ್ದಕ್ಕಿದ್ದಾಗ ಜ್ಞಾನ ಎಲ್ಲ ಬಂತು ಅನ್ನೋ ಥರ ಒಂದು ಅಭಿಪ್ರಾಯವನ್ನು ರೇಸಿಸ್ಟ್ ಮೈಂಡ್ಸ್ ಮೂಡಿಸ್ತಾರೆ. ಅಷ್ಟು ಮುಂದಕ್ಕೆ ತರಬಾರ್ದು ನಾವು. ಅಕಸ್ಮಾತ್ ಸೇರಿದ್ದು ಮಾಡಿದ್ದು ಆಗಿದ್ರು ಕೂಡ ಸಾಕಷ್ಟು ಹಿಂದೆನೇ ಆಗಿದೆ, ಸಾವಿರಾರು ವರ್ಷಗಳ ಹಿಂದೆನೇ ಆಗಿದೆ ಸಾಕಷ್ಟು. ಅಲ್ಲೊಂದು ಏನಾಗುತ್ತೆ ಅಂದರೆ ಅವಾಗ ಈ ಥರ ಇಂಟರ್ನೆಟ್ ಎಲ್ಲ ಇರಲಿಲ್ಲ. ಲಿಪಿಕಾರರು ಹೋಗಿ ಬರೆದು ಅವ್ರನ್ನ ಎಲ್ಲ ರಾಜ್ಯಗಳಿಗೆ ಹೋಗಿ ಬರೆದು ತೊಗೊಂಡು ಹೋಗೋರು. ಒಂದು ಸ್ವಲ್ಪ ಟೆಕ್ಸ್ಚುಯಲ್ ಎರರ್ಸು, ಒಂದು ಸ್ವಲ್ಪ ಚೇಂಜು, ಅಥವಾ ಅಲ್ಲೇನೋ ಆ ಒಂದು ಮ್ಯಾನುಸ್ಕ್ರಿಪ್ಟ್ನ ಯಾವುದೋ ಕೀಟ ಕಡಿದು ಬಿಟ್ಟಿರುತ್ತೆ, ಆ ಜಾಗ ಇರಲ್ಲ, ಅದು ಏನಿರ್ಬೋದು ಅಂತ ಊಹಿಸಿ ಒಂದೊಂದು ಅಕ್ಷರ ಸೇರಿಸಿರ್ಬೋದು. ಈ ಥರ ಟೆಕ್ಸ್ಚುಯಲ್ ಚೇಂಜಸ್ ಇದೆ ನಮ್ಗೆ ಕಾಣಿಸುತ್ತೆ. ಆದರೆ ಇಡೀ ಭಗವದ್ಗೀತೆನೇ ಇರಲಿಲ್ಲ ಅನ್ನೋದು ಸುಳ್ಳು. ಮತ್ತು ವ್ಯಾಸರು ನೋಡಿದ್ರ ಅಂತೆಲ್ಲ ಹೇಳಿದ್ರೆ ಅವರು ಸಮಕಾಲೀನರು. ಏನೇನು ನಡೀತು ವಿದ್ಯಮಾನ. ಮತ್ತು ನನಗನ್ಸೋದು ಕೃಷ್ಣಾರ್ಜುನ ಸಂವಾದವನ್ನು ಇನ್ಯಾರೂ ಕೇಳಿಸ್ಕೊಂಡಿಲ್ಲ ಅಂತ ನಾವ್ಯಾವ ಅನ್ಕೋಬೇಕು. ಈಗ ಯಾರೋ ಒಂದಿಬ್ಬರು ಒಳ್ಳೆ ಮಾತಾಡ್ತಾ ಇದ್ರೆ 10 ಜನ ಬಂದು ನಿಂತ್ಕೊಂಡು ಕೇಳಿಸ್ಕೊಳ್ಳಲ್ವಾ? ಅದು ಶ್ರೀಕೃಷ್ಣ ಪರಮಾತ್ಮ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಅಷ್ಟು ಚೆನ್ನಾಗಿ ಹೇಳ್ತಾ ಇರೋವಾಗ ಅಲ್ಲಿ ಎಲ್ಲ ಅಕ್ಕಪಕ್ಕ ಬಂದು ಸ್ವಲ್ಪ ಹತ್ರ ಬಂದು ನಿಂತ್ಕೊಂಡು ಯಾರೂ ಕೇಳಲಿಲ್ವಾ? ಕೃಷ್ಣ ಅರ್ಜುನ ಹಿಂಗೆ ಮಾತಾಡಿದ್ರು, ಇಂಥದ್ದನ್ನೆಲ್ಲ ಹೇಳಿದ್ರು ಅಂದಾಗ ವ್ಯಾಸರು ಹೋಗಿ ಏನೇನು ಹೇಳಿದೆ ಸಾರವತ್ತಾಗಿ ಹೇಳಪ್ಪ ಅಂತ ಕೃಷ್ಣನೇ ಕೇಳಿರ್ಬೋದು, ಅರ್ಜುನನ್ನೇ ಕೇಳಿರ್ಬೋದು. ಹಾಗಾಗಿ ಏನಂತಂದ್ರೆ ಒಟ್ಟಿನಲ್ಲಿ ಏನು ಸಿಗುತ್ತೆ ನಮಗೆ ಭಗವದ್ಗೀತೆಯಿಂದ. ಮತ್ತೆ ಇಡೀ ಅದು ತುಂಬ ರೆಲೆವೆಂಟ್ ಆಗಿದೆ. ಮತ್ತು ಅರ್ಜುನನ್ಗೆ ಗೊಂದಲ ಆಗಿದ್ದು ನಿಜ, ಕೃಷ್ಣ ಅವನಿಗೆ ಮೋಟಿವೇಟ್ ಮಾಡಿದ್ದು ನಿಜ. ಕೊನೆಯಲ್ಲಿ ಅವನನ್ನು ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಅಂತ ಹೇಳ್ತಾನೆ. ನನಗೆ ಮೋಹ ಹೋಯಿತು, ಆ ವೈರಸ್ ಬಂದ್ಬಿಟ್ಟಿತ್ತಲ್ಲ ಅದು ಹೋಯಿತು, ಸ್ಮೃತಿ ಲಬ್ಧ, ನನಗೆಲ್ಲ ಕ್ಲಾರಿಟಿ ಬಂತು, ನಂಗೆ ನೆನಪಾಗಿದೆ, ಈಗ ಓದಿದ್ದು ಕೇಳಿದ್ದು ಜ್ಞಾನ ಎಲ್ಲ ವಾಪಸ್ ಆಚೆ ಬಂದಿದೆ, ನನಗೆ ಕ್ಲಾರಿಟಿ ಬಂದಿದೆ ಅಂತ ಹೇಳ್ತಾನೆ ಅವನು. ಹಾಗಾಗಿ ಅದು ಮುಖ್ಯ, ಅದಂತೂ ನಿಜ. ಅದು ಏನೇನು ಕೃಷ್ಣ ಹೇಳಿರ್ಬೋದು ಅನ್ನೋದು ಸಂಗ್ರಹ ಮಾಡಿರ್ಬೋದಲ್ವ. ಹಾಗಾಗಿ ನಾವು ಭಾಳ ಹಿಂದೆ ನಡೆದದ್ದು ಆದದ್ದು ಸಂಗ್ರಹವಾದದ್ದು ಸಾವಿರಾರು ವರ್ಷಗಳ ಕಾಲ ಉಳ್ಕೊಂಬಂದಿದ್ದನ್ನು ಮೊನ್ನೆ ಬಂತು 6ನೇ ಶತಮಾನಕ್ಕೆ ಬಂತು ಇದು ಬಂತು ಅದೆಲ್ಲ ಹೈಪಾಥೆಟಿಕಲ್ಲು. ಯಾರೋ ಸೇರಿಸಿರ್ಬೋದು ಮಾಡಿರ್ಬೋದು ಅಂತ ಅದನ್ನು ಇದಮಿತ್ತಮ್ ಅಂತ ಹೇಳೋದು ಕಷ್ಟ. ಹೇಳ್ತಾರೆ, ಮಾಡ್ತಾರೆ. ಕ್ರೊನಾಲಜಿ ಬಗ್ಗೆ ತುಂಬ ಅಧ್ಯಯನ ಮಾಡುವಂಥವ್ರು ಇದ್ದಾರೆ. ನಾನೇನು ಕ್ರೊನಾಲಜಿ ಬಗ್ಗೆ ತುಂಬ ಅಧ್ಯಯನ ಮಾಡಿದವಳಲ್ಲ, ನಾನು ಹೆಚ್ಚಾಗಿ ಎಸ್ಥೆಟಿಕ್ಸು ಸ್ಪಿರಿಚುಯಾಲಿಟಿ ನೋಡೋಳು. ಕ್ರೊನಾಲಜಿನೇ ಅಧ್ಯಯನ ಮಾಡುವಂಥವ್ರು ಇರ್ತಾರೆ. ಅವರು ಆ ಭಾಷೆಯ ಒಂದು ಶೈಲಿಯನ್ನು ನೋಡಿ ಇದು ಸೇರಿರ್ಬೋದು, ಇದು ವ್ಯಾಸ ಭಾರತರ ಸಂಸ್ಕೃತದ ಶೈಲಿಗೂ ಈ ಪರ್ಟಿಕ್ಯುಲರ್ ಲೈನ್ಗೂ ವ್ಯತ್ಯಾಸ ಇದೆ ಅಂತ ಈ ಥರ ಎಲ್ಲ ಕೆಲವು ಮಾಡ್ತಾರೆ. ಅವರು ಕೂಡ ಇದಮಿತ್ತಮ್ ಅಂತ ಹೇಳಕ್ಕಾಗಲ್ಲ. ಸಾರ ಅಷ್ಟೇ, ಭಗವದ್ಗೀತೆ ಸಾರ ಏನಿದೆ ಅನ್ನೋದಷ್ಟೇ. ಇತ್ತೀಚೆಗೆ ಕರ್ನಾಟಕದ ಒಬ್ಬ ಬುದ್ಧಿಜೀವಿಯೊಬ್ಬರು ಒಂದು ಹೇಳಿಕೆ ಕೊಟ್ಟರು. ರಾಮ ಲಕ್ಷ್ಮಣ ಏನು ಹಿಂಸಕರು, ಪೀಡಕರು ಅನ್ನುವ ಅರ್ಥದ ಹೇಳಿಕೆ. ಅವ್ರು ಯಾರು ಅಂತ ನಿಮ್ಗೆ ಗೊತ್ತಿರಬೇಕಾಗಿಲ್ಲ, ಗೊತ್ತಿಲ್ಲ ಅಂದರೆ ಒಳ್ಳೆಯದೇ. ಬಟ್ ಅವ್ರು ಹಿಂದೊಂದು ಸಲ ನನ್ನ ಡಿಬೇಟ್ನಲ್ಲಿ ವಾದ ಮಾಡುವಾಗ ಭಗವದ್ಗೀತೆ ಹಿಂಸೆಗೆ ಪ್ರಚೋದನೆ ಕೊಡುವಂಥ ಪಠ್ಯ ಅಂತಂದರು. ಅರ್ಜುನನನ್ನು ನೀನು ಬಂಧುಗಳು ಅನ್ನಬೇಡ, ಅಣ್ಣ ತಮ್ಮಂದರು ಅನ್ನಬೇಡ, ಕೊಂದುಬಿಡು ಅವರನ್ನು ಅಂತ ಹಿಂಸೆಗೆ ಪ್ರಚೋದನೆ ಕೊಡ್ತಾನೆ ಕೃಷ್ಣ. ಹಿಂಸೆಗೆ ಪ್ರಚೋದನೆ ಕೊಡುವ ಗ್ರಂಥನ ಮಕ್ಕಳು ಓದಬಾರ್ದು, ಯಾರೂ ಓದಬಾರ್ದು ಅಂತಾರೋ ರಾಮ. ಅದು ಬೇರೆ ಏನಂತೀರಿ? ಹಿಂಸೆಗೆ ಪ್ರಚೋದನೆನೇ ಅಲ್ವಾ? ಯುದ್ಧ ಮಾಡು, ತಲೆ ಕೆಡಿಸ್ಕೋಬೇಡ, ನೀನು ಬಂದು ಬಳಗ ಏನು ನೋಡಬೇಡ, ಕೊಂದು ಹಾಕೋರನ್ನ. ಯಾರಿಗೆ ಹೇಳಿದ್ದು? ಸೈನಿಕನಿಗೆ ಹೇಳಿದ್ದು. ಅರ್ಜುನ ಸೈನಿಕ ಅಲ್ವಾ? ಸೈನಿಕ ಆದವನು ದೇಶವನ್ನು ರಕ್ಷಿಸೋದಷ್ಟೇ ಅವನ ಕರ್ತವ್ಯ. ಆ ದೇಶಕ್ಕೆ ತೊಂದರೆ ಕೊಡೋನು ಯಾರಾದರೂ ಅವನು ಹಿಂಸಿಸಲೇಬೇಕು. ಅಯ್ಯೋ ನನ್ನ ಬಾಯಿ ಅವನು ಆ ಕಡೆ ಇರೋನು ಅಂತ ಅವನು ಸ್ಪೇರ್ ಮಾಡ್ಬೋದಾ? ಈಗ ಒಬ್ಬ ಪೊಲೀಸ್ ಆಫೀಸರ್, ನಾನು ಆಗಲೇ ಅದೇ ಕತೆ ಹೇಳಿದ್ನಲ್ಲ,
ಸೊ ತಪ್ಪಿತಸ್ಥನಿಗೆ ಶಿಕ್ಷೆ ಆಗ್ಬೇಕು. ಒಬ್ಬ ಸೈನಿಕ ಅದನ್ನ ಹಿಂಸೆಗೆ ಪ್ರಚೋದನೆ ಅನ್ನುವಂತೆ ನೋಡಬಹುದು. ಹೌದು, ಅರ್ಜುನ ಸೈನಿಕ ಅಲ್ವಾ? ನೀನೊಬ್ಬ ವಿದ್ಯಾರ್ಥಿ ಆಗಿದ್ರೆ ಅದನ್ನ ಬೇರೆ ರೀತಿಯಾಗಿ ನೋಡಬೇಕು. ಇಲ್ಲ, ನಾನು ಹೇಳೋದು ಕರ್ತವ್ಯದ ವಿಚಾರ ಬಂದಾಗ ಕರ್ತವ್ಯ, yes. ನೀನು ನನ್ನವರು ಬೇರೆಯವರು ಅಂತ ನೋಡಬಾರ್ದು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕು ಅಷ್ಟೇ, ಆಯ್ತಾ? ಸೊ ತಪ್ಪು ಮಾಡಿದವ್ರು ನನ್ನವನು ಅಂತ ಸ್ಪೇರ್ ಮಾಡಬೇಡ ಅಂತ ಹೇಳೋದು. ನೀನು ಯುದ್ಧ ಮಾಡು ಅಂತ ಪ್ರಚೋದಿಸಿದ್ದಲ್ಲ, ಧರ್ಮವನ್ನ ಉಳಿಸು ಅಂತ ಪ್ರಚೋದಿಸಿದ್ದು. ಧರ್ಮವನ್ನು ಉಳಿಸೋದಕ್ಕೆ ಸಾಮವಾಯ್ತು, ಭೇದವಾಯ್ತು, ದಾನವಾಯ್ತು, ಈಗ ದಂಡೋಪಾಯ ಒಂದೇ ಉಳಿದಿದ್ದು. ಎಲ್ಲಾ ನೆಗೋಸಿಯೇಷನ್ಸು ಆಯ್ತು. ನಮ್ಮ ಕಡೆಯಿಂದ ಪಾಕಿಸ್ತಾನ ಜೊತೆ ಎಷ್ಟೊಂದು ಆಗ್ಲಿಲ್ವಾ? ಅವ್ರು ಅಂಡರ್ ಟೇಬಲ್ ಮಾಡ್ತಾನೆ ಇದ್ರು, ನಾವು ಟೇಬಲ್ ಮೇಲೆ ಹೇಳ್ತಾನೆ ಇದ್ವಿ, ಇವ್ರು ಕೆಳಗೆ ಮಾಡ್ತಾನೆ ಇದ್ರು. ಕೊನೆಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ಬೇಕಾಗಿ ಬಂತು. ಶಠೇ ಶಾಠ್ಯಂ ಪ್ರಯೋಕ್ತವ್ಯಂ ಅಂತ. ಅಂದ್ರೆ ತುಂಬಾ ಹಠಮಾರಿಗಳಿಗೆ ಅವ್ರಿಗೆ ಹೇಗೆ ಬೇಕೋ ಪಿಶಾಚಿನಾಂ ಪೈಶಾಚಿ ಭಾಷಾ ಅಂತ ಅವ್ರಿಗೆ ಅದೇ ಭಾಷೆಯಲ್ಲಿ ಹೇಳಬೇಕಾಗತ್ತೆ. ಎಲ್ಲ ಉಪಾಯಗಳು ನಿಷ್ಫಲವಾದ ಮೇಲೆ ಯುದ್ಧ ನಿರ್ಣಯ ಆಗಿತ್ತು. ಈಗ ಅವರನ್ನು ಬಿಟ್ಕೊಟ್ರೆ ದ್ರೌಪದಿಗೆ ನ್ಯಾಯ ಸಿಕ್ಕಲ್ಲ, ಪಾಂಡವರಿಗೆ ನ್ಯಾಯ ಸಿಕ್ಕಲ್ಲ, ಎಷ್ಟೋ ಜನರಿಗೆ ನ್ಯಾಯ ಸಿಕ್ಕೋದಿಲ್ಲ. ಈಗ ನಾವು ಟೆರರಿಸ್ಟ್ನ ಬಿಟ್ಬಿಟ್ರೆ, ನೋಡಪ್ಪ ಹಿಂಸಾಚಾರ, ಟೆರರಿಸ್ಟು ಪಾಪ ಅವನಿಗೂ ಹೆಂಡತಿ ಮಕ್ಕಳಿದ್ದಾರೆ, ಬಿಟ್ಬಿಡು ಅಂತ ಹೇಳಿಬಿಟ್ರೆ ಟೆರರಿಸ್ಟ್ಗೆ, ಇದು ಸೈನಿಕ ಬಿಟ್ಕೊಟ್ರೆ ಅವ್ನು ಬಂದು 1000 ಜನನ ಸಾಯಿಸ್ತಾನೆ. ಒಬ್ಬನನ್ನ ಟೆರರಿಸ್ಟ್ನ ಹೊಡೆದು ಬೀಳಿಸಿದ್ರೆ 1000 ಜನ ಪ್ರಾಣ ಉಳಿಯತ್ತೆ. 1000 ಜನ ಪ್ರಾಣ ಉಳಿಸಕ್ಕೆ ಒಬ್ಬ ಸಾಯ್ಬೇಕಲ್ಲಿ. ಅದೇ ನಿಜವಾದ ಹಿಂಸೆ. ಅದು ನಿಜವಾದ ಹಿಂಸೆ. ಇದು ಈ ತರ ಡೋಂಗಿಯ ಹಿಂಸೆ ಅಲ್ಲ. ಏನಾದ್ರು ಬಾಯಿ ಮುಚ್ಕೊಂಡು ನೋಡ್ತಾ ಕುತ್ಕೊಂಡ್ಬಿಡು, ಹಿಂಸಾಚಾರವೇ ಬೇಡ. ಹಿಂಸಾಚಾರ ಮಾಡೋರು ಮಾಡ್ತಾನೆ ಇರ್ತಾರೆ. ಹಿಂಸಾಚಾರ ಮಾಡೋರ್ನ ಖಂಡಿಸೋದಕ್ಕಾಗಿ ಹಿಂಸೆ, ಧರ್ಮ ಹಿಂಸಾ ಅಂತ ಅದಕ್ಕೆ ಹೆಸರು. ಧರ್ಮ ಹಿಂಸಾ ಅಂತ. ಕ್ಷಾತ್ರ ಅಂತಂದ್ರೆ ಅವರು ಧರ್ಮವನ್ನು ರಕ್ಷಿಸೋದಕ್ಕೆ ಬೇಲಿ ಇದ್ದಂಗೆ. ಬೇಲಿ ಯಾಕೆ ಹಾಕ್ತೀಯ? ಭೂಮಿ ಎಲ್ಲ ಒಂದೇ ಅಂತಂದರೆ ಕಾಡು ಪ್ರಾಣಿ ಬಂದು ತಿನ್ಕೊಂಡು ಹೋಗುತ್ತೆ ಹೊಲಾನ. ಬೇಲಿ ಹಾಕಲೇಬೇಕು ಅಲ್ವಾ? ಹಾಗೆ ನಮ್ಮ ಧರ್ಮ ರಕ್ಷಣೆಗಾಗಿ ನಾವು ಅವನನ್ನು ಶಿಕ್ಷಿಸು ಅಂತ ಹೇಳಿದ್ದು. ಲಾಸ್ಟ್ ಕೊನೆ ಉಪಾಯವಾಗಿ ಹೇಳಿದ್ದು ಅದನ್ನು. ಈ ಥರ ಏನು ಗೊತ್ತಾ, ಕೃಷ್ಣನ ಮೇಲೆ ದ್ವೇಷ, ರಾಮನ ಮೇಲೆ ದ್ವೇಷ, ಸನಾತನದ ಮೇಲೆ ದ್ವೇಷ, ಒಟ್ಟಿನಲ್ಲಿ ಯಾರನ್ನ ನಾವು ಸನಾತನ ಧರ್ಮೀಯರು ತುಂಬ ಪೂಜ್ಯವಾಗಿ ನೋಡ್ತೀವೋ ಅವ್ರ ಮೇಲೆ ಕಳಂಕ ಕೂಡಿಸ್ಬೇಕು ಅಷ್ಟೇ. ಕೃಷ್ಣನ ಕೆಟ್ಟದಾಗಿ ತೋರಿಸ್ಬಿಡ್ಬೇಕು. ಅದೊಂದು ಸ್ಯಾಡೆಸ್ಟ್ ಮನೋಭಾವ. ಅವ್ರು ಯಾರು ಹೇಳಿದ್ರು ನಮ್ಗೆ ಗೊತ್ತು. ಸ್ಯಾಡೆಸ್ಟ್ ಮನೋಭಾವ. ಇನ್ನೇನು ಹೇಳೋಕ್ಕಾಗಲ್ಲ. ಅವ್ರಿಗೆ ಮಹಿಷಾಸುರನ ಪೂಜೆ ಮಾಡೋದು, ರಾವಣನ ಪೂಜೆ ಮಾಡೋದು, ನಮಗೆ ಸಂಕಟ ಆಗುತ್ತಲ್ಲ, ನೋವಾಗುತ್ತಲ್ಲ, ಅವ್ರಿಗೆ ಖುಷಿ ಆಗುತ್ತೆ. ಅದೇ ಯಾರು ಈ ದೇಶಕ್ಕೆ ಕೊಚ್ಚಿ ಕೊಂದು ಎಲ್ಲ ಅನರ್ಥ ಮಾಡೋದು, ಅವ್ರ ಬಗ್ಗೆ ಒಂದು ಮಾತು ಹೇಳೋಕ್ಕೆ ಧೈರ್ಯ ಇರಲ್ಲ ಇವ್ರಿಗೆ. ಅಂದರೆ ನಾವು ಸುಮ್ಮನಿದ್ದಷ್ಟು ಎಷ್ಟು ಅಂತ ಸುಮ್ಮನಿರೋಣ ಅಂತ. ಎಷ್ಟು ವಿವೇಕಾನಂದ ಹೇಳ್ತಾರೆ, ಸಹನೆ ಮಿತಿ ಮೀರಿದಾಗ ಅದು ದೌರ್ಬಲ್ಯ ಅನ್ಸ್ಕೊಳತ್ತೆ ಅಂತ. ಹಾಗಾಯ್ತು. ಮಿತಿ ಇರುತ್ತೆ. ಸಾಮಧಾನ ಭೇದ ದಂಡ. ದಂಡೋಪಾಯಕ್ಕೆ ಒಮ್ಮೆಲೆ ಹಾರಿಲ್ಲ ಪಾಂಡವರು. ಪಾಪ ಕೃಷ್ಣನೇ ಹೋಗ್ತಾನೆ ಸಂಧಾನ ಮಾಡೋಕ್ಕೆ. ತತ್ಪೂರ್ವದಲ್ಲಿ ಇನ್ನೊಬ್ಬ ಮಹರ್ಷಿ ಹೋಗ್ತಾನೆ. ಎಷ್ಟು ಥರ ಮಾಡ್ತಾರೆ. 5 ಗ್ರಾಮ ಕೊಡಿ ಸಾಕು ಅಂತ. ಯಾವುದಕ್ಕೂ ಒಪ್ಪಲ್ವಲ್ಲ ದುರ್ಯೋಧನ. ನೇರವಾಗಿ ಯುದ್ಧ ಮಾಡುವುದಕ್ಕೆ ಅರ್ಜುನನ್ನ ಪ್ರಚೋದಿಸಿದ ಪುಸ್ತಕವನ್ನು ಕೋಟ್ಯಂತರ ಜನ ಓದ್ತಾರೆ. ಭಗವದ್ಗೀತೆ ಈ ಶ್ಲೋಕದ ಪ್ರೇರಣೆಯಿಂದ ನಾನು ಯಾರನ್ನು ಕೊಂದೆ ಅಂತ ಹೇಳೋರು ಇನ್ನೂ ತನಕ ಯಾರೂ ಇಲ್ಲ. ಕರೆಕ್ಟ್. ಅದು ಎಷ್ಟು ಸ್ಪಷ್ಟವಾದ ಸಂವಹನ ಎಷ್ಟು ಸ್ಪಷ್ಟವಾಗಿದೆ ಅಲ್ಲಿ ಅಂತ. ಬಟ್ ಇನ್ನೇನೋ ಘಟನೆಗಳಾದಾಗ ಎಲ್ಲೋ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಇನ್ಯಾರೋ ಬಂದು ಕೊಲ್ತಾರೆ, ನಾನು ಈ ಗ್ರಂಥದ ಈ ಶ್ಲೋಕದ ಪರವಾಗಿ ಇದನ್ನು ಮಾಡಿದೆ, ಇದನ್ನು ನಂಬ್ಕೊಂಡು ಮಾಡಿದೆ ಅಂತಂದಾಗ ಇನ್ಯಾರೋ ಬಂದು ಸ್ಪಷ್ಟೀಕರಣ ಕೊಡಬೇಕು. ಧರ್ಮ ಅಲ್ಲ ಮತ. ಮತ ಸ್ಪಷ್ಟೀಕರಣ ಕೊಡಬೇಕಾಗತ್ತೆ. ಇಲ್ಲ ಅದರ ಅರ್ಥ ಹಂಗಲ್ಲ, ಅದನ್ನು ಆ ಕಾಂಟೆಕ್ಸ್ನಲ್ಲಿ ನೋಡಬಾರ್ದು, ಈ ಕಾಂಟೆಕ್ಸ್ನಲ್ಲಿ ನೋಡಬಾರ್ದು ಅನ್ನುವ ಸ್ಪಷ್ಟೀಕರಣ. ಅಂದರೆ ಅದನ್ನು ಹೇಳಿದ ದೇವರು ಬಂದು ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ಅಂತ ಹೇಳೋ ಆಪ್ಷನ್ನೇ ಇಲ್ಲ. ಈಗ ಹೇಳಿಕೆಯನ್ನು ತಿರುಚಲಾಗಿದೆ ಅಂತ. ಸೊ ಕಮ್ಯುನಿಕೇಷನ್ ಚೆನ್ನಾಗಿರ್ಬೇಕು. ದೇವರ ಕಮ್ಯುನಿಕೇಷನ್ನಲ್ಲಂತೂ ಯಾವುದೇ ಗೊಂದಲಗಳಿರಬಾರ್ದು ಅಂತ. ಸೊ ಯಾವುದೇ ಗೊಂದಲಗಳು ಇಲ್ಲದೇ ಇರುವಂಥ ಕಮ್ಯುನಿಕೇಷನ್ ಅನ್ನೋದು ಸ್ಪಷ್ಟ ಆಗುತ್ತೆ. ಎಸ್, ನಮಸ್ಕಾರ. ಶ್ರೀಧರ್ ಅಂತ ನನ್ನ ಹೆಸರು, ಬೆಂಗಳೂರಿನಿಂದ ಬಂದಿದ್ದೀನಿ. ಈ ಪ್ರತಿಯೊಬ್ಬ ಮನುಷ್ಯನು ತಾನು ಸುಖವಾಗಿರಬೇಕು ಅಂತ ಎಷ್ಟೆಲ್ಲ ಪರಿಶ್ರಮ ಮಾಡ್ತಾ ಇರೋದು ತಾನು ಇರಬೇಕು ಅಂತ. ಅವನು ಯಾವುದೇ ಜಾತಿಯವನಾಗ್ಬೋದು, ಕ್ರೈಸ್ತ ಧರ್ಮದವನಾಗ್ಬೋದು, ಇಸ್ಲಾಂ ಮತವನ್ನು ಅವರು ಪಾಲನೆ ಮಾಡ್ತಾಯಿದ್ರು. ಬರೀ ಹಿಂದೂಗಳು ಸನಾತನ ಧರ್ಮದವರು ಮಾತ್ರವಲ್ಲ, ಇತರ ಮತದವರು ಕೂಡ ಸುಖವಾಗಿರಬೇಕು ಅಂತ ಅವರು ಪ್ರಯತ್ನ ಪಡ್ತಾ ಇರ್ತಾರೆ, ಮನುಷ್ಯನಾಗಿ ಮಾಡ್ತಿರ್ತಾರೆ. ಇಂಥದ್ರಲ್ಲಿ ನಾವು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಚಿಕ್ಕ ಮಕ್ಕಳಿಗೆ ಜೀವನದ ಮೌಲ್ಯಗಳನ್ನು ಕಲಿಸದೆ ಅವರನ್ನು ಈ ಒಂದು ಕಾಮಾಲೆ ದೃಷ್ಟಿಯಿಂದ ಮೆಕಾಲೆ ಅವರು ಯಾವೊಂದು ಅಪಪ್ರಚಾರ ಮಾಡಿದಾರೋ ಅದರಿಂದ ನಮ್ಮ ಮಕ್ಕಳಿಗೆ ಒಂದು ಜೀವನದ ಮೌಲ್ಯಗಳನ್ನು ತಿಳಿಸಿಕೊಳ್ಳದೆ ಮತ್ತು ಜೀವನದಲ್ಲಿ ಬರುವಂತಹ ದ್ವಂದ್ವಗಳನ್ನು, ಏರುಪೇರುಗಳನ್ನು, ಕಷ್ಟಗಳನ್ನು ಹೇಗೆ ತಾನು ತನ್ನ ಮನಸ್ಸನ್ನು ನಿಗ್ರಹಿಸಬೇಕು ಅಂತ
ತಿಳಿಸಿಕೊಡದೆ ನಾವು ಒಂದು ಮೂರ್ಖ ಸಂತತಿಯನ್ನು ಬೆಳೆಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವಾ? ಇದು ಬ್ರಿಟಿಷ್ ಅವರ ಒಂದು ನಿಯೋಜನೆ ಹೀಗೆ ಇತ್ತು. ಭಾರತೀಯರನ್ನು ಗುಲಾಮರನ್ನಾಗಿ ಇರಿಸಬೇಕು ಅಂದರೆ ಸತತವಾಗಿ ಅವರಲ್ಲಿ ಚಿಂತನ ಶಕ್ತಿ ಬೆಳೆಯದೇ ಇರಲಿ ಅನ್ನೋದಕ್ಕೋಸ್ಕರ ಈ ರೀತಿಯಾದ ಒಂದು ಕುಹನ ವ್ಯವಸ್ಥೆಯನ್ನು ಅವರು ಸ್ಥಾಪಿಸಿದರು. ಈಗ ನಮ್ಮ ರಾಜಕಾರಣಿಗಳು ಮತ್ತು ನಾಯಕರುಗಳು ಇಂತಹ ಒಂದು ಷಡ್ಯಂತ್ರಕ್ಕೆ ಒಳಗಾಗಿ ನಮ್ಮ ಬೆಳೆಯುವಂತಹ ಮಕ್ಕಳಿಗೆ ಈ ವ್ಯವಸ್ಥೆಯನ್ನು ಕೊಡದೆ ಅವ್ರಿಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನಿಸೋದಿಲ್ವಾ? ಹಾಗಾಗಿ ಯಾಕೆ ನಾವು ಅವ್ರಿಗೆ ಈ ಒಂದು ಈಗ ನಮ್ಮ ದೇವಸ್ಥಾನಗಳ ಒಂದು ಧನವನ್ನು ಸರ್ಕಾರ ಹೇಗೆ ವಶ ಮಾಡಿಕೊಂಡಿದೆಯೋ ಅದರಲ್ಲಿಯೇ ಪ್ರಜೆಗಳಿಗೆ ಸಿಗಬೇಕಾದಂತಹ ಮೂಲಭೂತವಾದ ಒಂದು ಬುದ್ಧಿಶಕ್ತಿಯನ್ನು ಹೆಚ್ಚಿಸುವಂತಹ, ವಿಚಾರ ಶಕ್ತಿಯನ್ನು, ಚಿಂತನ ಶಕ್ತಿಯನ್ನು ಹೆಚ್ಚಿಸುವಂತಹ ಆ ಒಂದು ವಿದ್ಯೆಯನ್ನು ಅವರಿಗೆ ಕೊಡದೇ ಇದ್ದರೆ ಮೂರ್ಖರಾಗಿ ಅವರನ್ನು ಬೆಳೆಸಿ ಮತ್ತೆ ಅವ್ರಿಗೆ ಚಿಂತನ ಶಕ್ತಿ ಬರಲಿಲ್ಲ ಅಂದರೆ ಅಂತಹ ಸತ್ಪ್ರಜೆಗಳನ್ನು ನಾವು ಬೆಳೆಸದೆ ಅನ್ಯಾಯ ಮಾಡ್ತಿಲ್ವಾ? ಎಲ್ಲಿವರೆಗೂ ನಾವು ಈ ಮೂರ್ಖ ಉದ್ದೇಶನೇ ಅದಲ್ವಾ? ಭಾರತೀಯರಿಗೆ ಇಂಗ್ಲಿಷ್ ಓದಕ್ಕೆ ಬರಬೇಕು, ಬರೆಯಕ್ಕೆ ಬರಬೇಕು, ಲೆಕ್ಕ ಹಾಕಕ್ಕೆ ಬರಬೇಕು, ಯೋಚನೆ ಮಾಡೋಕ್ಕೆ ಬರಬಾರ್ದು. ಈ ಮೂರು ಓದಕ್ಕೆ ಬರೆಯೋಕ್ಕೆ ಲೆಕ್ಕ ಹಾಕಕ್ಕೆ ಬಂದರೆ ನಮಗೆ ಇಂಡಸ್ಟ್ರಿಯಲ್ ಲೇಬರ್ ಆಗ್ತಾರೆ ಅವರು. ಆದರೆ ಸ್ವಂತ ಬುದ್ಧಿ ಇರಬಾರ್ದು, ತಮ್ಮ ಇತಿಹಾಸ ಗೊತ್ತಿರಬಾರ್ದು, ತಮ್ಮ ಪರಂಪರೆ ಗೊತ್ತಿರಬಾರ್ದು. ಹಾಗಾಗಿ ಅರ್ಥಶಾಸ್ತ್ರವೇ ನಮಗೆ ಮನೆಯಲ್ಲಿ ಸಿಕ್ತು ಸಂಸ್ಕೃತಿ. ನಾನು ಹೇಳ್ತಿರ್ತೇನೆ ಅಮ್ಮ ಯೂನಿವರ್ಸಿಟಿಯಿಂದ ನಾನು ಕಲಿತೆ ಅಂತ. ನಮ್ಮ ಅಪ್ಪ ಅಮ್ಮ ಕಲಿಸಿದ್ರು, ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನಮ್ಮ ಅಪ್ಪ ಅಮ್ಮ ನನ್ನ ಸತ್ಸಂಗ ಕರ್ಕೊಂಡು ಹೋದರು, ಉಪನಿಷತ್ ಕ್ಲಾಸಸ್ ಕರ್ಕೊಂಡು ಹೋದರು, ನನಗೆ ಎಲ್ಲ ಥರ ಸಂಸ್ಕೃತ ಕಲಿಸಿದ್ರು, ಸಂಗೀತ ಕಲಿಸಿದ್ರು. ಮನೆಯಲ್ಲಿ ನನಗೆ ಒಳ್ಳೆ ಪರಿಸರವನ್ನು ಕೊಟ್ಟರು. ಎಷ್ಟು ಜನಕ್ಕೆ ಸಿಕ್ಕುತ್ತೆ? ನಾನು ಹಿಮಾಲಯ ನೋಡ್ಬೇಕು, ತೀರ್ಥಯಾತ್ರೆ ಮಾಡಬೇಕು ಅಂದರೆ 12 ವರ್ಷಗಳ ಕಾಲ ನಾವು 3 ಜನ ಸನ್ಯಾಸಿಗಳ ಥರ ಅಲ್ದಿದ್ದೀವಿ. ಆಶ್ರಮ ಶಾಸ್ತ್ರ ಕೇಳಬೇಕು, ಎಲ್ಲನೂ ಸಪೋರ್ಟ್ ಮಾಡಿದ್ರು. ಎಲ್ರಿಗೂ ಇರಲ್ಲ. ನಾನು ತಂದೆ ತಾಯಂದ್ರುಗಳು ಅದು ಹೇಳ್ತೀನಿ, ಮಕ್ಕಳಿಗೆ ಒಳ್ಳೆ ಬಹಳ ಪ್ರಬಲವಾದ ಮೆಕಾಲೆ ಶಿಕ್ಷಣ ಪದ್ಧತಿ ಅಂತ ಏನು ಗೋಳಾಡ್ತಾ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಬಟ್ ಒಂದು he has a point. ತಪ್ಪಿಸಿಕೊಳ್ಳುವುದಕ್ಕೂ ಮಾರ್ಗಗಳಿದಾವೆ. ಈಗ ಕುಟುಂಬ ಅದಕ್ಕೆ ಮಾರ್ಗ ಅಂತ. ಮೂಲ ರೋಗ ಇರೋದಲ್ಲೇ ಮೆಕಾಲೆ ರೋಗ ಅಂತಲೇ ಅದನ್ನು ನಾವು ಕರಿಬೇಕು. ಆ ಮೆಕಾಲೆ ರೋಗದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ನಮ್ಮದಾದ ನಮಗೆ ಯಾವುದು ನಮ್ಮ ಪರಿಚಯ ಆಗೋದಿಲ್ಲ. ನಮ್ಮ ಸ್ವಂತಿಕೆಯನ್ನು ಮರೆತು ನಾವು ಜೀವನ ಮಾಡ್ತಾ ಇದ್ದೀವಿ. ಅದು ಮುಖ್ಯವಾದ ನೋಡಿ. ನಮ್ಮ ಏನು ಬೇಡ, ಮ್ಯಾನೇಜ್ಮೆಂಟ್ ಕೋರ್ಸಸ್ ಇದೆ ಇವತ್ತು, MBA. ಒಂದು ನಾಟ್ ಅ ಲೈನ್ ಆಫ್ ಚಾಣಕ್ಯನಿಗಿಂತ ಮ್ಯಾನೇಜ್ಮೆಂಟ್ ಗುರು ಬೇಕಾ ನಿಮಗೆ? ಅರ್ಥಶಾಸ್ತ್ರದ ಒಂದು ಚಾಪ್ಟರ್, ಒಂದು ಪ್ಯಾರಾ ಮಾಡ್ಸೋಕ್ಕಾಗಲ್ವಾ? ಮಾಡೋದಿಲ್ಲ. ಅಂದರೆ ಭಾರತೀಯವಾದ ಯಾವುದನ್ನು ಕೂಡ ಭಾರತೀಯರು ತಿಳ್ಕೊಳ್ಬಾರ್ದು. ಯಾಕೆಂದರೆ ಬೆನ್ನೆಟ್ಟಗಾಗತ್ತೆ, ಕಣ್ಣಲ್ಲಿ ಹೊಳಪು ಬರುತ್ತೆ, ಸ್ವಾಭಿಮಾನ ಅದು ಆಗಬಾರ್ದಲ್ಲ. ಸೊ ಭಾರತೀಯರನ್ನು ಬಗ್ಗು ಬಡಿಯೋದಕ್ಕಾಗಿ ತನ್ನಂತಹ ಮೆಕಾಲೆ ಸಿಸ್ಟಮ್ ಏನಿದೆ, ಇದು ಶಿಕ್ಷಣವೇ ಅಲ್ಲ, ಕುಶಿಕ್ಷಣ ಇದನ್ನು ಮುಂದುವರಿಸಿದ್ರು. ಅದನ್ನು ಇಟ್ಕೊಂಡು ನಾವು ಸಾಕಷ್ಟು ಡೈಲ್ಯೂಷನ್ ಆಗಿಬಿಟ್ಟಿದೆ ನಮ್ಮ ಮೈಂಡ್ಸೆಟ್ಟಲ್ಲಿ. ಒಂದೇ ಒಂದು ಉಪಾಯ ಅಂತಂದರೆ ಇದನ್ನು ಕಿತ್ತೊಗಿಬೇಕು. ಅದು ಆಗ್ತಾ ಇದೆ, ಆ ಯೂಟರ್ನ್ ಕಾಣಿಸ್ತಾ ಇದೆ ನನಗೆ. ಆದರೆ ಮತ್ತೆ ಆ ಗುರುಕುಲ ಪದ್ಧತಿ ಬಂದು ಎಲ್ಲ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ. ನಮಸ್ತೆ ಮೇಡಮ್, ಕೌಶಿಕ್ ಗಟ್ಟಿಗರ್, ಬೆಂಗಳೂರಿಂದ. ನನ್ನ ಪ್ರಶ್ನೆ ಏನಂತ ಹೇಳಿದರೆ, ಈ ಧರ್ಮ ಏನು ಮತದ ಒಂದು ವಾಕ್ಯಗಳನ್ನು ಹೇಳಿ ಏನು ಹತ್ಯೆಗಳು ನಡೀತಿದೆ, ನಂತರ ಭಯೋತ್ಪಾದನೆ ನಡೀತಿದೆ, ಅದರ ತದ್ವಿರುದ್ಧವಾಗಿ ಭಗವದ್ಗೀತೆಯಿಂದ ನಮಗೆ ಮನಸ್ಸಿನ ಮೇಲೆ ಹಿಡಿತ ಆಗಿರ್ಬೋದು, ಸಮಾಜದ ಪರಿವರ್ತನೆಯನ್ನು ನಾವು ಆಲೋಚನೆ ಮಾಡಬೇಕು ಅಂತ ನಾವು ಹೊರಡುವಾಗ ಆ ಮಾತು ಹೇಳಿದ ಕೂಡಲೇ ನಮ್ಮ ಮೇಲೆ ಒಂದು ಅಪವಾದ ಏನು ಬರುತ್ತೆ ಅಂತ ಹೇಳಿ, ನೀವು ಮನುವಾದಿಗಳು, ನೀವು ಕೇಸರೀಕರಣ ಮಾಡ್ತೀರಿ ಅಂತ. ಯಾಕೆ ಈ ವಿಸ್ಮೃತಿ ನಮ್ಮಲ್ಲಿ ಬೆಳೀತಿದೆ ಸಮಾಜದಲ್ಲಿ ಅಂತ ನನ್ನ ಪ್ರಶ್ನೆ. ಮನುವಾದ ಅಂದ್ರೆ ಏನಂತ ನಿಮ್ಗೆ ಏನಾದ್ರು ಗೊತ್ತಾ? ಮನುವಾದ ಅಂದ್ರೆ ಏನು ನಿಮ್ಗೆ ಏನಾದ್ರು ಗೊತ್ತಾ? ನೋಡಿ, ನಮ್ಮಲ್ಲಿ ಹಲವಾರು ಸ್ಮೃತಿಗಳಿವೆ. ಸ್ಮೃತಿ ಅಂದರೆ ಕಾನ್ಸ್ಟಿಟ್ಯೂಷನ್ ಅಂತ. ಆ ಕಾಲಕ್ಕೆ ಅದು ಕಾನ್ಸ್ಟಿಟ್ಯೂಷನ್. ಅದರಲ್ಲಿ 3 ಭಾಗ ಇರುತ್ತೆ: ಆಚಾರ ಭಾಗ, ವ್ಯವಹಾರ ಭಾಗ, ಪ್ರಾಯಶ್ಚಿತ್ತ ಭಾಗ ಅಂತ. ಆಚಾರ ಭಾಗದಲ್ಲಿ ಪರ್ಸನಲ್ ಧರ್ಮ ಇರುತ್ತೆ. ಮನುಷ್ಯ ಹೇಗಿರಬೇಕು, ಶುಚಿತ್ವ, ಸ್ವಚ್ಛತೆ, ಕೈಕಾಲು ತೊಳೆಯೋದು, ಸ್ನಾನ ಮಾಡೋದು, ಸ್ತ್ರೀ ಧರ್ಮ, ಪುರುಷ ಧರ್ಮ, ರಾಜಧರ್ಮ, ವರ್ಣ ಧರ್ಮ, ಆಶ್ರಯ, ಇದೆಲ್ಲ ಬರುತ್ತೆ. ವ್ಯವಹಾರದಲ್ಲಿ ಟ್ಯಾಕ್ಸೇಷನ್ ಇರ್ಬೋದು, ಅಥವಾ ದಂಡ ಹೆಂಗೆ ಕೊಡಬೇಕು, ಪೀನಲ್ ಕೋಡು, ಇದೆಲ್ಲ ಬರುತ್ತೆ. ಸಮಾಜದಲ್ಲಿ ಹೆಂಗಿರಬೇಕು ನಾವು, ಸಾಮೂಹಿಕವಾಗಿ ಹೆಂಗೆ ಬದುಕಬೇಕು ಇತ್ಯಾದಿ ಬರುತ್ತೆ. ಪ್ರಾಯಶ್ಚಿತ್ತದಲ್ಲಿ ಪ್ರಾಯಶ್ಚಿತ್ತಗಳೆಲ್ಲ ಬರುತ್ತೆ. ಸೊ ಆ ಥರದ ಒಂದು ಸ್ಮೃತಿ ಮನುಸ್ಮೃತಿ, ಆಯಿತಾ? ಒಂದು ಹೇಳ್ತೀನಿ, ಮನುವಾದಿ ಅಂತ ಬೈಯೋರು ಯಾರೂ ಮನುಸ್ಮೃತಿ ಓದಿಲ್ಲ. ನಾನು ಮನುಸ್ಮೃತಿಯನ್ನು ಇಟ್ಕೊಂಡಿದ್ದೀನಿ ಮನೆಯಲ್ಲಿ. ಅವನು ಸ್ಪಷ್ಟವಾಗಿ ಮನು ಮಹರ್ಷಿ ಹೇಳ್ತಾನೆ, ನನ್ನ ದೇಶ ಕಾಲಕ್ಕೆ ಅನುಗುಣವಾದಂಥ ಒಂದು ಸ್ಮೃತಿಯನ್ನು ರಚಿಸಿದ್ದೀನಿ ಅಂತ. ಯಾವುದು ಕೂಡ ಇದೇ ಅಲ್ಟಿಮೇಟ್, ಇದು ಬಿಟ್ಟರೆ ಬೇರೆ ಇಲ್ಲ ಅಂತ ಯಾವ ಸ್ಮೃತಿಕಾರರು ಹೇಳೋದಿಲ್ಲ. ಮನುಸ್ಮೃತಿ ಒನ್ ಆಫ್ ದ ಓಲ್ಡೆಸ್ಟ್. ಅದಾದಮೇಲೆ ಎಷ್ಟೋ ಬಂದಿವೆ.
ನಾವು ಯಾರೂ 100% ಸ್ಮೃತಿಗಳನ್ನು ಪಾಲಿಸ್ತಾ ಇಲ್ಲ. ಅದರಿಂದ ಯಾರೂ ನಮ್ಮನ್ನು ತಪ್ಪಿತಸ್ಥರು ಅಂತ ಹೇಳಲ್ಲ. ಯಾಕೆಂದರೆ ದೇಶಕಾಲಕ್ಕೆ ಅನುಗುಣವಾಗಿ ಕೆಲವೊಂದು ತೆಗೆದುಕೊಂಡಿದ್ದೀವಿ, ಕೆಲವು ಉಳ್ಕೊಂಡಿವೆ. ಸಮಾಜ ಬದಲಾದಂತೆ, ಜೀವನ ಬದಲಾದಂತೆ ಬದಲಾಗತ್ವೆ. ಮೂಲಭೂತ ಕಲ್ಪನೆ ಏನಿದೆ, ಸಮಷ್ಟಿ ಹಿತ ಅಂತ ಹೇಳೋದ್ನಲ್ಲ, ಅದು ಮೂಲಭೂತ ಕಲ್ಪನೆ. ಸನಾತನ ಧರ್ಮದಲ್ಲಿ ಸಮಷ್ಟಿ ಹಿತ ಅನ್ನೋದನ್ನು ಕಾಪಾಡೋಕ್ಕಾಗಿ ಸ್ಮೃತಿಗಳಿರೋದು. ಆಯ್ತು, ಆ ಸಮಷ್ಟಿ ಹಿತವನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ನಾವು ಮತ್ತೆ ವಿ ಕ್ಯಾನ್ ರೀಡಿಸೈನ್ ನಾರ್ಮ್ಸ್. ಪ್ರಿನ್ಸಿಪಲ್ ಒಂದೇ, ನಾರ್ಮ್ ಬೇರೆ. ಪ್ರಿನ್ಸಿಪಲ್ ಅಂದರೆ ತತ್ವ, ನಾರ್ಮ್ ಅಂದರೆ ಆ ಕ್ಷಣದ ನಿಯಮ. ಹಾಗಾಗಿ ಮನುವಾದ ಅಂತ ಯಾವುದು ಹುಟ್ಟಿಸಿದಾರಲ್ಲ, ಈ ವಾದ, ಸ್ತ್ರೀ ವಾದ, ಮನುವಾದ, ಈ ವಾದ ಅನ್ನೋದೇ ನಮ್ದು ಅಲ್ಲ. ಫಸ್ಟ್ ಆಫ್ ಆಲ್ ಕಲ್ಪನೆ, ಇಸಮ್ ಅನ್ನೋದು ನಮ್ದು ಅಲ್ವೇ ಅಲ್ಲ, ನಮ್ಮದು ಧರ್ಮ. ಸ್ಮೃತಿ ಅಂತಂದರೆ ವೇದದಲ್ಲಿರುವ ತತ್ವಚಿಂತನೆಯನ್ನು ಇಟ್ಕೊಂಡು, ಸ್ಮೃತಿಯಲ್ಲಿ ಇಟ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗುವಂಥ ಒಂದು ವ್ಯವಸ್ಥೆ ಮಾಡಿದ್ರು. ಮನು ಆದಮೇಲೆ ಇನ್ನೊಬ್ಬ ಬಂದ, ನಾರದ ಸ್ಮೃತಿ ಇದೆ, ಶ್ರೀಕಂಠ ಸ್ಮೃತಿ ಇದೆ, ಪರಾಶರ ಸ್ಮೃತಿ ಇದೆ. ಆಮೇಲೆ ಈ 17, 18 ಆ ಟೈಮಲ್ಲಿ ಶತಮಾನಗಳಲ್ಲಿ ಅಂಬೇಡ್ಕರ್ ಸ್ಮೃತಿ ಇದೆ. ಹೌದು, ಅಂಬೇಡ್ಕರ್ ಸ್ಮೃತಿ ಇದೆ. ಮುಂದೆ ಇದರಲ್ಲಿ ಎಷ್ಟೋ ಅಮೆಂಡ್ಮೆಂಟ್ಸ್ ಆಗಿವೆ, ಆಗ್ತಾ ಇರುತ್ತವೆ. ಹೌದು ಹೌದು, ಅದಕ್ಕೆ ನಾವು ಅದನ್ನ ಸಂವಿಧಾನವನ್ನು ನಾವು ಗೌರವಿಸೋದು. ನಮ್ಗೆ ಯಾರಿಗೂ ತೊಂದರೆ ಇಲ್ಲ. ಯಾಕೆಂದ್ರೆ ಈ ಕಾಲಕ್ಕೆ ಅದು ಬಂದಿದೆ, ನಮಗೇನೂ ತೊಂದರೆ ಇಲ್ಲ. ಅದೇನೋ ಹೇಳ್ತಾ ಇಲ್ಲ ಗಾದೆನಲ್ಲಿ, ಪಂಚಾಂಗನ ಸುಟ್ಟರೆ ಸೂರ್ಯನಿಗೆ, ನಕ್ಷತ್ರಕ್ಕೆ ಏನಾಗುತ್ತೆ ಅಂತ. ಹಾಗೆ ಏನೋ ಒಂದು ಸ್ವಲ್ಪ ಮೇಲ್ಮೇಲೆ ಬದಲಾವಣೆ ಆಗಿಬಿಟ್ರೆ ನಮ್ಮ ತತ್ವಚಿಂತನೆಗೆ ಏನೂ ತೊಂದರೆ ಆಗೋದಿಲ್ಲ. ಈ ಮನುವಾದಿಗಳು ಅಂತ ಯಾರಿದ್ದಾರೆ, ಅವ್ರಿಗೇನಪ್ಪ ಅಂದರೆ ಅವ್ರಿಗೊಂದು ಭ್ರಾಂತಿ, ನಾವು ಇಡೀ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಂದ್ರೆ. ನಿಮ್ಮನ್ನ ಆರೋಪ ಮಾಡೋದು ನೀವು ಮನುವಾದಿಗಳು ಅನ್ನೋದು ಅಲ್ಲಲ್ಲ. ಅವ್ರು ನಮ್ಮನ್ನು ಯಾಕೆ ಮನುವಾದಿ ಹೇಳ್ತಾರೆ ಅಂದರೆ, ನಮಗೆಲ್ಲ ಒಂದು ಪುಸ್ತಕ ಇದೆ, ಆ ಪುಸ್ತಕನ ಹಿಂಗಾರು ಡಿಮೋನೈಸ್ ಮಾಡಿಬಿಟ್ಟು ಅದನ್ನು ಕೆಟ್ಟದಾಗಿ ತೋರಿಸ್ಬಿಟ್ರೆ ಎಲ್ಲರೂ ಬಿಟ್ಬಿಡ್ತಾರೆ, ಆಮೇಲೆ ನಮಗೆ ಬಲೆಗೆ ಬೀಳ್ತಾರೆ ಅಂತ. ಹಂಗೆ ಆಗೋದಿಲ್ಲ. ನಮ್ಗೆ ನೂರಾರು ಸ್ಮೃತಿಗಳಿವೆ, ನೂರಾರು ಧರ್ಮಗ್ರಂಥಗಳಿವೆ. ಧರ್ಮಗ್ರಂಥಗಳೇ ಇಲ್ಲದೆ ಕೂಡ ನಮ್ಮ ಪಾಡಿಗೆ ನಾವು ಸರಳವಾಗಿ ನಮ್ಮ ಜಾನಪದ ರೀತಿಯಲ್ಲಿ ಪೂಜೆ ಮಾಡ್ಬೋದು. ನಮ್ಮಲ್ಲಿ ಎಲ್ಲಕ್ಕೂ ಒಂದು ದೊಡ್ಡ ಕಾಡಿನಲ್ಲಿ ಹೇಗೆ ಹೆಮ್ಮರಕ್ಕೂ ಅವಕಾಶವಿದೆಯೋ, ಒಂದು ಚಿಕ್ಕ ಗಿಡಕ್ಕೂ ಅವಕಾಶವಿದೆಯೋ, ಒಂದು ಪುಟ್ಟ ಅಣಬೆಗೂ ಅವಕಾಶ ಇದೆಯೋ, ಒಂದು ಪುಟ್ಟ ಕಣ್ಣಿಗೆ ಕಾಣದೆ ಇಷ್ಟೋ ಚಿಕ್ಕ ಒಂದು ಪಾಚಿಗೂ ಅವಕಾಶ ಇದೆಯೋ, ಹಾಗೆ ಸನಾತನ ಸಮಾಜದಲ್ಲಿ, ಭಾರತದಲ್ಲಿ ಎಲ್ಲ ಮತಪಂಥಗಳಿಗೂ, ಎಲ್ಲ ಭಾವನೆಗಳಿಗೂ, ಪುಸ್ತಕ ಓದ್ದವ್ರಿಗೂ, ಓದದೇ ಇರೋರಿಗೂ, ಭಗವದ್ಗೀತೆ ಓದ್ದವ್ರಿಗೂ, ಓದದೇ ಇರೋರಿಗೂ ಎಲ್ಲರಿಗೂ ಕೂಡ ಸಮವಾಗಿ ಬದುಕೋದಕ್ಕೆ ಸಮಷ್ಟಿ ಹಿತದ ಒಂದು ಪರಿಕಲ್ಪನೆ ಇದೆ. ಆ ಸಮಷ್ಟಿ ಹಿತದ ಪರಿಕಲ್ಪನೆ ನಿಮಗೆ ರಾಮಾಯಣದಿಂದ ಸಿಕ್ಕತ್ತೆ, ಮಹಾಭಾರತದಿಂದ ಸಿಕ್ಕತ್ತೆ, ಪುರಾಣಗಳಿಂದ ಸಿಕ್ಕತ್ತೆ, ವೇದ ಉಪನಿಷತ್ತಿಂದ ಸಿಕ್ಕತ್ತೆ, ಭಗವದ್ಗೀತೆಯಿಂದ ಸಿಕ್ಕತ್ತೆ, ಕಾವ್ಯಗಳಿಂದ ಸಿಕ್ಕತ್ತೆ, ಅಜ್ಜಿ ತಾತಾಯಿಂದ ಸಿಕ್ಕತ್ತೆ, ದಾಸಪ್ರಿಂದ ಸಿಕ್ಕತ್ತೆ. ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ಒಳಗಿಂದ ಕೂಡ ಸಿಕ್ಕತ್ತೆ. ಹಾಗಾಗಿ ನಾವು ಎಲ್ಲಿದ್ರೂ ಕೂಡ ಧರ್ಮವನ್ನು ಪಾಲಿಸ್ಬೋದು. ಧರ್ಮ ಸರ್ವತ್ರ ಇದೆ. ಇದು ಒಂದು ಮಾಧ್ಯಮ ಅಷ್ಟೇ. ಒಂದು ಪುಸ್ತಕವನ್ನು, ಒಂದು ಸಿದ್ಧಾಂತವನ್ನು ಹಿಡ್ಕೊಂಡು ನಾವು ಬದುಕ್ತಾ ಇಲ್ಲ. ಈ ಎಲ್ಲ ಋಷಿಗಳ ಗ್ರಂಥಾಲಯ ಇದ್ದ ಹಾಗೆ ಇದು. ಎಷ್ಟೋ ಸೆಕ್ಷನ್ಸ್, ಎಷ್ಟೋ ಪುಸ್ತಕಗಳಿವೆ. ಹಾಗಾಗಿ ಈ ಮನುವಾದ ಅನ್ನೋದು ಮೂರ್ಖರು. ಈ ಸನಾತನ ಧರ್ಮವನ್ನು, ಭಾರತವನ್ನು, ಸಂಸ್ಕೃತಿಯನ್ನು, ಸಾವಿರಾರು ವರ್ಷಗಳ ಈ ಪರಂಪರೆಯನ್ನು ಅರ್ಥ ಮಾಡ್ಕೊಳ್ದೇ ಇರೋವಂಥವ್ರು, ಮಾರ್ಕ್ಸಿಸಮಿಂದ ತಲೆ ಕೆಟ್ಟಂಥವ್ರು, ಅಥವಾ ಯಾವುದೋ ಒಂದು ವಿಧರ್ಮೀಯ ಶಕ್ತಿಗೆ ಬಲಿಯಾಗಿ ದುಡ್ಡಿಗಾಗಿ ದೇಶ ಧರ್ಮಗಳನ್ನು ದ್ವೇಷಿಸೋರು ಯಾರಿದ್ದಾರೆ, ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಹೀಗೆ ಇದನ್ನು ಡಿಮೋನೈಸ್ ಮಾಡಿದ್ರೆ ಹಾಗೆಲ್ಲ ಅವ್ರು ಎಷ್ಟೇ ಬಡ್ಕೊಂಡ್ರು ಕೂಡ. ನಾವು ಮನುಸ್ಮೃತಿ ಎಷ್ಟು ಜನ ಓದಿದ್ದೀರಿ? ಕೈ ಎತ್ತಿ ನೋಡೋಣ. ಸಂತೋಷ. ಇಬ್ಬರು 3 ಜನ. ಸೊ ಇಷ್ಟೊತ್ತು ಚರ್ಚೆ ಮಾಡಿದ್ವಿ ಆರತಿ ಮೇಡಮ್. ಭಗವದ್ಗೀತೆ ಅನ್ನೋದು ಒಂದು ಮನಃಶಾಸ್ತ್ರೀಯ ಪುಸ್ತಕ, ಸೆಲ್ಫ್ ಹೆಲ್ಪ್ ಬುಕ್ ಇದ್ದಂಗೆ. ನೀವು ಯಾವ ವಯಸ್ಸಿನವರೇ ಆಗಿರಲಿ, ಯಾವ ವೃತ್ತಿಯವರೇ ಆಗಿರಲಿ, ಲಿಂಗ, ಜಾತಿ, ಧರ್ಮ, ಮತ ಎಲ್ಲರಿಗೂ ದೇಶ ಅಪ್ಲೈ ಆಗುವಂಥದ್ದು ಅನ್ನೋ ಮಾತು. ಹೀಗಿದ್ದಾಗ ಕೃಷ್ಣ ನಾನು ಹೇಳಿದ್ದೇನೆ ದಿಸ್ ಈಸ್ ಫೈನಲ್ ಅಂತ ಯಾಕೆ ಅನ್ನಲಿಲ್ಲ? ಕೊನೆಯಲ್ಲಿ 18ನೇ ಅಧ್ಯಾಯವನ್ನು ಮುಗಿಸುವಾಗ ಹೇಳಿದ್ದೀನಿ, ನೀನು ಬೇಕಿದ್ರೆ ಅದ್ಯಾಕೆ ಅಂದ ಕೃಷ್ಣ? ಅದೇ ಆ ಸ್ವಾತಂತ್ರ್ಯ ನಮ್ಮಲ್ಲಿರೋದು. ಯಾವುದನ್ನು ಯಾರ ಮೇಲೂ ಇಂಪೋಸ್ ಮಾಡೋದಿಲ್ಲ. ನಮ್ಮಲ್ಲಿ ತರ್ಕಕ್ಕೆ, ಆತ್ಮವಿಮರ್ಶೆಗೆ ಮತ್ತು ಆಯ್ಕೆಗೆ ತುಂಬ ಸ್ವಾತಂತ್ರ್ಯ ಉಂಟು. ಹಾಗಾಗಿ ಇಷ್ಟೆಲ್ಲ ಹೇಳಿ ಕೃಷ್ಣ ಇಷ್ಟು ಯೋಗಗಳನ್ನು ಹೇಳ್ತಾನೆ, ಯಥೇಚ್ಛಸಿ ತಥಾಕುರು, ಚೆನ್ನಾಗಿ ವಿಮರ್ಶಿಸು, ನಿಂಗೇನು ಸರಿ ಅನ್ಸುತ್ತೋ ಅದು ಮಾಡು ಅಂತ. ಆಮೇಲೆ ಇನ್ನೊಂದು ಆಪ್ಷನ್ ಹೇಳ್ತಾನೆ, ಅಥವಾ ನಿಂಗೆ ಇನ್ನೂ ತುಂಬ ಗೊಂದಲ ಇದೆ ಅಂದರೆ ಸದ್ಯಕ್ಕೆ ಇಮ್ಮಿಡಿಯೇಟ್ಲಿ ಇನ್ನೇನು ಯುದ್ಧ ಶುರು ಆಗಬೇಕಲ್ಲ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ನಾನು ಹೇಳ್ದಂಗೆ ಮಾಡಿಬಿಡು ಸದ್ಯಕ್ಕೆ. ನೀನು ನನಗೆ ಕ್ಲಾರಿಟಿ ಇದೆ, ನಾನು ದಾರಿ ತೋರಿಸ್ತೀನಿ, ನನ್ನ ಮೇಲೆ ವಿಶ್ವಾಸ ಇದ್ದರೆ ನಾನು ನಂಬು, ನಾನೆಲ್ಲ ಮಾಡಿಕೊಟ್ಬಿಡ್ತೀನಿ. ಅಥವಾ ನೀನೇ ಇಷ್ಟು ಹೇಳಿದ್ದೀನಪ್ಪ, ಯೋಚನೆ ಮಾಡಿ ಡಿಸೈಡ್ ಮಾಡು. ಇದೇ ಈ ದೇಶದ ವೈಶಿಷ್ಟ್ಯ. ನಾವು ಎಷ್ಟೇ ತಿಳ್ಕೊಂಡ್ರು ಕೂಡ, ಒಂದು ಸುಭಾಷಿತವನ್ನು ಹೇಳಿ ಮುಗಿಸ್ತೀನಿ. ಒಂದು ಮಾತಿದೆ, ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ ಲೋಚನಾಭ್ಯಾಂ ವಿಹೀನಸ್ಯ ದರ್ಪಣ ಕಿಂ ಕರಿಷ್ಯತಿ ಅಂತ. ಅಂದರೆ
ಕುರುಡನಿಗೆ ಕನ್ನಡಿ ಕೊಟ್ಟೇನು ಪ್ರಯೋಜನ? ಹಾಗೆ ಎಷ್ಟೇ ಶಾಸ್ತ್ರ ಇದ್ದರೂ ಸ್ವವಿಮರ್ಶೆ, ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞೆ. ಸೊ ಸ್ವಯಂ ಪ್ರಜ್ಞೆಗೆ ತುಂಬ ಒತ್ತು ಕೊಡುವಂಥ ಒಂದು ಅದ್ಭುತವಾದ ಪರಂಪರೆ ನಮ್ಮದು. ಆ ಸ್ವಯಂ ಪ್ರಜ್ಞೆ ಇದ್ದರೆ ಮಾತ್ರವೇ ನಮಗೆಲ್ಲ ಶಾಸ್ತ್ರ ಅರ್ಥ ಆಗೋದು. ಅದಕ್ಕೆ ಶ್ರೀಕೃಷ್ಣ ನಾನು ಹೇಳಿದ್ದೀನಿ, ನೀನು ಸ್ವಯಂ ಪ್ರಜ್ಞೆ ಉಪಯೋಗಿಸಪ್ಪ ಅಂತ ಹೇಳ್ತಾನೆ. ಇಷ್ಟು ಅರ್ಥ ಮಾಡ್ಕೊಂಡ್ಬಿಟ್ರೆ ಜಗತ್ತಿನಲ್ಲಿ ಭಯೋತ್ಪಾದನೆ ಇರೋದಿಲ್ಲ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಆರತಿ ಮೇಡಮ್, ಇಷ್ಟೊತ್ತು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ, ನನ್ನ ಮತ್ತು ಇವರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದ. ಇದರೊಂದಿಗೆ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.